आजादी के ख्वाब में तेरे हम है पूरे दिल के साथ हाँ दिल के साथ। अरे नहीं है दुनिया नहीं है खुशियाँ नहीं नहीं तेरी बुनियाद, जहाँ चले तू एक कदम चले दो कदम हम तेरे साथ हाँ तेरे साथ हाँ तेरे साथ हाँ तेरे साथ। तेरी मंजिल के है हम सफर, हम है मोदी केयर मोदी केयर मोदी केयर, हम है मोदी केयर मोदी केयर मोदी केयर। अनगिनत सपने आशाएं बिन बंदिश बिन सीमाएं, चाहे जो हालात बने हम साथ खड़े हैं हम साए। कदम मिलाकर चलने को हम जान हथेली पर लाए, जान हथेली पर लाए हाँ जान हथेली पर लाए। ओ तेरी उम्मीद ओ तेरी उम्मीद, तेरी उम्मीद से बढ़कर हम है मोदी केयर मोदी केयर मोदी केयर, हम है मोदी केयर मोदी केयर मोदी केयर। दिल से दिल का बंधन है, ताल से ताल का संगम है, जीतेंगे बाजी ये इरादों में दमखम है। हसरत से बढ़कर मोदी केयर है, चाहत से बढ़कर मोदी केयर है, जुनून से बढ़कर मोदी केयर है, सपनों से बढ़कर मोदी केयर है, परवानों से बढ़कर हम है मोदी केयर मोदी केयर मोदी केयर, हम है मोदी केयर मोदी केयर मोदी केयर। ನಮಸ್ಕಾರ, ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಸೊ ಹೇಗಿದ್ದೀರಾ ಎಲ್ರು? ಸೊ ಹೋಪ್ ಸೊ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಅಂಡ್ ಎಸ್, ತುಂಬಾ ದಿನ ಆದ್ಮೇಲೆ ಒಂದ್ ಏನಪ್ಪಾ ಅಂದ್ರೆ ಸೊ ನಮ್ಮ ಸ್ಪೆಷಲಿ ಅರ್ಬನ್ ಕಲರ್ ಅಲ್ಲಿ ಲಾಂಚ್ ಆಗಿರುವಂತಹ ಕೆಲವೊಂದು ನ್ಯೂ ಪ್ರಾಡಕ್ಟ್ಸ್ ಬಗ್ಗೆ ನಾನು ಮಾತಾಡೋಣ ಅಂತ ಈ ಸೆಷನ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ನಿಮ್ಮ ಟೀಮ್ ಅಲ್ಲಿ ಇನ್ನ ಜಾಯಿನ್ ಆಗ್ಲಿಲ್ಲ, ಸೊ ಅವ್ರಿಗೆ ಶೇರ್ ಮಾಡಿ ಈ ನಮ್ಮ ಲೈವ್ ಲಿಂಕ್ ಅನ್ನು. ಸೊ ಲೈವ್ ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡಕ್ಕೆ ಹೇಳಿ, ಯಾಕಂದ್ರೆ ಏನಾದ್ರು ಕ್ವೈರೀಸ್ ಇದ್ರೆ, ಕ್ವಶನ್ಸ್ ಇದ್ರೆ, ಡೌಟ್ ಇದ್ರೆ ಸೊ ಅದು ಕೂಡ ನಾವು ಕ್ಲಾರಿಫೈ ಮಾಡ್ಕೋಬಹುದು. ಸೊ ಮ್ಯಾಕ್ಸಿಮಮ್ ಆಗಿ ನಿಮ್ಮ ಟೀಮ್ ಅಲ್ಲಿ ಶೇರ್ ಮಾಡಿ. ಅಂಡ್ ಇವತ್ತಿನ ಸೆಷನ್ ಅಲ್ಲಿ ಇರುವಂತಹ ಕ್ವಶನ್ಸ್ ಇರಬಹುದು, ನಿಮ್ಮ ನೋಟ್ಬುಕ್ ಅಲ್ಲಿ ಒಂದ್ ನೋಟ್ಬುಕ್ ಅಂಡ್ ಪೆನ್ ಜೊತೆ ಕುತ್ಕೊಂಡಿರಿ ಅಂಡ್ ಬರ್ಕೊಳ್ಳಿ. ಸೊ ದಟ್ ಮೋಸ್ಟ್ ಆಫ್ ದ ಕ್ವಶನ್ಸ್ ನಿಮ್ಗೆ ಇವತ್ತು ಆನ್ಸರ್ಸ್ ಕೂಡ ಸಿಗುತ್ತೆ, ಸ್ಪೆಷಲಿ ರಿಲೇಟೆಡ್ ಟು ನಮ್ಮ ಇವತ್ತಿನ ತಗೊಳ್ತಾ ಇರುವಂತಹ ಕ್ಯಾಟಗರಿ ಬಗ್ಗೆ, ರೈಟ್? ಸೊ ನ್ಯೂ ಆಗಿ ನಮ್ಮ ಅರ್ಬನ್ ಕಲರ್ ಅಲ್ಲಿ ಲಾಂಚ್ ಆಗಿರುವಂತಹ ಸೋ ಮೆನಿ ಪ್ರಾಡಕ್ಟ್ಸ್ ಗಳು ಇದೆ. ಅಂಡ್ ತುಂಬಾ ಜನ ಕೇಳ್ತಾ ಇದ್ರು ಇನ್ಫಾರ್ಮೇಶನ್ ಲೈಕ್ ಸರಿಯಾಗಿ ಅವ್ರಿಗೆ ಸಿಕ್ಕಿಲ್ಲ, ಯಾವ ರೀತಿ ಯಾವ ತರಹದ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ಬೇಕಂತ. ಸೊ ಹಾಗಾಗಿ ಸೊ ನಾವು ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡೋಣ. ಸೊ ನ್ಯೂಲಿ ರೀಸೆಂಟ್ ಆಗಿ ಲಾಂಚ್ ಆಗಿರುವಂತಹ ಸ್ಪೆಷಲಿ ನಮ್ಮ ಅರ್ಬನ್ ಕಲರ್ ಅಲ್ಲಿ ಅಂಡ್ ಅಲಾಂಗ್ ವಿತ್ ದಟ್ ಈ ಮಂತ್ ಅಲ್ಲಿ ಈ ಅರ್ಬನ್ ಕಲರ್ ಅಲ್ಲಿ ಯಾವ ತರ ಆಫರ್ಸ್ ಇದೆ ಸೊ ಅದು ಕೂಡ ನೋಡೋಣ. ಓಕೆ, ಸೊ ರೆಡಿ ಇದ್ದೀರಾ? ಸೊ ಇನ್ ಕೇಸ್ ರೆಡಿ ಇದ್ರೆ ಸೊ ನಿಮ್ಮ ಎಕ್ಸೈಟ್ಮೆಂಟ್ ತೋರ್ಸ್ಬೇಕು, ಹೇಗಿದ್ದೀರಾ ಅಂತ ಮೆನ್ಷನ್ ಮಾಡ್ಬೇಕು. ಅಂಡ್ ರೆಡಿ ಇದ್ರೆ ಎಸ್ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ರೆ ನಾನು ಸ್ಕ್ರೀನ್ ಅನ್ನು ಶೇರ್ ಮಾಡ್ತಾ ಇವತ್ತಿನ ಟ್ರೈನಿಂಗ್ ಅನ್ನು ಸ್ಟಾರ್ಟ್ ಮಾಡೋಣ. ಸೊ ಎಲ್ಲಿಂದ ಜಾಯಿನ್ ಆಗಿದ್ದೀರಾ? ಸೊ ಎವ್ರಿ ಒನ್ಸ್ ಅಗೇನ್, ಸೊ ನಮ್ಮ ಆಜಾದಿ ಕಿ ಪಾಠಶಾಲಾ ಪ್ರೋಗ್ರಾಮ್ ಅಲ್ಲಿ ನಾನು ಬಲ್ಕಿ ಸಾರಾ, ರೀಜನಲ್ ಟ್ರೈನರ್ ಫಾರ್ ಸೌತ್, ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಇವತ್ತಿನ ಈ ಒಂದು ಯೂಟ್ಯೂಬ್ ಲೈವ್ ಸೆಷನ್ ಅಲ್ಲಿ ಸೊ ವೆರಿ ನೈಸ್. ಸೊ ಜಯಶ್ರೀ ಅವರು, ಶ್ವೇತಾ ಅವರು, ಪ್ರಿಯಾ ಪೂಜಾರಿ ಅವರು, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ರೆಡಿ ಇದ್ದೀರಾ ಅನ್ಸ್ತಾ ಇದೆ. ಸೊ ಎಸ್, ಸ್ಕ್ರೀನ್ ಅನ್ನು ಶೇರ್ ಮಾಡೋಣ ಅಂಡ್ ಪೆನ್ ಅಂಡ್ ನೋಟ್ಬುಕ್ ಜೊತೆ ನಿಮ್ಮ ಆನ್ಸರ್ಸ್ ಅನ್ನು ಬರ್ಕೊಳ್ಳಿ. ಸೊ ಏನೇನ್ ಕ್ವೈರೀಸ್ ಇದೆ ಅದು ಕೂಡ ಕ್ಲಾರಿಫೈ ಆಗುತ್ತೆ. ಓಕೆ, ಸೊ ದ ಫಸ್ಟ್ ಪ್ರಾಡಕ್ಟ್ ನಾನು ಮಾತಾಡಕ್ ಇಷ್ಟ ಪಡ್ತಾ ಇರೋದು ಇವತ್ತಿನ ಸೊ ನಮ್ಮ ಅರ್ಬನ್ ಕಲರ್ ಲಂಡನ್ ಅಲ್ಲಿ ಇರುವಂತಹ ಅಗೇನ್ ಒನ್ ಆಫ್ ದ ಇನ್ನೋವೇಟಿವ್ ಪ್ರಾಡಕ್ಟ್ ಅಂತಾನು ಹೇಳ್ಬಹುದು. ಇನ್ನೋವೇಟಿವ್ ಪ್ರಾಡಕ್ಟ್, ರೈಟ್? ಸೊ ಯಾಕಪ್ಪ ಅಂದ್ರೆ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ಡೀಟೇಲ್ ಆಗಿ. ಅದಕ್ಕಿಂತ ಮುಂಚೆ ಸೊ ಅರ್ಬನ್ ಕಲರ್ ಲಂಡನ್ ಪ್ರಿಸ್ಟೀನ್ ಡ್ರೈ ಆಯಿಲ್, ಪ್ರಿಸ್ಟೀನ್ ಡ್ರೈ ಆಯಿಲ್ ಅಂತ ಪ್ರಾಡಕ್ಟ್ ನೇಮ್. ಸೊ ಈ ಪ್ರಾಡಕ್ಟ್ ಯೂನಿಕ್ ಆಗಿದೆ, ಈ ಪ್ರಾಡಕ್ಟ್ ವೆರಿ ಇನ್ನೋವೇಟಿವ್ ಆಗಿದೆ. ಯಾವ ರೀತಿ, ಯಾವ ತರಹ ಅಂಡ್ ನಮ್ಮ ಸ್ಕಿನ್ ಅಲ್ಲಿ ಯಾವ ತರಹ ಬೆನಿಫಿಟ್ ಅನ್ನು ಪ್ರೊವೈಡ್ ಮಾಡುತ್ತೆ, ವೆದರ್ ಇಟ್ ಇಸ್ ಸ್ಕಿನ್ ಕೇರ್ ಪ್ರಾಡಕ್ಟ್, ವೆದರ್ ಇಟ್ ಇಸ್ ಮೇಕಪ್ ಪ್ರಾಡಕ್ಟ್,
ಸೋ ಮೆನಿ ಏನೇನ್ ಕನ್ಫ್ಯೂಷನ್ಸ್ ಇದೆ, ಸೊ ಇವತ್ತು ಕ್ಲಾರಿಫೈ ಮಾಡ್ಕೊಳ್ಳೋಣ. ಅಂಡ್ ಮ್ಯಾಕ್ಸಿಮಮ್ ಫಿಸಿಕಲ್ ಟ್ರೈನಿಂಗ್ಸ್ ಅಲ್ಲಿ ನಾನು ಈ ಪ್ರಾಡಕ್ಟ್ ಬಗ್ಗೆ ಹೇಳಿದ್ದೀನಿ. ಸೊ ಆನ್ಲೈನ್ ಸೆಷನ್ ಅಲ್ಲಿ, ಸೊ ಇನ್ ಕೇಸ್ ಯಾರ್ಯಾರಿಗೆ ಗೊತ್ತಿದ್ದಿಲ್ಲ ಇನ್ಫಾರ್ಮೇಶನ್, ಸೊ ಪ್ಲೀಸ್ ತಿಳ್ಕೊಳ್ಳಿ ಅಂಡ್ ಬರ್ಕೊಳ್ಳಿ. ಸೊ ಇದು ಪ್ರಿಸ್ಟಿನ್ ಡ್ರೈ ಆಯಿಲ್ ಏನಿದೆ, ಸೊ ಆಯಿಲ್ ಅಂತ ಹೇಳಿದ ತಕ್ಷಣ ನಮ್ಮ ಮೈಂಡ್ ಸೆಟ್ ಅಲ್ಲಿ ಏನಪ್ಪಾ ಬರುತ್ತೆ ಕ್ವಶನ್ ಅಂದ್ರೆ, ಸೊ ನಮ್ಮ ಸ್ಕಿನ್ ಅಲ್ಲಿ ಇದು ಆಯಿಲಿ ಕೈಂಡ್ ಆಫ್ ಫೀಲಿಂಗ್ ಅನ್ನು ಪ್ರೊವೈಡ್ ಮಾಡಬಹುದು. ಆಯಿಲ್ ಅಂತ ಹೇಳಿದ ತಕ್ಷಣ, ಆಯಿಲ್ ಅಂದ್ರೆ ನಾವು ಜನರಲ್ ಆಗಿ ಆಯಿಲ್ ಪ್ರೊವೈಡ್ಸ್ ದ ಸ್ಟಿಕ್ಕಿ ನೇಚರ್, ನಮ್ಮ ಸ್ಕಿನ್ ಮೇಲೆ ಸ್ಟಿಕ್ಕಿನೆಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಅಂತ ನಮ್ಮ ಮೈಂಡ್ ಅಲ್ಲಿ ಬರುತ್ತೆ, ಅಥವಾ ಆಯಿಲ್ ವರ್ಡ್ ಕೇಳಿದ ತಕ್ಷಣ ಅದೇ ಮೀನಿಂಗ್, ಕರೆಕ್ಟ್ ಅಲ್ವಾ? ಬಟ್ ಪ್ರಿಸ್ಟಿನ್ ಡ್ರೈ ಆಯಿಲ್ ಅಂತ ಇಲ್ಲಿ ಮೆನ್ಷನ್ ಮಾಡಿರೋದು, ಈ ಆಯಿಲ್ ಏನಿದೆ, ಈ ಆಯಿಲ್ದು ಬೆನಿಫಿಟ್ ಹೇಳ್ಬೇಕಂದ್ರೆ, ಸೊ ವೆರಿ ಕ್ವಿಕ್ ಆಗಿ ನಮ್ಮ ಸ್ಕಿನ್ ಒಳಗಡೆ ಅಬ್ಸಾರ್ಬ್ ಆಗುತ್ತೆ, ಪ್ಲಸ್ ನಿಮ್ಮ ಸ್ಕಿನ್ ಸರ್ಫೇಸ್ ಮೇಲೆ ಆಯಿಲಿ ಸೆನ್ಸೇಷನ್ ಅನ್ನು ಕೊಡಲ್ಲ. ಆಯಿಲ್ ಅನ್ನು ಅಪ್ಲೈ ಮಾಡಿದ್ರೆ ಯಾವ ತರ ನಿಮ್ಮ ಸ್ಕಿನ್ ಸರ್ಫೇಸ್ ಮೇಲೆ ಆಯಿಲಿ ಟೆಕ್ಸ್ಚರ್ ಆಗುತ್ತೆ, ಬಟ್ ಕಂಪೇರ್ ಟು ದಟ್ ನಾರ್ಮಲ್ ಆಯಿಲ್, ಸೊ ನಮ್ಮ ಈ ಸ್ಕಿನ್ ಆಯಿಲ್ ಏನಿದೆ, ಪ್ರಿಸ್ಟಿನ್ ಡ್ರೈ ಆಯಿಲ್ ಏನಿದೆ, ನಮ್ಮ ಸ್ಕಿನ್ ಸರ್ಫೇಸ್ ಮೇಲೆ ಯಾವುದೇ ರೀತಿಯ ಆಯಿಲಿ ಟೆಕ್ಸ್ಚರ್ ಅನ್ನು ಪ್ರೊವೈಡ್ ಮಾಡಲ್ಲ. ಬಟ್ ಯಾವ ರೀತಿ ಇದು ಬೆನಿಫಿಟ್ ಅನ್ನು ಪ್ರೊವೈಡ್ ಮಾಡುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ತಿಳ್ಕೊಳ್ಳಿ, ನಮ್ಮ ಸ್ಕಿನ್ ಗ್ಲೋ ಆಗ್ಬೇಕು, ನಮ್ಮ ಸ್ಕಿನ್ ಶೈನ್ ಆಗ್ಬೇಕು, ಎಂಗರ್ ಆಗ್ಬೇಕಪ್ಪ ಅಂದ್ರೆ ಕೆಲವೊಂದು ಸ್ಟೆಪ್ಸ್ ಅನ್ನು ನಾವು ಫಾಲೋ ಮಾಡಬೇಕಾಗಿರುತ್ತೆ. ಆ ಸ್ಟೆಪ್ಸ್ ಅಲ್ಲಿ ಒನ್ ಆಫ್ ದ ಸ್ಟೆಪ್ ಆಗಿ ಇದನ್ನು ನಾವು ಇನ್ಕ್ಲೂಡ್ ಮಾಡ್ಕೊಂಡು ಯೂಸ್ ಮಾಡಬಹುದು ಈ ಪ್ರಾಡಕ್ಟ್ ಅನ್ನು. ಓಕೆ, ಸೊ ನೋಡೋಣ ಯಾವ ರೀತಿ ಅಂತ. ಸೊ ಒನ್ ಆಫ್ ದ ವರ್ಸಟೈಲ್ ಆಯಿಲ್ ಅಂತ ಹೇಳ್ಬೋದು. ವರ್ಸಟೈಲ್ ಅಂದ್ರೆ ಒಂದ್ ಯೂಸೇಜ್ ಅಲ್ಲ, ಮಲ್ಟಿಪಲ್ ಯೂಸೇಜ್ ಮಾಡಬಹುದು ಈ ಪ್ರಾಡಕ್ಟ್ ಅನ್ನು ತಗೊಂಡು. ಮಲ್ಟಿಪಲ್ ವೇ ಇಂದ ಈ ಪ್ರಾಡಕ್ಟ್ ನಮ್ಮ ಸ್ಕಿನ್ ಮೇಲೆ ಬೆನಿಫಿಟ್ ಅನ್ನು ಪ್ರೊವೈಡ್ ಮಾಡುತ್ತೆ. ಮಲ್ಟಿಪಲ್ ವೇಸ್ ಇಂದ ನಾವು ಈ ಪ್ರಾಡಕ್ಟ್ ಅನ್ನು ಯೂಸ್ ಕೂಡ ಮಾಡಬಹುದು. ಓಕೆ, ಯಾವ ರೀತಿ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್. ವೆರಿ ಲೈಟ್ ವೇಟ್ ಟೆಕ್ಸ್ಚರ್ ಇದೆ ಪ್ರಾಡಕ್ಟ್. ಅಂಡ್ ಆಯಿಲ್ ಅಂತ ಹೇಳಿದ ತಕ್ಷಣ ಸ್ಪೆಷಲಿ ಏನಪ್ಪಾ ಅಂದ್ರೆ, ನಮ್ಗೆ ಈ ಪರ್ಟಿಕ್ಯುಲರ್ ಸೀಸನ್ ನಲ್ಲಿ ಬೇಕಾಗಿರುವಂತಹ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಂತಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಈ ಸೀಸನ್ ಯಾವ ಸೀಸನ್ ನಡೀತಾ ಇದೆ ಇವಾಗ? ಯಾವ ಸೀಸನ್ ನಡೀತಾ ಇದೆ? ವೆಂಕಟರಮಣ ಅವರೇ, ಶರಣ್ ಅವರೇ, ಸುನೀತಾ ಶೆಟ್ಟಿ ಅವರೇ, ಯಾವ ಸೀಸನ್ ನಡೀತಾ ಇದೆ? ಶ್ರವಣ್, ಶಿಲ್ಪಾ ಗೌಡ, ಪ್ರೇಮ, ಮಂಜುನಾಥ್ ನಾಯಕ್. ಸೊ ಇಂಟರಾಕ್ಷನ್ ಮಾಡಿ. ಸೊ ಯಾಕಂದ್ರೆ ಒನ್ ವೇ ನಾನ್ ಜಸ್ಟ್ ಟ್ರೈನಿಂಗ್ ಮಾಡ್ಕೊಂತ ಹೋದ್ರೆ ಸೊ ಏನ್ ನಿಮ್ ಕಡೆಯಿಂದ ಆನ್ಸರ್ಸ್ ಇದೆ, ನಿಮ್ ಕಡೆಯಿಂದ ಏನಿದೆ ಇಂಟ್ರಾಕ್ಷನ್ ಅನ್ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ಎಸ್, ಸುನೀತಾ ಶೆಟ್ಟಿ ಅವರೇ, ವಿಂಟರ್ ಸೀಸನ್, ಎಸ್ ಅಬ್ಸಲ್ಯೂಟ್ಲಿ. ಚಳಿ ಆಗ್ತಾ ಇದೆ ಅಲ್ಲ? ಸೊ ಯಾವ ಪಾರ್ಟ್ ಆಫ್ ಕರ್ನಾಟಕನಲ್ಲಿ ಇರೋದು ಕೂಡ ಮೆನ್ಷನ್ ಮಾಡಬಹುದು. ಸೊ ಬ್ಯಾಂಗ್ಳೂರಲ್ಲಿ ಅಂತೂ ತುಂಬಾನೇ ಚಳಿ ಇದೆ. ಸೊ ಆಲ್ರೆಡಿ ವಿಂಟರ್ ಸೀಸನ್ ಶುರು ಆಗಿದೆ. ಸೊ ತುಂಬಾನೇ ಕೋಲ್ಡ್ ಇದೆ. ಸೊ ಕೋಲ್ಡ್ ಸೀಸನ್ ಏನಪ್ಪಾ ಅಂದ್ರೆ ಒಂದು ಡ್ರಾಬ್ಯಾಕ್. ಏನ್ ಡ್ರಾಬ್ಯಾಕ್ ಕೋಲ್ಡ್ ಸೀಸನ್? ಕೋಲ್ಡ್ ಸೀಸನ್ ನಲ್ಲಿ ಒನ್ ಆಫ್ ದ ಮೋಸ್ಟ್ ಕಾಂಪ್ರಮೈಸಿಂಗ್ ಆರ್ಗನ್ ಯಾವ್ದಾಗದು? ಪ್ರಿಯಾ ಪೂಜಾರಿ ಅವರೇ, ವಿಂಟರ್ ಸೀಸನ್, ಎಸ್ ವೆರಿ ನೈಸ್. ಒನ್ ಆಫ್ ದ ಮೋಸ್ಟ್ ಕಾಂಪ್ರಮೈಸಿಂಗ್ ಆರ್ಗನ್ ಯಾವ್ದು ವಿಂಟರ್ ಸೀಸನ್ ನಲ್ಲಿ ಸ್ಪೆಷಲಿ ಮಾತಾಡ್ಬೇಕಂದ್ರೆ? ನಾಟ್ ಮಚ್ ಇನ್ ಮುಂಬೈ. ಓಕೆ, ಸುನೀತಾ ಶೆಟ್ಟಿ ಅವರು ಮುಂಬೈನಲ್ಲಿ ಇದ್ದಾರೆ. ಸೊ ಹ್ಯೂಮಿಡ್, ಬಿಕಾಸ್ ಆಫ್ ದ ಹ್ಯೂಮಿಡ್ ನಿಮ್ಗೆ ಅಷ್ಟು ವಿಂಟರ್ ಫೀಲ್ ಆಗ್ತಾ ಇದ್ದಿಲ್ಲ ಇನ್ ಮೋಸ್ಟ್ಲಿ. ಓಕೆ, ಎಸ್. ಪಾರ್ವತಿ ಅವರು ಹೇಳ್ತಾ ಇದ್ದೀರಾ ಫೇಸ್, ಅಂಡ್ ಶ್ವೇತಾ ಅವರು ಹೇಳ್ತಾ ಇದ್ದೀರಾ ಡ್ರೈ ಸ್ಕಿನ್ ಅಂತ. ಸ್ಕಿನ್ ಮೋಸ್ಟ್ ಕಾಂಪ್ರಮೈಸಿಂಗ್ ಆರ್ಗನ್ ಅಂತ ಹೇಳ್ಬಹುದು ಸ್ಕಿನ್, ಕರೆಕ್ಟ್ ಅಲ್ವಾ? ಜಯಶ್ರೀ, ಎಸ್ ಅಬ್ಸಲ್ಯೂಟ್ಲಿ ರೈಟ್. ಪ್ರೇಮ ಅವರೇ, ರೈಟ್. ಸೊ ಮೋಸ್ಟ್ ಕಾಂಪ್ರಮೈಸಿಂಗ್ ಸ್ಪೆಷಲಿ ಎವ್ರಿ ಸೀಸನ್ ಅಲ್ಲಿ ಆಗೇ ಆಗುತ್ತೆ, ಬಟ್ ಸ್ಪೆಷಲಿ ತುಂಬಾನೇ ಡ್ಯಾಮೇಜ್ ಆಗೋದು ನಮ್ಮ ಸ್ಕಿನ್ನೇ, ರೈಟ್? ಸೊ ಯಾಕಪ್ಪ ಅಂದ್ರೆ ಈ ಚಳಿಗಾಲದಲ್ಲಿ ವಿಂಟರ್ ಸೀಸನ್ ಅಲ್ಲಿ ನಾವು ವಾಟರ್ ಕನ್ಸಂಪ್ಷನ್ ಕಡಿಮೆ ಮಾಡ್ತೀವಿ, ಹೈಡ್ರೇಷನ್ ಅನ್ನು ಕೂಡ ಅಷ್ಟು ಜಾಸ್ತಿಯಾಗಿ ಸಪ್ಲೈ ಮಾಡಲ್ಲ. ಇಂಟರ್ನಲ್ಲಿ ಅಂಡ್ ಎಕ್ಸ್ಟರ್ನಲ್ಲಿ ಕೂಡ ನಾವು ಏನ್ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತೀವಿ, ಯಾವ ರೀತಿ ಅದು ನಮ್ಮ ಸ್ಕಿನ್ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದೆ ಅದು ಕೂಡ ನಮ್ಗೆ ಗೊತ್ತಿರಲ್ಲ. ಅಂತ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದ್ರೆ ಕೂಡ ನಮ್ಮ ಸ್ಕಿನ್ ವೆರಿ ಡ್ರೈ ಆಗುತ್ತೆ. ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಬೋತ್. ಇಂಟರ್ನಲ್ ಎಕ್ಸ್ಟರ್ನಲ್ ಕೇರ್ ಬೋತ್ ದ ಸೈಡ್ಸ್ ಇಂದ ನಮ್ಮ ಸ್ಕಿನ್ಗೆ ಬೇಕಾಗಿರುತ್ತೆ. ಬಟ್ ಇಂಟರ್ನಲ್ಲಿ ನಮ್ಗೆ ಚಳಿ ಆಗ್ತಾ ಇರೋದ್ರಿಂದ ನಾವು ನೀರನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಮೋಸ್ಟ್ ಆಗಿ ನಮ್ಮ ಸ್ಕಿನ್ ವೆರಿ ಡ್ರೈ ಆಗ್ತಾ ಬರುತ್ತೆ. ಅಂಡ್ ಡ್ರೈ ಆಗಿ ನಮ್ಮ ಸ್ಕಿನ್ ನಲ್ಲಿ ಏನಪ್ಪಾ ಅಂದ್ರೆ ರಫ್ನೆಸ್ ಆಗುತ್ತೆ ಅಂಡ್ ವೆರಿ ಇರಿಟೇಟಿಂಗ್ ಇಚ್ಚಿನೆಸ್ ಕೂಡ ಕ್ರಿಯೇಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ಕೆಲವೊಂದು ಪ್ರಾಡಕ್ಟ್ಸ್ ನಾನು ಇವತ್ತು ಹೇಳಿರ್ತೀನಿ. ಸೊ ಯಾವ ಪ್ರಾಡಕ್ಟ್ಸ್ ನೀವು ವಿಂಟರ್ ಸೀಸನ್ ನಲ್ಲಿ ಕೂಡ ಯೂಸ್ ಮಾಡಬಹುದು ಅಂತ ಕಾಂಬಿನೇಷನ್ ಆಗಿ. ಬಟ್ ಒನ್ ಆಫ್ ದಟ್ ಪ್ರಾಡಕ್ಟ್ ನಮ್ಮ ರೀಸೆಂಟ್ಲಿ ಲಾಂಚ್ ಆಗಿರುವಂತಹ ಕೆ ಬ್ಯೂಟಿ, ಕೊರಿಯಾದಿಂದ ಪ್ರಿಪೇರ್ ಆಗಿರುವಂತಹ, ಕೊರಿಯಾದಿಂದ ಕೆ ಬ್ಯೂಟಿಯಿಂದ ಇನ್ಸ್ಪೈರ್ ಆಗಿರುವಂತಹ ಪ್ರಾಡಕ್ಟ್ ನಮ್ಮ ಪ್ರಿಸ್ಟೀನ್ ಡ್ರೈ ಆಯಿಲ್. ಈ ವಿಂಟರ್ ಸೀಸನ್ ಅಲ್ಲಿ ಮೋಸ್ಟ್ ನೀಡೆಡ್ ಪ್ರಾಡಕ್ಟ್ ಅಂತಾನು ಹೇಳ್ಬಹುದು. ಓಕೆ, ಸೊ ನಮ್ಮ ಸ್ಕಿನ್ ಮೇಲೆ ಒಂದು ನ್ಯಾಚುರಲ್ ಬ್ಯಾರಿಯರ್ ತರ ಇದು ಕೆಲಸ ಮಾಡುತ್ತೆ.
ನಮ್ಮ ಸ್ಕಿನ್ ಮೇಲೆ ಒಂದು ನ್ಯಾಚುರಲ್ ಬ್ಯಾರಿಯರ್ ಸಪೋರ್ಟ್ ಅನ್ನು ಕೂಡ, ಒಂದು ಪ್ರೊಟೆಕ್ಟಿವ್ ಲೇಯರ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಇಂಟರ್ನಲ್ಲಿ ನಮ್ಮ ಸ್ಕಿನ್ ಗೆ ಬೇಕಾಗಿರುವಂತಹ ಹೈಡ್ರೇಷನ್ ಅಂಡ್ ಮಾಯಿಶ್ಚರ್ ಲೆವೆಲ್ ಅನ್ನು ಕೂಡ ಕಂಪ್ಲೀಟ್ ಆಗಿ ಇದು ಪ್ರೊವೈಡ್ ಮಾಡುತ್ತೆ. ವೆರಿ ಕ್ವಿಕ್ ಆಗಿ ಕೂಡ ಅಬ್ಸಾರ್ಬ್ ಆಗುತ್ತೆ ಅಂಡ್ ಆಯಿಲಿ ಕೈಂಡ್ ಆಫ್ ಸೆನ್ಸೇಷನ್ ಕೂಡ ನಿಮ್ಮ ಸ್ಕಿನ್ ಮೇಲೆ ಫೀಲ್ ಮಾಡಲ್ಲ. ವರ್ಸಟೈಲ್ ಆಯಿಲ್, ವರ್ಸಟೈಲ್ ವೇ ಇಂದ ನಾವು ಇದನ್ನು ಯೂಸ್ ಮಾಡಬಹುದು. ಇನ್ಸ್ಟೆಂಟ್ ಆಗಿ ನಮ್ಮ ಸ್ಕಿನ್ ನಲ್ಲಿ ಮಾಯಿಶ್ಚರ್ ಅನ್ನು ಬೂಸ್ಟ್ ಮಾಡುತ್ತೆ. ಮಾಯಿಶ್ಚರ್ ಅನ್ನು ಬೂಸ್ಟ್ ಮಾಡುತ್ತೆ ಅಂದ್ರೆ ನಮ್ಮ ಸ್ಕಿನ್ ಗೆ ನೀಡ್ ಇರುತ್ತೆ ಮಾಯಿಶ್ಚರ್ ಕಂಟೆಂಟ್, ಅದು ಡೈರೆಕ್ಟ್ ಆಗಿ ಇದು ನಮ್ಮ ಸ್ಕಿನ್ ಒಳಗಡೆ ಈಸಿ ಎಂಟ್ರಿ ವೇ ಇಂದ ಇದು ಪ್ರೊವೈಡ್ ಮಾಡ್ತಾ ಇದೆ. ವೆರಿ ವೆರಿ ಲೈಟ್ ಟೆಕ್ಸ್ಚರ್ ಇದೆ, ಯಾವ ರೀತಿ ಹೆವಿನೆಸ್ ಕೂಡ ಫೀಲ್ ಆಗಲ್ಲ ನಿಮ್ಗೆ ಆಯಿಲ್ ಅನ್ನು, ಈ ಪ್ರಿಸ್ಟಿನ್ ಆಯಿಲ್ ಅನ್ನು ಅಪ್ಲೈ ಮಾಡಿದ ತಕ್ಷಣ. ವೆರಿ ಅಮೇಸಿಂಗ್ ಪ್ಯಾಕೇಜಿಂಗ್ ಕೂಡ ಇದೆ, ಅಟ್ರಾಕ್ಟಿವ್ ಪ್ಯಾಕೇಜಿಂಗ್ ಇದೆ. ನೀವು ನೋಡಿರ್ಬಹುದು ಒಂದ್ ನೈಸ್ ಆಗಿರುವಂತಹ ರೌಂಡ್ ಶೇಪ್ ಅಲ್ಲಿ ಇರುವಂತಹ ಒಂದು ಪ್ಯಾಕೇಜಿಂಗ್ ಇದೆ. ಅಂಡ್ ಅದ್ರಲ್ಲಿ ನೀವು ಓಪನ್ ಮಾಡಿದ್ರೆ ಯಾವ ತರ ನೀವು ನಿಮ್ಮ ನೆಕ್ಲೆಸ್ ಜ್ಯುವೆಲರೀಸ್ ಎಲ್ಲ ಓಪನ್ ಮಾಡ್ತೀರಾ, ಸೊ ಅದೇ ರೀತಿ ಒಂದು ಬಾಕ್ಸ್ ಅನ್ನು ಓಪನ್ ಮಾಡಿದ ತಕ್ಷಣ ವೆರಿ ನೈಸ್ ವೇ ನಲ್ಲಿ ಪ್ಯಾಕೇಜಿಂಗ್ ಅನ್ನು ಮಾಡಿರೋದು. ಒಳಗಡೆ ಈ ತರಹದ ನಮ್ಮ ಇದು ಒಂದ್ ಬಾಟಲ್ ತರಹ ಒಂದ್ ಡಿಸ್ಪೆನ್ಸರ್ ತರಹ ನೀವು ನೋಡ್ತೀರಾ, ಒಂದ್ ನಮ್ಮ ಪ್ರಿಸ್ಟೀನ್ ಡ್ರೈ ಆಯಿಲ್. ಸೊ ಪ್ಯಾಕೇಜಿಂಗ್ ಬಗ್ಗೆ ಮಾತಾಡೋಂಗಿಲ್ಲ, ವೆರಿ ವೆರಿ ಏನಪ್ಪಾ ಅಂದ್ರೆ ಹೈ ಗ್ರೇಡೆಡ್ ಪ್ಯಾಕೇಜಿಂಗ್ ಅಂತ ಹೇಳ್ಬಹುದು. ಅಂಡ್ ಕಾಂಟೆಂಟ್ಸ್ ಅಂತೂ ಸಿನ್ಸ್ ನಾವು ಇನ್ಸ್ಪೈರ್ ಆಗಿರೋದು ಕೊರಿಯಾದಿಂದ ಕೆ ಬ್ಯೂಟಿ ಪ್ರಾಡಕ್ಟ್ ಇಂದ. ಕೆ ಬ್ಯೂಟಿ ಪ್ರಾಡಕ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಮ ಅರ್ಬನ್ ಕಲರ್ ಅಲ್ಲಿ ಯಾವ್ದಿದೆ ಕೆ ಬ್ಯೂಟಿ ಪ್ರಾಡಕ್ಟ್ ಹೇಳ್ಬಹುದಾ, ಗೆಸ್ ಮಾಡಬಹುದಾ? ಕೆ ಬ್ಯೂಟಿ ಇಂದ ಇನ್ಸ್ಪೈರ್ ಆಗಿರುವಂತಹ ನಮ್ಮ ಅರ್ಬನ್ ಕಲರ್ ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಇದೆ, ಯಾವ್ದು ಅಂತ ಹೇಳ್ಬಹುದಾ? ಸೊ ಶಿಲ್ಪಾ ಅವರೇ ಹೇಳ್ಬಹುದಾ? ನಿಯರ್ ಆಂಧ್ರ. ಆಶಾ ಶೆಟ್ಟಿ ಅವರೇ ಅಂಡ್ ಪ್ರಿಯಾ, ಶರಣ್ ಅವರೇ. ಸೊ ನಮ್ಮ ಕೆ ಬ್ಯೂಟಿ ಇಂದ ಇನ್ಸ್ಪೈರ್ ಆಗಿರುವಂತಹ ಅರ್ಬನ್ ಕಲರ್ ಅಲ್ಲಿ ಇನ್ನೊಂದು ಪ್ರಾಡಕ್ಟ್ ಇದೆ, ಸೊ ಯಾವ್ದು ಅಂತ ಹೇಳ್ಬಹುದಾ? ಸೊ ನೀವು ಹೇಳಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ನಾನು ಹೇಳ್ತೀನಿ. ಓಕೆ, ವೇಣುಗೋಪಾಲ್ ಅವರು ಹೇಳ್ತಾ ಇದ್ದೀರಾ. ಓಕೆ, ಸರಿಯಾಗಿ ಕರೆಕ್ಟ್ ಆಗಿ ಸಿಕ್ಕಿಲ್ಲ ನನ್ಗೆ ಆನ್ಸರ್, ಕರೆಕ್ಟ್ ಆಗಿ ಸಿಕ್ಕಿಲ್ಲ. ವೇಣುಗೋಪಾಲ್ ಅವರು ನಿಯರ್ ಬೈ ಇದ್ದೀರಾ, ಬಟ್ ಕರೆಕ್ಟ್ ಆಗಿ ಸಿಕ್ಕಿಲ್ಲ. ಕರೆಕ್ಟ್ ಆಗಿ ಹೇಳಿ ಪ್ರಾಡಕ್ಟ್ ನೇಮ್. ಜಯಶ್ರೀ ಅವರು ಇಲ್ಲ. ಸೊ ನಾನೇ ಹೇಳ್ತೀನಿ. ಸೊ ಓಕೆ, ವೆರಿ ನೈಸ್. ಚಿತ್ರ ಅವರು ಹೇಳ್ತಾ ಇದ್ರೆ ನಮ್ಮ ಅರ್ಬನ್ ಕಲರ್ ಶೀಟ್ ಮಾಸ್ಕ್. ಓಕೆ, ಅರ್ಬನ್ ಕಲರ್ ಲಂಡನ್ದು ಶೀಟ್ ಮಾಸ್ಕ್, ಆಲೋ ಶೀಟ್ ಮಾಸ್ಕ್ ಇದೆ, ಕೊಲಾಜಿನ್ ಶೀಟ್ ಮಾಸ್ಕ್ ಇದೆ. ಸೊ ಸ್ಪೆಷಲಿ ಕೆ ಬ್ಯೂಟಿ ಇಂದ ಇನ್ಸ್ಪೈರ್ ಆಗಿರುವಂತಹ ಪ್ರಾಡಕ್ಟ್ಸ್. ಅದೇ ರೀತಿ ಸೊ ಅಗೇನ್ ನಮ್ಮ ಇನ್ನೊಂದು ಪ್ರಾಡಕ್ಟ್ ಇದೆ, ಸೊ ವಿಚ್ ಇಸ್ ಪ್ರಿಸ್ಟೀನ್ ಡ್ರೈ ಆಯಿಲ್. ಓಕೆ, ಸೊ ಕೊರಿಯನ್ ಅಲ್ಲಿ ಇದು ಆಲ್ ದ ಕಂಟೆಂಟ್ಸ್ ಫಾರ್ಮುಲೇಟ್ ಮಾಡಿರೋದು ಟೆಸ್ಟೆಡ್ ಬೈ ದ ಸ್ಕಿನ್ ಸ್ಪೆಷಲಿಸ್ಟ್ ಅಂತ ಹೇಳ್ಬಹುದು. ಡರ್ಮೆಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಪ್ರಾಡಕ್ಟ್. ಸ್ಪೆಷಲಿ ಏನಪ್ಪಾ ಅಂದ್ರೆ ಒನ್ ಆಫ್ ದ ಮೋಸ್ಟ್ ಪ್ರೆಸ್ಟಿಜಿಯಸ್ ಬ್ರಾಂಡ್ಸ್ ಆಫ್ ಕೊರಿಯಾ ಅಂತ ಹೇಳ್ಬಹುದು ಕೆ ಬ್ಯೂಟಿ. ಸೊ ಅಲ್ಲಿ ಕೂಡ ಇದು ಫಾರ್ಮುಲೇಟ್ ಆಗಿರುವಂತಹ ಪ್ರಾಡಕ್ಟ್ ಆಗಿರೋದ್ರಿಂದ ಇದರಲ್ಲಿ ಯೂಸ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ ಕೂಡ ಹೈಲಿ ಎಕ್ಸ್ಪೆನ್ಸಿವ್ ಇಂಗ್ರೀಡಿಯೆಂಟ್ಸ್, ಹೈಲಿ ರಿಸಲ್ಟ್ ಗಿವಿಂಗ್ ಇಂಗ್ರೀಡಿಯೆಂಟ್ ಅಂತಾನು ಹೇಳ್ಬೋದು. ಸೊ ಇದ್ರಲ್ಲಿ ಏನಿದೆ ಫಾರ್ಮುಲೇಷನ್ ಅಲ್ಲಿ ಫ್ರುಕ್ಟಾನ್ ಅಂತ ಒಂದು ಇಂಗ್ರೀಡಿಯೆಂಟ್ ಇದೆ. ಸೊ ಇದು ಏನ್ ಮಾಡುತ್ತೆಪ್ಪ ಅಂದ್ರೆ ನಮ್ಮ ಸ್ಕಿನ್ ಅಲ್ಲಿ ಮಾಯಿಶ್ಚರ್ ಲೆವೆಲ್ ಅನ್ನು ಪ್ರೊವೈಡ್ ಮಾಡುತ್ತೆ ವೆರಿ ಡೀಪ್ ಆಗಿ. ಓಕೆ, ವೆರಿ ಡೀಪ್ ಆಗಿ ಸೆಕೆಂಡ್ ಲೇಯರ್ ವರೆಗೆ ಮಾಯಿಶ್ಚರ್ ಲೆವೆಲ್ ಅನ್ನು ಪ್ರೊವೈಡ್ ಮಾಡುತ್ತೆ ಅಂಡ್ ಮಾಯಿಶ್ಚರ್ ಅನ್ನು ಮೇಂಟೈನ್ ಮಾಡುತ್ತೆ. ಪ್ರೊವೈಡ್ ಮಾಡೋದು ಮಾತ್ರ ಅಲ್ಲ, ಸೊ ಅದರಲ್ಲಿ ರಿಟೆನ್ಷನ್ ಕೂಡ ಮಾಡುತ್ತೆ. ಇದು ಅಮೈನೋ ಆಸಿಡ್ ಕಾಂಪ್ಲೆಕ್ಸ್ ಕೂಡ ಇದೆ ಇದರಲ್ಲಿ. ಸೊ ಇದರಿಂದ ಏನಪ್ಪಾ ಅಂದ್ರೆ ಅಮೈನೋ ಆಸಿಡ್ ಕಾಂಪ್ಲೆಕ್ಸ್ ಏನ್ ಮಾಡುತ್ತೆ, ನಮ್ಮ ಸ್ಕಿನ್ ನಲ್ಲಿ ಸ್ಕಿನ್ ಸೆಲ್ಸ್ ಅರೇಂಜ್ಮೆಂಟ್ ಕಂಪ್ಲೀಟ್ ಆಗಿ ಒಂದು ವೆರಿ ಸ್ಟಿಫ್ ಆಗಿ ಇರ್ಬೇಕು. ಯಾವಾಗ ಈ ಸ್ಕಿನ್ ಸೆಲ್ಸ್ ಅರೇಂಜ್ಮೆಂಟ್ ಲೂಸ್ ಆಗುತ್ತೆ ಅವಾಗ ಮಾತ್ರ ನಮ್ಮ ಸ್ಕಿನ್ ಕೂಡ ಲೂಸ್ ಆಗೋದು ಅಂಡ್ ರಿಂಕಲ್ಸ್ ಎಲ್ಲ ಬರೋದು. ಸೊ ಸ್ಕಿನ್ ಸೆಲ್ಸ್ ಇದು ಸ್ಟಿಫ್ನೆಸ್, ಈ ಸ್ಟ್ಯಾಕ್ ಕರೆಕ್ಟ್ ಆಗಿ ಕುತ್ಕೋಬೇಕಲ್ಲ, ಸೊ ಅದಕ್ಕೆ ಅಮೈನೋ ಆಸಿಡ್ ಕಾಂಪ್ಲೆಕ್ಸ್ ವೆರಿ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ರೊವೈಡ್ ಮಾಡುತ್ತೆ. ಸೊ ಇದರಿಂದ ನಮ್ಮ ಸ್ಕಿನ್ ಟೈಟ್ ಆಗುತ್ತೆ, ಫರ್ಮ್ ಆಗುತ್ತೆ. ಸೊ ಆ ತರಹದ ಅಮೈನೋ ಆಸಿಡ್ ಕಾಂಪ್ಲೆಕ್ಸ್ ಇದ್ರಲ್ಲಿದೆ. ಸೊ ಈ ತರಹದ ನಮ್ಮ ಅಮೈನೋ ಆಸಿಡ್ ಕಾಂಪ್ಲೆಕ್ಸ್ ನಮ್ಮ ಸ್ಕಿನ್ ಅಲ್ಲಿ ರೆಗ್ಯುಲರ್ ಬೇಸಿಸ್ ಮೇಲೆ ಸಿಗ್ತಾ ಇದ್ರೆ ನಮ್ಮ ಸ್ಕಿನ್ ಟೈಟ್ ಆಗುತ್ತೆ, ನಮ್ಮ ಸ್ಕಿನ್ ಫರ್ಮ್ ಆಗುತ್ತೆ ಅಂಡ್ ಎಸ್ ಅಬ್ಸಲ್ಯೂಟ್ಲಿ ಏಜಿಂಗ್ ಕೂಡ ಡಿಲೇ ಆಗ್ತಾ ಬರುತ್ತೆ. ಅಲಾಂಗ್ ವಿತ್ ದಟ್ ಇನ್ನೊಂದು ಇದರಲ್ಲಿ ಇಂಗ್ರೀಡಿಯೆಂಟ್ ಫಾರ್ಮುಲೇಷನ್ ಅಂತ ಹೇಳ್ಬೋದು, ಬೇಬಿ NMF. ವೆರಿ ಇಂಪಾರ್ಟೆಂಟ್ ಆಗಿ ಇದು ಕೇಳ್ಕೊಳ್ಳಿ. ಬೇಬಿ NMF ಅಂದ್ರೆ ಏನಪ್ಪಾ ಅಂದ್ರೆ ನ್ಯಾಚುರಲ್ ಮಾಯಿಶ್ಚರೈಸಿಂಗ್ ಫ್ಯಾಕ್ಟರ್. NMF ಅಂದ್ರೆ ನ್ಯಾಚುರಲ್ ಮಾಯಿಶ್ಚರೈಸಿಂಗ್ ಫ್ಯಾಕ್ಟರ್.
ಸೊ ಇದು ಸ್ಪೆಷಲಿ ಏನಪ್ಪಾ ಯಾವ್ದ್ರಲ್ಲಿ ಇರುತ್ತೆಪ್ಪ ಏನಿದು ಎಕ್ಸಾಕ್ಟ್ಲಿ ಅಂದ್ರೆ ಸ್ಪೆಷಲಿ ಬೇಬಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಇರುತ್ತೆ. ಬೇಬಿ ಮಾಯಿಶ್ಚರ್, ಬೇಬಿ ಸೋಪ್ ಅಲ್ಲಿ ಇರಬಹುದು, ಬೇಬಿ ಮಾಯಿಶ್ಚರೈಸರ್ ಅಲ್ಲಿ ಇರಬಹುದು, ಬೇಬಿ ಕ್ರೀಮ್ಸ್ ಅಲ್ಲಿ ಇರಬಹುದು, ಬೇಬಿ ಯಾವುದೇ ತರಹದ ಬೇಬಿ ರಿಲೇಟೆಡ್ ಪ್ರಾಡಕ್ಟ್ಸ್ ಅಲ್ಲಿ ಇರುವಂತಹ ಇಂಗ್ರೀಡಿಯಂಟ್ ನಾವು ನಮ್ಮ ಈ ಪ್ರಿಸ್ಟೀನ್ ಡ್ರೈ ಆಯಿಲ್ ಅಲ್ಲಿ ಹಾಕಿರೋದು ಟು ಪ್ರೊವೈಡ್ ದ ಮಾಯಿಶ್ಚರ್ ಲೆವೆಲ್ ಕಂಟೆಂಟ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ಫ್ರುಕ್ಟಾನ್ ಏನ್ ಮಾಡುತ್ತೆ, ನಮ್ಮ ಸ್ಕಿನ್ ಅಲ್ಲಿ ಮಾಯಿಶ್ಚರ್ ಬ್ಯಾರಿಯರ್ ಅನ್ನು ಪ್ರೊವೈಡ್ ಮಾಡುತ್ತೆ. ಅಮೈನೋ ಆಸಿಡ್ ಕಾಂಪ್ಲೆಕ್ಸ್ ಇಂದ ನಮ್ಮ ಸ್ಕಿನ್ ಟೈಟ್ ಆಗುತ್ತೆ, ಫರ್ಮ್ ಆಗುತ್ತೆ. ಥರ್ಡ್ ಥಿಂಗ್ ಏನಪ್ಪಾ ಅಂದ್ರೆ NMF ನ್ಯಾಚುರಲ್ ಮಾಯಿಶ್ಚರೈಸಿಂಗ್ ಫ್ಯಾಕ್ಟರ್ ಇರೋದ್ರಿಂದ ನಮ್ಮ ಸ್ಕಿನ್ ನಲ್ಲಿ ಯಾವ ರೀತಿ ವೆರಿ ವೆರಿ ಜೆಂಟಲ್ ಆಗಿ ಬೇಬಿ ಸ್ಕಿನ್ ಗೆ ಬೇಕಾಗಿರುವಂತಹ ನರಿಶ್ಮೆಂಟ್ ತರಹ ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿ ಇದೆ. ಓಕೆ, ಸೊ ಹಾಗಾಗಿ ಒನ್ ಆಫ್ ದ ಆಸಮ್ ಪ್ರಾಡಕ್ಟ್ ಆಗಿದ್ದೆ, ಯೂನಿಸೆಕ್ಸ್ ಪ್ರಾಡಕ್ಟ್ ಅಂತಾನು ಹೇಳ್ಬಹುದು. ಸೊ ನಾನು ಆಲ್ವೇಸ್ ಹೇಳ್ತೀನಿ ನನ್ನ ಟ್ರೈನಿಂಗ್ಸ್ ಅಲ್ಲಿ ಯಾರ್ ಫೇಸ್ ಮೇಲೆ ಸ್ಕಿನ್ ಇದೆ ಅವ್ರಿಗೆ ಮಾತ್ರ ಸ್ಕಿನ್ ಕೇರ್ ಬೇಕಾಗಿರೋದು ಅಂತ. ಸೊ ದಟ್ ಮೀನ್ಸ್ ಸೊ ಲೇಡೀಸ್ ಇರಬಹುದು, ಜೆಂಟ್ಸ್ ಇರಬಹುದು, ಸೊ ಎಲ್ಲರಿಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ಇದು ಯೂನಿಸೆಕ್ಸ್ ಪ್ರಾಡಕ್ಟ್ ಆಗಿದೆ. ಸೊ ಎಲ್ರು ನಮ್ಮ ಸ್ಕಿನ್ ಚೆನ್ನಾಗ್ ಆಗ್ಬೇಕಪ್ಪ, ಡೀಪ್ಲಿ ನರಿಶ್ ಆಗ್ಬೇಕು, ಅಂಡ್ ಸ್ಪೆಷಲಿ ಈ ವಿಂಟರ್ ಸೀಸನ್ ಅಲ್ಲಿ ಚೆನ್ನಾಗಿ ನಮ್ಮ ಸ್ಕಿನ್ ಮೇಂಟೈನ್ ಮಾಡ್ಕೋಬೇಕಪ್ಪ ಅಂದ್ರೆ ನೀವು ಡೆಫಿನೆಟ್ ಆಗಿ ಪ್ರಿಸ್ಟೀನ್ ಡ್ರೈ ಆಯಿಲ್ ಅನ್ನು ಈ ಪ್ರಾಡಕ್ಟ್ ಅನ್ನು ಚೂಸ್ ಮಾಡ್ಲೇಬೇಕಾಗಿರುತ್ತೆ. ಅಂಡ್ ಒನ್ ಆಫ್ ದ ಹೈ BB ಪ್ರಾಡಕ್ಟ್ ಕೂಡ ಕಂಪ್ಲೀಟ್ ಆಗಿ ಪ್ಯಾರಾಬೆನ್ ಫ್ರೀ ಆಗಿದೆ, ಆಲ್ಕೋಹಾಲ್ ಫ್ರೀ ಆಗಿದೆ, 100% ವೆಜಿಟೇರಿಯನ್ ಪ್ರಾಡಕ್ಟ್ ಆಗಿದೆ, ಅಂಡ್ ಯಾವುದೇ ರೀತಿಯ ಇದು ಕ್ರೂಯಲ್ಟಿ ಇಂದ ಮಾಡಿರುವಂತಹ ಪ್ರಾಡಕ್ಟ್ ಅಲ್ಲ. ಸೊ ಸರ್ಟಿಫೈಡ್ ಪೀಟಾ ಸರ್ಟಿಫೈಡ್ ಕೂಡ ಆಗಿದೆ. ಓಕೆ, ಸೊ ಇದನ್ನು ಇವಾಗ ನಾನು ಹೇಳ್ತಾ ಇದ್ದೀನಿ ವರ್ಸಟೈಲ್ ವೇ ಇಂದ ಇದನ್ನು ಯೂಸ್ ಮಾಡಬಹುದು, ಮಲ್ಟಿಪಲ್ ವೇಸ್ ಇಂದ ಇದನ್ನು ಯೂಸ್ ಮಾಡಬಹುದು ಅಂತ. ಸೊ ಯಾವ ರೀತಿ ಅಂತ ಹೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ಯಾವ ತರಹ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ನಮ್ಮ ಫೇಸ್ ಮೇಲೆ ಇದು ಒನ್ ಆಫ್ ದ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಲ್ವಾ. ಸೊ ಸ್ಕಿನ್ ಕೇರ್ ಪ್ರಾಡಕ್ಟ್ ನಮ್ಮ ಸ್ಕಿನ್ ನಲ್ಲಿ ಮಾಯಿಶ್ಚರ್ ಲೆವೆಲ್ ಅನ್ನು ಬೂಸ್ಟ್ ಮಾಡ್ತಾ ಇದೆ ಅಂದ್ರೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಗೇನ್. ಓಕೆ, ಸೊ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ ಅನ್ನು ನಾವು ಯೂಸ್ ಮಾಡಕ್ಕಿಂತ ಮುಂಚೆ ನಾವು ಫೇಸ್ ವಾಶ್ ಮಾಡ್ಬೇಕಾಗಿರುತ್ತೆ. ಕ್ಲೆನ್ಸಿಂಗ್ ಸ್ಟೆಪ್ ಕರೆಕ್ಟ್ ಅಲ್ವಾ. ಕ್ಲೆನ್ಸಿಂಗ್ ಫೇಸ್ ವಾಶ್ ಅನ್ನು ಯೂಸ್ ಮಾಡಿದ ತಕ್ಷಣ ನಮ್ಮ ಸ್ಕಿನ್ ಅನ್ನು ನಾವು ಟೋನ್ ಕೂಡ ಮಾಡ್ಬೇಕು ವಿತ್ ದ ಹೆಲ್ಪ್ ಆಫ್ ಟೋನರ್. ಕ್ಲೆನ್ಸ್ ಮಾಡ್ಬೇಕು ಅಂಡ್ ದೆನ್ ಟೋನ್ ಮಾಡ್ಬೇಕು. ಸೊ ಟೋನ್, ಕ್ಲೆನ್ಸಿಂಗ್, ಟೋನಿಂಗ್. ಸೊ 2 ಸ್ಟೆಪ್ಸ್ ಆದ ನಂತರ ಮೂರನೇ ಸ್ಟೆಪ್ ಯಾವುದು, ಕ್ಲೆನ್ಸಿಂಗ್ ಟೋನಿಂಗ್ ಆದ ನಂತರ ಟ್ರೀಟ್ಮೆಂಟ್ ಸ್ಟೆಪ್. ಸೊ ಇದು ಪ್ರಿಸ್ಟೀನ್ ಡ್ರೈ ಆಯಿಲ್ ಒನ್ ಆಫ್ ದ ಟ್ರೀಟ್ಮೆಂಟ್ ಪ್ರಾಡಕ್ಟ್ ಅಂತಾನು ಹೇಳ್ಬಹುದು. ನಮ್ಮ ಸ್ಕಿನ್ ನಲ್ಲಿ ಇರುವಂತಹ ಕೆಲವೊಂದು ಸ್ಪಾಟ್ಸ್ ಗಳನ್ನು ಕೂಡ ಇದು ಕಂಪ್ಲೀಟ್ ಆಗಿ ಫೇಡ್ ಔಟ್ ಮಾಡಕ್ಕೂ ಸಪೋರ್ಟ್ ಮಾಡುತ್ತೆ. ಪ್ಲಸ್ ನಮ್ಮ ಸ್ಕಿನ್ ನಲ್ಲಿ ಮಾಯಿಶ್ಚರ್ ಲೆವೆಲ್ ಅನ್ನು ಮೇಂಟೈನ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ. ಅದರಿಂದ ನಮ್ಮ ಸ್ಕಿನ್ ನಲ್ಲಿ ಏನಪ್ಪಾ ಅಂದ್ರೆ ಬ್ಯಾರಿಯರ್ ಚೆನ್ನಾಗಿರುತ್ತೆ, ಈಸಿಯಾಗಿ ಪ್ರಾಬ್ಲಮ್ಸ್ ಬರಲ್ಲ. ಸೊ ಒನ್ ಆಫ್ ದ ಟ್ರೀಟ್ಮೆಂಟ್ ಪ್ರಾಡಕ್ಟ್. ಓಕೆ, ಫಸ್ಟ್ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕು. ಸೊ ಡ್ರಾಪರ್ ಮುಖಾಂತರ ಬರುತ್ತೆ ಈ ಪ್ರಾಡಕ್ಟ್. ನೋಡಿರ್ಬಹುದು ನೀವು ಯಾವ ರೀತಿ ನಮ್ಮ ಸೆರಮ್ಸ್ ಬರುತ್ತೆ. ಸೆರಮ್ಸ್ ನಮ್ಮ ಅರ್ಬನ್ ಕಲರ್ ಬ್ಲೂ ಲೈಟ್ ಸೆರಮ್ ಇರಬಹುದು, ಪ್ರೋ ವೈಟ್ ಸೆರಮ್ ಇರಬಹುದು, ಅಥವಾ ಏಜ್ ರಿಡಿಫೈನಿಂಗ್ ಸೆರಮ್ ಇರಬಹುದು. ಸೆರಮ್ ಅನ್ನು ಯೂಸ್ ಮಾಡಿರ್ತೀರಾ, ನೋಡಿರ್ತೀರಾ ಯಾವ ರೀತಿ ಡ್ರಾಪ್ಲೆಟ್ ತರ ಇರುತ್ತೆ. ಸೊ ಇದು ಕೂಡ ಒಂದು ಡ್ರಾಪ್ಲೆಟ್ ತರ ಇದೆ. ಡ್ರಾಪ್ಲೆಟ್ ಅಲ್ಲಿ ನೀವು ಪ್ರಾಡಕ್ಟ್ ಅನ್ನು ತಗೊಂಡು ಜಸ್ಟ್ ಅಗೇನ್ 3 ಡ್ರಾಪ್ಸ್ ಅನ್ನು ಅಪ್ಲೈ ಮಾಡಿ ಯಾವ ರೀತಿ ಸೆರಮ್ ಅನ್ನು ಅಪ್ಲೈ ಮಾಡ್ತೀರಾ ಫೋರ್ ಹೆಡ್ ಅಂಡ್ 2 ಚೀಕ್ಸ್ ಮೇಲೆ. ಸೊ ಚೀಕ್ಸ್ ಮೇಲೆ ಜಸ್ಟ್ ಈ ತರ ನೀವು ಫಸ್ಟ್ ಪ್ರೆಸ್ ಮಾಡಿ ಸೋ ದಟ್ ಕ್ವಿಕ್ ಆಗಿ ಅಬ್ಸರ್ವ್ ಆಗ್ಬೇಕು. ಜೆಂಟ್ಲಿ ಪ್ರೆಸ್, ಇಲ್ಲಿ ಮೆನ್ಷನ್ ಆಗಿದೆ ಜೆಂಟ್ಲಿ ಪ್ರೆಸ್. ಸೊ ಚೀಕ್ಸ್ ಮೇಲೆ ಅಂಡ್ ಫೋರ್ ಹೆಡ್ ಮೇಲೆ ಅಂಡ್ ಚಿನ್ ಮೇಲೆ ಪ್ರಾಡಕ್ಟ್ ಅನ್ನು ಸ್ಪ್ರೆಡ್ ಮಾಡಿ ಇವಾಗ ನೀವು ಪ್ರೆಸ್ ಮಾಡ್ಬೇಕು. ಓಕೆ, ಸೊ ದೆನ್ ಏನಪ್ಪಾ ಅಂದ್ರೆ ಅಪ್ಪರ್ ಮೂವ್ಮೆಂಟ್ ಇಂದ ಅಪ್ಪರ್ ಡೈರೆಕ್ಷನ್ ನಲ್ಲಿ ನೀವು ಈ ತರಹ ಪ್ರಾಡಕ್ಟ್ ಅನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಲಾರ್ಜರ್ ಸರ್ಫೇಸ್ ಮೇಲೆ ನೀವು ಸರಿಯಾಗಿ ಏನಪ್ಪಾ ಅಂದ್ರೆ ಮಸಾಜ್ ಮಾಡಿ, ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಮಸಾಜ್ ಮಾಡಿ ಅಪ್ಲೈ ಮಾಡ್ಬೇಕು. ರೈಟ್, ಅಂಡ್ ಸ್ಪೆಷಲಿ ನಿಮ್ಮ ಲಿಪ್ಸ್ ಹತ್ರ ಕೂಡ. ಸೊ ಇಲ್ಲಿ ಕೂಡ ಡ್ರೈನೆಸ್ ತುಂಬಾ ಜಾಸ್ತಿ ಬರ್ತಾ ಇರುತ್ತೆ ಲಿಪ್ಸ್ ಹತ್ರ ಈ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ. ಸೊ ಲಿಪ್ಸ್ ಹತ್ರ ಕೂಡ ನೀವು ಸರಿಯಾಗಿ ನಿಮ್ಮ ಫಿಂಗರ್ಸ್ ಇಂದ ಕಂಪ್ಲೀಟ್ ಆಗಿ ಫಿಂಗರ್ಸ್ ಇಂದ ಸೊ ಈ ರೀತಿ ನೀವು ಮಸಾಜ್ ಮಾಡಿ ಅಪ್ಲೈ ಮಾಡ್ಬೇಕು. ಸೊ ಈ ರೀತಿ ನೀವು ಬೆಳಿಗ್ಗೆ ಸಾಯಂಕಾಲ 2 ಸಲ ಕ್ಲೀನ್ ಫೇಸ್ ಮೇಲೆ, ಡ್ಯಾಮ್ ಫೇಸ್ ಮೇಲೆ, ಕ್ಲೀನ್ ಫೇಸ್ ಆದ ನಂತರ ಫೇಸ್ ವಾಶ್ ಮಾಡಿದ ತಕ್ಷಣ ಟವಲ್ ಇಂದ ಡ್ರೈ ಮಾಡ್ಬೇಕು. ಅಂಡ್ ಆಮೇಲೆ ನೀವು ಟೋನರ್ ಅನ್ನು ಅಪ್ಲೈ ಮಾಡಿ, ನಮ್ಮ ಫೇಸ್ ಲಿಟಲ್ ಡ್ಯಾಪ್ ಇರುತ್ತೆ. ಸೊ ಅವಾಗ ನಾವು ಈ ಪ್ರಾಡಕ್ಟ್ ಅನ್ನು 3 ಡ್ರಾಪ್ಲೆಟ್ಸ್ ತಗೊಂಡು ಪ್ರೆಸ್ ಮಾಡಿ ದೆನ್ ಲಾರ್ಜರ್ ಸರ್ಫೇಸ್ ಮೇಲೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಮಸಾಜ್ ಮಾಡಿ, ಲಿಪ್ಸ್ ಏರಿಯಾ ಮೇಲೆ ಮಸಾಜ್ ಮಾಡಿ ಅಪ್ಲೈ ಮಾಡ್ಬೇಕು. ಈ ರೀತಿ ಮಾಡ್ತಾ ಇದ್ರೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಅಂಡ್ ನಿಮ್ಗೆ ಸ್ಪೆಷಲಿ ಫೇಶಿಯಲ್ ಅಲ್ಲಿ ಯೂಸ್ ಮಾಡ್ತಾ ಇರುವಂತಹ ಕೆಲವೊಂದು ಸ್ಟ್ರೋಕ್ಸ್ ಗೊತ್ತಿದ್ರೆ ಆ ತರಹದ ಸ್ಟ್ರೋಕ್ಸ್ ಕೂಡ ನೀವು ಯೂಸ್ ಮಾಡಿ ನಿಮ್ಮ ಫೇಸ್ ಮೇಲೆ ಮಸಾಜ್ ಮಾಡ್ಕೊಂಡ್ರೆ ಇನ್ನ ಚೆನ್ನಾಗಿ ನಿಮ್ಮ ಫೇಸ್ ಮೇಲೆ ಬೇಗ ಕ್ವಿಕ್ ಆಗಿ ರಿಸಲ್ಟ್ ಕೂಡ ಸಿಗುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. MRP ಪ್ರೈಸ್ 1399 rupees ಆಗಿದೆ. ಕನ್ಸಲ್ಟೆಂಟ್ ಪ್ರೈಸ್ 1215 ಆಗಿದೆ. ಸೊ ಹೈ BB ಪ್ರಾಡಕ್ಟ್ ಇದೆ. ಸೊ ಹಾಗಾಗಿ 721
0.91 BV ಸಿಗ್ತಾ ಇದೆ, PV 26.74 ಸಿಗ್ತಾ ಇದೆ. 30 ml ಪ್ಯಾಕೇಜಿಂಗ್ ಅಲ್ಲಿ ಇದೆ, ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಇದೆ, 30 ml ನಲ್ಲಿ ಇದೆ ಇದು. ಸೊ ಕ್ವಾಂಟಿಟಿ ಜಾಸ್ತಿ ಇದೆ. ಸೊ ಹಾಗಾಗಿ ಇನ್ ಕೇಸ್ ಆಫ್ ನೀವು ಸೆರಮ್ ಜೊತೆ ಪ್ರೈಸಿಂಗ್ ಅನ್ನು ಕಂಪೇರ್ ಮಾಡಿದ್ರೆ ಕ್ವಾಂಟಿಟಿ ಕೂಡ ಜಾಸ್ತಿ ಇದೆ ಅಂಡ್ ಪ್ಲಸ್ ಬೆನಿಫಿಟ್ಸ್ ಕೂಡ ಇದು ಜಾಸ್ತಿ ಇದೆ ಇದರಲ್ಲಿ. ಓಕೆ, ಅಂಡ್ ಸ್ಪೆಷಲಿ ಮೆಚೂರ್ ಆಗ್ತಾ ಇರುವಂತಹ ಸ್ಕಿನ್ ಗೆ ಬೇಕಾಗಿರುವಂತಹ ನರಿಶ್ಮೆಂಟ್ ಇದು ಪ್ರೊವೈಡ್ ಮಾಡುತ್ತೆ. ಮಾಯಿಶ್ಚರ್, ಲ್ಯಾಕ್ ಆಫ್ ಮಾಯಿಶ್ಚರ್ ಯಾರ್ಯಾರ ಸ್ಕಿನ್ ನಲ್ಲಿ ಆಗ್ತಾ ಇದೆ ಅಥವಾ ಬೇಕಾಗಿರುವಂತಹ ಮಾಯಿಶ್ಚರ್ ನಮ್ಮ ಸ್ಕಿನ್ ಗೆ ನಾವು ಪ್ರೊವೈಡ್ ಮಾಡಬಹುದು ಈ ಪ್ರಾಡಕ್ಟ್ ಇಂದ. ಅಂಡ್ ಏನಪ್ಪಾ ಅಂದ್ರೆ ನಮ್ಮ ಸ್ಕಿನ್ ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಬರಲ್ಲ, ಯಾಕಂದ್ರೆ ಇದು ಬ್ಯಾರಿಯರ್ ತರಹನು ಕೆಲಸ ಮಾಡುತ್ತೆ. ಓಕೆ, ಸೊ ಇವಾಗ ಏನಪ್ಪಾ ಅಂದ್ರೆ ಯಾವ ರೀತಿ ನೀವು ಇದನ್ನು ಯೂಸ್ ಮಾಡ್ತೀರಾ, ಸೊ ಅದು ಕೂಡ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಮಲ್ಟಿಪಲ್ ವೇಸ್ ಅಂತ ನಾನು ಹೇಳಿದೆ. ಸೊ ಯಾವ ರೀತಿ ಮಸಾಜ್ ಮುಖಾಂತರ ಇದನ್ನು ಅಪ್ಲೈ ಮಾಡ್ತೀರಾ, ಬಟ್ ಯಾವಾಗ ಒಂದು ಸ್ಟೆಪ್ ನಾನು ಹೇಳಿದ್ದೀನಿ, ಕ್ಲೆನ್ಸಿಂಗ್ ಅಂಡ್ ಟೋನಿಂಗ್ ಆದ ನಂತರ ಆಸ್ ಎ ಸ್ಕಿನ್ ಕೇರ್ ಪ್ರಾಡಕ್ಟ್ ಆಗಿ ನೀವು ಇದನ್ನು ಯೂಸ್ ಮಾಡಬಹುದು. ಓಕೆ, ಥರ್ಡ್ ಸ್ಟೆಪ್ ಅಲ್ಲಿ ಟ್ರೀಟ್ಮೆಂಟ್ ಸ್ಟೆಪ್ ಆಗಿ. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಮ್ ಟೈಮ್ಸ್ ನೀವು ಮೇಕಪ್ ಅನ್ನು ಮಾಡ್ತಾ ಇರ್ತೀರಾ. ಓಕೆ, ಸಮ್ ಟೈಮ್ಸ್ ಏನ್ ರೆಗ್ಯುಲರ್ಲಿ ಮಾಡ್ಲೇಬೇಕು ಕೆಲವೊಂದು ಸ್ಟೆಪ್ಸ್. ಓಕೆ, ಅಂಡ್ ಕೆಲವೊಂದು ಮಾಯಿಶ್ಚರೈಸರ್ಸ್ ರೆಗ್ಯುಲರ್ಲಿ ಯೂಸ್ ಆಗಿರುವಂತಹ, ಸಮ್ ಟೈಮ್ಸ್ ಮಾಯಿಶ್ಚರೈಸರ್ಸ್ ಹಾರ್ಡ್ ಇದ್ರೆ, ಸ್ವಲ್ಪ ವೆರಿ ಏನಪ್ಪಾ ಅಂದ್ರೆ ಥಿಕ್ ಇದ್ರೆ, ಓಕೆ, ಆ ಮಾಯಿಶ್ಚರೈಸರ್ಸ್ ಅನ್ನು ನೀವು ಸ್ವಲ್ಪ ಡೈಲ್ಯೂಟ್ ಮಾಡ್ಬೇಕಂದ್ರೆ ಕೂಡ ನೀವು ಡೈರೆಕ್ಟ್ ಆಗಿ 1 ಡ್ರಾಪ್ಲೆಟ್ ಆಫ್ ಈ ನಮ್ಮ ಪ್ರಿಸ್ಟಿನ್ ಆಯಿಲ್ ಅನ್ನು ಮಾಯಿಶ್ಚರೈಸರ್ ಅಲ್ಲಿ ಹಾಕಿ ರಬ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿ ನೀವು ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಬಹುದು. ವೆರಿ ವೆರಿ ಡ್ರೈ ಫೇಸ್ ಇದ್ರೆ, ಯಾರ್ಯಾರ್ದು ವೆರಿ ವೆರಿ ಡ್ರೈ ಫೇಸ್ ಇದೆ, ಸೊ ಆಸ್ ಎ ಟ್ರೀಟ್ಮೆಂಟ್ ಆಗಿ ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಡಿ. ಪ್ಲಸ್ ಒಂದೇ 1 ಡ್ರಾಪ್ ಅನ್ನು ನೀವು ನಿಮ್ಮ ಮಾಯಿಶ್ಚರೈಸರ್ ಅಲ್ಲಿ, ಯಾವುದೇ ರೀತಿಯ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇರಬಹುದು, ಸ್ಪೆಷಲಿ ನೈಟ್ ಕ್ರೀಮ್ ನೀವು ಅಪ್ಲೈ ಮಾಡ್ತಾ ಇದ್ರೆ ಸ್ವಲ್ಪ ಥಿಕ್ ಇರುತ್ತೆ ನೈಟ್ ಕ್ರೀಮ್ಸ್, ಅಥವಾ ಯಾವುದೇ ತರ ಡೇ ಕ್ರೀಮ್ ಯೂಸ್ ಮಾಡ್ತಾ ಇದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ರೆಜ್ಯುವಿನೇಟಿಂಗ್ ಡೇ ಕ್ರೀಮ್ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಥಿಕ್ ಇದೆ, ಅಂಡ್ ಅಥವಾ ನಮ್ಮ ಪ್ರೋವೈಟ್ ಆಲ್ರೆಡಿ ಥಿನ್ ಇದೆ. ಬಟ್ ಇನ್ ಕೇಸ್ ನಿಮ್ಮ ಸ್ಕಿನ್ ತುಂಬಾನೇ ಡ್ರೈ ಇದೆಪ್ಪ ಅಂದ್ರೆ ನೀವು ಪ್ರೋವೈಟ್ ಅಲ್ಲಿ ಕೂಡ ಒಂದೇ 1 ಡ್ರಾಪ್ ಆಫ್ ನೀವು ಮಾಯಿಶ್ಚರೈಸರ್ ಕ್ರೀಮ್ ಅಲ್ಲಿ ಈ ಆಯಿಲ್ ಅನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಬಹುದು. ಸೊ ಲಾಂಗ್ ಲಾಸ್ಟಿಂಗ್ ಏನಪ್ಪಾ ಅಂದ್ರೆ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ ನಿಮ್ಮ ಫೇಸ್ ಅಲ್ಲಿ. ಇದು ಆಯ್ತು ಸೆಕೆಂಡ್ ಸ್ಟೆಪ್ ಹೇಳಿದೀನಿ. ಫಸ್ಟ್ ಸ್ಟೆಪ್ ಆಸ್ ಎ ಟ್ರೀಟ್ಮೆಂಟ್ ಆಗಿ ಯೂಸ್ ಮಾಡಿ, ಸೆಕೆಂಡ್ ಸ್ಟೆಪ್ ಅಲ್ಲಿ ಮಾಯಿಶ್ಚರೈಸರ್ ಅಲ್ಲಿ ಮಿಕ್ಸ್ ಮಾಡಿ ಇದನ್ನು ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಡಿ ವೆರಿ ವೆರಿ ಡ್ರೈ ಫೇಸ್ ಅಲ್ಲಿ. ಮೂರನೇ ಸ್ಟೆಪ್ ಹೇಳ್ತಾ ಇದ್ದೀನಿ, ಏನಪ್ಪಾ ಅಂದ್ರೆ ಸ್ಪೆಷಲಿ ಮೇಕಪ್ ಅನ್ನು ಮಾಡುವಾಗ, ಸೊ ಸ್ಪೆಷಲಿ ನಮ್ಮ ರೀಸೆಂಟ್ಲಿ ಲಾಂಚ್ ಆಗಿರುವಂತಹ ಒಂದು ಫೌಂಡೇಶನ್ ಇದೆ. ಓಕೆ, ಹೈಡ್ರಾ ಮ್ಯಾಟ್ ಫೌಂಡೇಶನ್ ಅಂತ. ಸೊ ಈ ಹೈಡ್ರಾ ಮ್ಯಾಟ್ ಫೌಂಡೇಶನ್ ಏನಪ್ಪಾ ಇದೆ ಅಂದ್ರೆ, ಸೊ ನೀವು ಸ್ಪ್ರೆಡ್ ಮಾಡುವಾಗ ಸ್ವಲ್ಪ ಥಿಕ್ನೆಸ್ ನಿಮ್ಗೆ ಫೀಲ್ ಆಗುತ್ತೆ. ಓಕೆ, ಸೊ ಅಂಥದ್ರಲ್ಲಿ ಏನ್ ಮಾಡಬಹುದು, ನೀವು ಒಂದೇ 1 ಡ್ರಾಪ್ ಆಫ್ ಈ ಪ್ರಿಸ್ಟಿನ್ ಆಯಿಲ್ ಅನ್ನು ಫೌಂಡೇಶನ್ ಅಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಸ್ಪ್ರೆಡ್ ಮಾಡ್ಕೋಬಹುದು, ಈಸಿಯಾಗಿ ಬ್ಲೆಂಡ್ ಕೂಡ ಮಾಡಬಹುದು. ತುಂಬಾ ಚೆನ್ನಾಗಿ ನಿಮ್ಮ ಫೇಸ್ ಮೇಲೆ ಒಂದು ಮಾಯಿಶ್ಚರ್ ಜೊತೆ ಫೌಂಡೇಶನ್ ಲಾಕ್ ಆಗುತ್ತೆ ಫೇಸ್ ಮೇಲೆ. ಓಕೆ, ಓವರ್ ಆಲ್ ಆಗಿ ಚೆನ್ನಾಗಿ ನರಿಶ್ ಕೂಡ ಆಗುತ್ತೆ ಸ್ಕಿನ್ ಅಂಡ್ ಮೇಕಪ್ ಲುಕ್ ಕೂಡ ಬರುತ್ತೆ ನಿಮ್ಮ ಫೇಸ್ ಮೇಲೆ ನೀವು ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿದ್ರೆ. ಸೊ 3 ಮೆಥಡ್ಸ್ ಹೇಳಿದೀನಿ. ಸೊ ಅದಕ್ಕಾಗಿ ಇದನ್ನು ವರ್ಸಟೈಲ್ ಅಂತ ಹೇಳಿರೋದು, ಈ ಪ್ರಾಡಕ್ಟ್ ಅನ್ನು ವರ್ಸಟೈಲ್ ಅಂತ ಹೇಳಿರೋದು. ಯಾಕಂದ್ರೆ ಮಲ್ಟಿಪಲ್ ತರಹ ಈ ಪ್ರಾಡಕ್ಟ್ ಅನ್ನು ನಾವು ಯೂಸ್ ಮಾಡಬಹುದು. ಆಸ್ ಅ ಸ್ಕಿನ್ ಕೇರ್ ಪ್ರಾಡಕ್ಟ್ ಆಗಿ ನಾವು ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡಬಹುದು, ಮಾಯಿಶ್ಚರೈಸರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಬಹುದು, ಅಂಡ್ ದೆನ್ ಏನಪ್ಪಾ ಅಂದ್ರೆ ಫೌಂಡೇಶನ್ ಜೊತೆ ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನು ಯೂಸ್ ಮಾಡಬಹುದು. ಓಕೆ, ಸೊ ಈ ರೀತಿ ನಾವು ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಬಹುದು. ಫಸ್ಟ್ ಪ್ರಾಡಕ್ಟ್ ಅಂತಂದ್ರೆ ನಮ್ಮ ಪ್ರಿಸ್ಟಿನ್ ಡ್ರೈ ಆಯಿಲ್ ಹೈ BV ಪ್ರಾಡಕ್ಟ್ ಇದೆ. ಸೊ ಮಸ್ಟ್ ನೀಡೆಡ್ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದೀನಿ. ಲೇಡೀಸ್ ಇರಬಹುದು, ಜೆಂಟ್ಸ್ ಇರಬಹುದು, ಯಾರ್ಯಾರು ಇವತ್ತು ಟ್ರೈನಿಂಗ್ ಅನ್ನು ಅಟೆಂಡ್ ಮಾಡ್ತಾ ಇದ್ದೀರಾ, ಸೊ ಪ್ಲೀಸ್ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಈ ಪ್ರಾಡಕ್ಟ್ ಬೆನಿಫಿಟ್ ಅನ್ನು ತಗೊಳ್ಳಿ. ಅವಾಗ ನೀವು ಬಂದು ಹೇಳ್ತೀರಾ ನಿಮ್ಮ ಸ್ಕಿನ್ ಅಲ್ಲಿ ಏನೇನ್ ಚೇಂಜಸ್ ಬಂದಿದೆ ಅಂತ. ಸೊ ಮಾರ್ಕ್ ಮೈ ವರ್ಡ್ಸ್, ಡೆಫಿನೆಟ್ ಆಗಿ ಈ ಪ್ರಾಡಕ್ಟ್ ಇಂದ ನಿಮ್ಮ ಸ್ಕಿನ್ ನಲ್ಲಿ ಲಾಟ್ ಆಫ್ ಚೇಂಜಸ್ ಕೂಡ ಬರುತ್ತೆ. ಸೊ ಅದೇ ರೀತಿ ನಮ್ಮ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ನಾನು ಮಾತಾಡಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಇದು ಕೂಡ ಡ್ಯೂರಿಂಗ್ ದ ದಸರಾ ಟೈಮ್ ಲಾಂಚ್ ಆಗಿರುವಂತಹ ಪ್ರಾಡಕ್ಟ್ ಆಗಿದೆ. ಅರ್ಬನ್ ಕಲರ್ ಲಂಡನ್ದು ಅಂಡ್ ಮೋಸ್ಟ್ ಡಿಮಾಂಡಿಂಗ್ ಪ್ರಾಡಕ್ಟ್ ಅಂತಾನು ಹೇಳ್ಬಹುದು. ತುಂಬಾ ಜನರು ಈ ಪ್ರಾಡಕ್ಟ್ ಬಗ್ಗೆ ಡಿಮ್ಯಾಂಡ್ ಕೂಡ ಮಾಡ್ತಾ ಇದ್ರು, ಯಾಕಂದ್ರೆ ಇನ್ ಬಿಟ್ವೀನ್ ಸ್ವಲ್ಪ ಸ್ಟಾಕ್ ಔಟ್ ಆಗಿತ್ತು ಮೊದ್ಲಿಂದು ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್. ಸೊ ಹಾಗಾಗಿ ಸೊ ನ್ಯೂ ವೇ ಇಂದ, ನ್ಯೂ ಫಾರ್ಮುಲೇಷನ್ ಇಂದ ನಾವು ನಿಮ್ಗೋಸ್ಕರ ಮತ್ತೊಮ್ಮೆ ತಗೊಂಡ್ ಬಂದಿರೋದು ನಮ್ಮ ಅರ್ಬನ್ ಕಲರ್ ಲಂಡನ್ದು ಪವರ್ ಮ್ಯಾಟ್ ಟ್ರಾನ್ಸ್ಫರ್ ಪ್ರೂಫ್ ಲಿಕ್ವಿಡ್ ಲಿಪ್ ಕಲರ್. ಟ್ರಾನ್ಸ್ಫರ್ ಪ್ರೂಫ್ ಅಂದ್ರೆ ಟ್ರಾನ್ಸ್ಫರ್ ಆಗಲ್ಲ, ಒಂದ್ಸಲ ನೀವು ಅಪ್ಲೈ ಮಾಡಿದ್ರೆ ವೆರಿ ವೆರಿ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಅಂಡ್ ಲೆಟ್ ಮಿ ಟೆಲ್ ಯು ಒನ್ ಮೋರ್ ಥಿಂಗ್, ಏನಪ್ಪಾ ಅಂದ್ರೆ ಇದು ಲಿಮಿಟೆಡ್ ಎಡಿಷನ್ ಆಗಿದೆ. ಲಿಮಿಟೆಡ್ ಎಡಿಷನ್ ಅಂದ್ರೆ ಸೊ ನೀವು ಫಟಾಫಟ್ ಆಗಿ ಕ್ವಿಕ್ ಆಗಿ ಇದನ್ನು ತಗೋಬೇಕಾಗಿರುತ್ತೆ. ಸೊ ಇಲ್ಲ ಅಂದ್ರೆ ಖಾಲಿ ಆಗ್ಬಹುದು ಇದು. ಓಕೆ, ಸೊ ಯಾಕಂದ್ರೆ ಇದರಲ್ಲಿ ಯೂಸ್ ಆಗಿರುವಂತಹ ಫಾರ್ಮುಲೇಷನ್ ಇರಬಹುದು. ಸೊ ತುಂಬಾ ಚೆನ್ನಾಗಿದೆ ಅಂಡ್ ವೆರಿ ಡಿಮ್ಯಾಂಡಿಂಗ್ ಇದೆ. ಸೊ ಮತ್ತೊಮ್ಮೆ ನಾವು
ಬೇರೆ ಕಂಟ್ರಿಯಿಂದ ಇದನ್ನ ತಗೊಂಡ್ಬರ್ಬೇಕಂದ್ರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಸೊ ಅದಕ್ಕಾಗಿ ಮೆನ್ಷನ್ ಮಾಡಿರೋದು ಲಿಮಿಟೆಡ್ ಎಡಿಷನ್ ಅಂತ. ಸೊ ಲಿಮಿಟೆಡ್ ಎಡಿಷನ್ ಇರೋದ್ರಿಂದ ಸೊ ಡಿಮ್ಯಾಂಡ್ ಕೂಡ ಜಾಸ್ತಿ ಇದೆ ಇದಕ್ಕೆ. ಅಂಡ್ ಆದಷ್ಟು ಬೇಗ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ನಿಮ್ ಹತ್ರ ಆಪ್ಷನ್ಸ್ ಇರುತ್ತೆ, ರೈಟ್? ಸೊ ಪವರ್ ಟು ಸ್ಟೇ ಅವರ್ ಆಫ್ಟರ್ ಅವರ್ ಅಂದ್ರೆ ನಿಮ್ಗೆ ಅಪ್ ಟು 12 ಅವರ್ಸ್ ವರೆಗೆ ಲಿಪ್ಸ್ಟಿಕ್ ಇರುತ್ತೆ. ಅಂಡ್ ತುಂಬಾ ಜನರಿಗೆ ಸ್ಪೆಷಲಿ ನಮ್ ತರಹದ ಬಿಸ್ನೆಸ್ ಅಲ್ಲಿ ಇರುವಂತಹ ಕನ್ಸಲ್ಟೆಂಟ್ಸ್ ಗೆ ಮತ್ತೊಮ್ಮೆ ಫ್ರೆಶ್ ಅಪ್ ಆಗಕ್ಕೆ ಟೈಮ್ ಇರಲ್ಲ. ಸೊ ಒನ್ ಆಫ್ಟರ್ ದಿ ಅದರ್ ಮೀಟಿಂಗ್ಸ್ ಇರುತ್ತೆ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಅಲ್ಲಿ ಇಲ್ಲಿ ತಿರ್ಗಾಡೋದು ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದ್ಸಲ ನೀವು ಬೆಳಿಗ್ಗೆ ರೆಡಿಯಾಗಿ ಮನೆ ಬಿಟ್ಟಿದ ತಕ್ಷಣ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡು ಮನೆ ಬಿಟ್ಟಿದ ತಕ್ಷಣ ಸಾಯಂಕಾಲವರೆಗೆ ಮನೆ ವಾಪಸ್ ಹೋಗುವವರೆಗೆ ಹಾಗೆ ಇರ್ಬೇಕು ನಿಮ್ಮ ಲಿಪ್ಸ್ ಮೇಲೆ ವಿತೌಟ್ ಎನಿ ಡಿಸ್ಟರ್ಬೆನ್ಸ್. ಸೊ ಆ ರೀತಿ ಇರುವಂತಹ ನಮ್ಮ ಈ ಟ್ರಾನ್ಸ್ಫರ್ ಪ್ರೂಫ್ ಲಿಕ್ವಿಡ್ ಲಿಪ್ ಕಲರ್ ಆಗಿದೆ. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ 6 ಶೇಡ್ಸ್ ಇದೆ, 6 ತರಹದ ಶೇಡ್ಸ್ ಇದೆ, 6 ಆಪ್ಷನ್ಸ್ ಇದೆ ನಿಮ್ಗೆ ಶೇಡ್ಸ್ ಅಲ್ಲಿ. ಓಕೆ, ರೆಡ್ ತರಹದ ಒಂದು ರೆಡ್ ಕಲರ್ಸ್ ಅಲ್ಲಿ ಇದೆ, ಪಿಂಕ್ ಕಲರ್ಸ್ ಅಲ್ಲಿ ಇದೆ, ಸೊ ಮಾವಿ ಕಲರ್ ಅಲ್ಲಿ ಇದೆ. ಓಕೆ, ಸೊ ಬ್ರೌನ್ ನ್ಯೂಡ್ ಕಲರ್ಸ್ ಅಲ್ಲಿ ಇದೆ. ಸೊ ನಿಮ್ಮ ಚಾಯ್ಸ್ ಯಾವ ಕಲರ್ ನಿಮ್ಗೆ ಇಷ್ಟ ಆಗುತ್ತೆ. ಸೊ ನಾನಂತೂ ಆಲ್ರೆಡಿ 6 to 6 ಪರ್ಚೇಸ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಸೊ ಈವನ್ ಐ ಲೈಕ್ ದಿಸ್ ಪ್ರಾಡಕ್ಟ್, ತುಂಬಾ ಚೆನ್ನಾಗಿದೆ. ಒಂದ್ಸಲ ಏನಪ್ಪಾ ಆಗುತ್ತೆ ಅಂದ್ರೆ ನಾವು ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್ಸ್ ಅನ್ನು ಅಪ್ಲೈ ಮಾಡಿದ್ರೆ ಲಿಪ್ಸ್ ವೆರಿ ಡ್ರೈ ತರ ಫೀಲ್ ಆಗುತ್ತೆ, ಬಟ್ ಆ ತರಹದ ಫೀಲಿಂಗ್ಸೇ ಇಲ್ಲ. ಸೊ ಸೂಪರ್ ಮ್ಯಾಟ್ ಎಫೆಕ್ಟ್ ಕೂಡ ಪ್ರೊವೈಡ್ ಮಾಡುತ್ತೆ, ಅಟ್ ದ ಸೇಮ್ ಟೈಮ್ ಲಿಪ್ಸ್ ಅನ್ನೋದು ಸ್ಮೂತ್ ಕೂಡ ಮಾಡುತ್ತೆ. ವೆರಿ ಜೆಂಟಲ್ ಇದೆ. ಸೊ ತುಂಬಾ ನಮ್ಮ ಲಿಪ್ಸ್ ಮೇಲೆ ವೆರಿ ಅಟ್ರಾಕ್ಟಿವ್ ಕಲರ್ಸ್ ಅನ್ನು ಪ್ರೊವೈಡ್ ಮಾಡುತ್ತೆ. ವಾಟರ್ ಪ್ರೂಫ್ ಫಾರ್ಮುಲೇಷನ್ ಜೊತೆ ತಯಾರಾಗಿದೆ. ಫ್ಲಾಲೆಸ್ ಕವರೇಜ್ ಕೊಡುತ್ತೆ. ನೀಟ್ ಆಗಿ ನಾವು ಅಪ್ಲೈ ಮಾಡೋದು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ನೀಟ್ ಆಗಿ ಇದನ್ನು ಪ್ರಾಪರ್ ಶೇಪ್ ಕೊಟ್ಟು ನಿಮ್ಮ ಲಿಪ್ಸ್ ಮೇಲೆ ಅಪ್ಲೈ ಮಾಡಿದ್ರೆ ಲಾಂಗ್ ಲಾಸ್ಟಿಂಗ್. MRP 500 rupees, ಡಿಸ್ಟ್ರಿಬ್ಯೂಟರ್ ನಿಮ್ಮ ಕನ್ಸಲ್ಟೆಂಟ್ ಪ್ರೈಸ್ 435 rupees ಆಗಿದೆ. ಅರ್ಬನ್ ಕಲರ್ ಹೈ ಬಿಬಿ ಪ್ರಾಡಕ್ಟ್ ಅಗೇನ್ 260.87 BB, PV 9.66, 3.8 ml ಪ್ರಾಡಕ್ಟ್ ಕ್ವಾಂಟಿಟಿ ಇದೆ. ಕಂಪ್ಲೀಟ್ ಆಗಿ ವೆಜಿಟೇರಿಯನ್ ಪ್ರಾಡಕ್ಟ್ ಆಗಿದೆ, 100% ವೆಜಿಟೇರಿಯನ್ ಪ್ರಾಡಕ್ಟ್ ಆಗಿದೆ. ಯಾವುದೇ ರೀತಿಯ ಕ್ರೂಯಲ್ಟಿ ಇಂದ ಫ್ರೀ ಆಗಿರುವಂತಹ ಇದು ಪ್ರಾಡಕ್ಟ್ ಆಗಿದೆ. ಓಕೆ, ಸೊ ಐ ನೋ ಮೋಸ್ಟ್ ಆಫ್ ದ ಲೇಡೀಸ್ ಗೆ ಇದು ಇಷ್ಟ ಆಗಿರುವಂತಹ ಪ್ರಾಡಕ್ಟ್. ಸೊ ಬಟ್ ಯಾರ್ಯಾರಿಗೆ ಇದು ರೀಚ್ ಆಗಿದೆ ಅಂತ ನನ್ಗೆ ಗೊತ್ತಿಲ್ಲ. ಸೊ ಯಾರ್ಯಾರಿಗೆ ಇನ್ನ ರೀಚ್ ಆಗಿಲ್ಲ, ಸೊ ಪ್ಲೀಸ್ ಇದನ್ನು ಆರ್ಡರ್ ಮಾಡ್ಕೊಂಡು ಸೊ ನೀವು ತಗೊಳ್ಳಿ, ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಲಿಮಿಟೆಡ್ ಎಡಿಷನ್ ಇದೆ, 6 ಆಪ್ಷನ್ಸ್ ಇದೆ, ಲಿಮಿಟೆಡ್ ಎಡಿಷನ್ಸ್ ಇದೆ, ವೆರಿ ಅಟ್ರಾಕ್ಟಿವ್ ಕಲರ್ಸ್ ಇದೆ. ಅಂಡ್ ಫೀಡ್ಬ್ಯಾಕ್ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ. ತುಂಬಾ ಜನ ನನ್ಗೆ ಹೇಳಿದ್ದಾರೆ MSCs ಅಲ್ಲಿ, ಸೊ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ. ಅಂಡ್ ಕೆಲವೊಬ್ರು ಬಲ್ಕ್ ಅಲ್ಲಿ ಇದನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಮೈಸೂರಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ತುಂಬಾ ಜನ ಬಲ್ಕ್ ಅಲ್ಲಿ ಇದನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ, ರೈಟ್? ಸೊ ತುಂಬಾ ಡಿಮ್ಯಾಂಡಿಂಗ್ ಪ್ರಾಡಕ್ಟ್ ಇದೆ. ಸೊ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಕೋಬಹುದು. ಸೊ ಒನ್ ಆಫ್ ದ ಅಗೇನ್ ಬೆಸ್ಟ್ ಅಂಡ್ ನಮ್ಗೆ ಬೇಕಾಗಿರುವಂತಹ ಪ್ರಾಡಕ್ಟ್. ಸೊ ನೋಡಿ ಏನಪ್ಪಾ ಅಂದ್ರೆ ನಮ್ಮ ಅರ್ಬನ್ ಕಲರ್ ಪ್ರಾಡಕ್ಟ್ಸ್ ಅನ್ನು ನಾವು ಫೀಲ್ಡ್ ಅಲ್ಲಿ ಮಾತಾಡುವಾಗ ಅಥವಾ ಮಾತಾಡಕ್ಕಿಂತ ಮುಂಚೆ ಫಸ್ಟ್ ಅದನ್ನು ನಾವು ವೇರ್ ಮಾಡ್ಬೇಕಾಗಿರುತ್ತೆ. ನಾವು ಬ್ರಾಂಡ್ ಅಂಬಾಸಿಡರ್ ಆಗ್ಬೇಕು, ಕರೆಕ್ಟ್ ಅಲ್ವಾ? ಸೊ ಅಂಡ್ ಲಿಪ್ಸ್ಟಿಕ್ ಈಸ್ ಸಚ್ ಎ ಪ್ರಾಡಕ್ಟ್. ಏನಪ್ಪಾ ಅಂದ್ರೆ ನೀವು ಕಂಪ್ಲೀಟ್ ನೀವು ಫೇಸ್ ಮೇಲೆ ಏನು ಅಪ್ಲೈ ಮಾಡಿಲ್ಲ ಅಂದ್ರೆ ಕೂಡ ಜಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರೆ ಸಾಕು. ಒಂದ್ ಅಟ್ರಾಕ್ಟಿವ್ ಆಗಿರುವಂತ, ಬ್ಯೂಟಿಫುಲ್ ಆಗಿರುವಂತ, ಒಳ್ಳೆ ಟೆಕ್ಸ್ಚರ್ ಇರುವಂತ, ಒಳ್ಳೆ ಕ್ವಾಲಿಟಿ ಲಿಪ್ಸ್ಟಿಕ್ ನೀವು ಲಿಪ್ಸ್ ಮೇಲೆ ಅಪ್ಲೈ ಮಾಡಿದ್ರೆ ಲಿಪ್ಸ್ಟಿಕ್ ಇಂದಾನೆ ಗೊತ್ತಾಗುತ್ತೆ ಏನ್ ಕ್ವಾಲಿಟಿ ಆಫ್ ದ ಲಿಪ್ಸ್ಟಿಕ್ ಅಂತ, ರೈಟ್? ಅಂಡ್ ಅದ್ರಿಂದ ಗೊತ್ತಾಗುತ್ತೆ ಸೊ ನಿಮ್ಮ ಡಿಗ್ನಿಟಿ ಏನು, ನಿಮ್ಮ ಓವರ್ ಆಲ್ ಲುಕ್ ಏನು ಅಂತ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಲಿಪ್ಸ್ಟಿಕ್ ಅಲೋನ್ ಇಟ್ ಸೆಲ್ಫ್ ಏನಪ್ಪಾ ಅಂದ್ರೆ ನಮ್ಮ ಓವರ್ ಆಲ್ ಫೇಸ್ ಲುಕ್ ಅನ್ನು ಚೇಂಜ್ ಮಾಡುತ್ತೆ. ಸೊ ಆಲ್ವೇಸ್ ವೇರ್ ಲಿಪ್ಸ್ಟಿಕ್. ಅಂಡ್ ನಂತರ ಬಿಸ್ನೆಸ್ ಅಲ್ಲಿ ಅಂತೂ ತುಂಬಾನೇ ಬೇಕಾಗಿರುವಂತಹ ಪ್ರಾಡಕ್ಟ್ ಆಗಿದೆ. ಸೊ ಮಸ್ಟ್ ಹ್ಯಾವ್ ಪ್ರಾಡಕ್ಟ್. ಎಲ್ಲರದು ಕಿಟ್ ಅಲ್ಲಿ, ರೆಗ್ಯುಲರ್ ಸ್ಕಿನ್ ಕೇರ್ ಮೇಕಪ್ ಕಿಟ್ ಅಲ್ಲಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ನಮ್ಗೆ ಬೇಕಾಗಿರುವಂತಹ, ನಮ್ಮ ಪರ್ಸ್ ಅಲ್ಲಿ ಇರ್ಬೇಕಾಗಿರುವಂತಹ ಪ್ರಾಡಕ್ಟ್ ಲಿಪ್ಸ್ಟಿಕ್ ಇರ್ಬೇಕು. ಅಂಡ್ ಅದ್ರಲ್ಲಿ ನೀವು ಇದನ್ನು ಹಾಕೋಬಹುದು, ನಮ್ಮ ಟ್ರಾನ್ಸ್ಫರ್ ಪ್ರೂಫ್ ಲಿಕ್ವಿಡ್ ಲಿಪ್ಸ್ಟಿಕ್, ಆಯ್ತಾ? ಸೊ ಯಾವ್ಯಾವ ಶೇಡ್ ಇಷ್ಟ ಆಗಿದೆ ಯಾರ್ಯಾರಿಗೆ, ಅಥವಾ ಯಾವ್ಯಾವ ಶೇಡ್ ಅನ್ನು ತಗೊಂಡಿದ್ದೀರಾ, ಸೊ ಅದನ್ನು ನೀವು ಮೆನ್ಷನ್ ಮಾಡಬಹುದು. ಸೊ ಪ್ರಿಸ್ಟೀನ್ ಡ್ರೈ ಆಯಿಲ್ಡ್ ಏಜ್ ಗ್ರೂಪ್ 21+ ಇದೆ. ಸೊ 21+ ಯಾರ್ಯಾರು ಇದ್ದೀರಾ ಸೊ ಅವರು ಅದನ್ನು ಯೂಸ್ ಮಾಡಬಹುದು. ಓಕೆ, ಸೊ ಬನ್ನಿ ನೋಡೋಣ. ಇದು ಆಯ್ತು ನಮ್ಮ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ. ಸೊ ನಾನು ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ, ಅದು ಕೂಡ ನಮ್ಮ ರೀಸೆಂಟ್ಲಿ ಲಾಂಚ್ ಆಗಿರುವಂತಹ ಪ್ರಾಡಕ್ಟ್. ಕೆಲವೊಬ್ರು ಕೇಳ್ತಾ ಇದ್ರು ಈ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೂಡ. ಸೊ ಎಸ್, ನಮ್ ಹತ್ರ ಫೌಂಡೇಶನ್ ಬಗ್ಗೆ ಮಾತಾಡ್ಬೇಕಂದ್ರೆ ಅಲ್ಟಿಮೇಟ್ ರೇಡಿಯನ್ಸ್ ಫೌಂಡೇಶನ್ ಅನ್ನು ನಾವು ನೋಡಿದ್ವಿ. ಸೊ ಇವಾಗ ಅದು ಡಿಸ್ಕಂಟಿನ್ಯೂಡ್ ಆಗಿದೆ ಆಲ್ರೆಡಿ ಅಲ್ಟಿಮೇಟ್ ರೇಡಿಯನ್ಸ್ ಫೌಂಡೇಶನ್. ಸೊ ಅದೇ ತರಹ ನಮ್ಮ ಹತ್ರ ಫರ್ಮ್ ಅಂಡ್ ಲಿಫ್ಟ್ ಫೌಂಡೇಶನ್ ಕೂಡ ಇದೆ. ಫರ್ಮ್ ಅಂಡ್ ಲಿಫ್ಟ್ ಫೌಂಡೇಶನ್ ಏನಿದೆ, ಎಕ್ಸ್ಪರ್ಟ್ ಫರ್ಮ್ ಅಂಡ್ ಲಿಫ್ಟ್ ಫೌಂಡೇಶನ್ ಒನ್ ಆಫ್ ದ ಬೆಸ್ಟ್ ಫೌಂಡೇಶನ್ ಅಂತ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ.
ಬಟ್ ಏನಪ್ಪಾ ಅಂದ್ರೆ ಡ್ಯೂ ಟು ಸ್ವಲ್ಪ ಅದ್ರಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ಅವೈಲಬಿಲಿಟಿ ಇಂದ ಸೊ ಸ್ವಲ್ಪ ಟೈಮ್ ತಗೊಳುತ್ತೆ ಮತ್ತೆ ಪ್ರಾಡಕ್ಟ್ ಬರ್ಬೇಕಂದ್ರೆ ಫೋಮ್ ಅಂಡ್ ಲಿಫ್ಟ್. ಓಕೆ, ಸೊ ಎಷ್ಟು ನಿಮ್ಗೆ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಅಷ್ಟೇ ಇರೋದು ಫೋಮ್ ಅಂಡ್ ಲಿಫ್ಟ್. ಸೊ ಮತ್ತೊಮ್ಮೆ ಬರುತ್ತೆ. ಸೊ ಲೆಟ್ಸ್ ವೇಟ್. ಸೊ ಅನದರ್ 4 to 5 months ಆಗುತ್ತೆ ಅದು ಬರುವವರೆಗೆ. ಸೊ ಹಾಗಾಗಿ ನಮ್ಮ ಮೇಕಪ್ ಅಲ್ಲಿ ಯಾವುದೇ ತರದ ಕಾಂಪ್ರಮೈಸ್ ಆಗ್ಬಾರ್ದು. ಸೊ ಅದಕ್ಕಾಗಿ ಇನ್ನೊಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಅನ್ನು ನಾವು ಸ್ಪೆಷಲಿ ತಗೊಂಡ್ ಬಂದಿರೋದು ನಮ್ಮ ಅರ್ಬನ್ ಕಲರ್ ಲಂಡನ್ದು ಹೈಡ್ರಾ ಮ್ಯಾಟ್ ಫೌಂಡೇಶನ್. ಹೈಡ್ರಾ ಮ್ಯಾಟ್ ಫೌಂಡೇಶನ್ ಯಾಕಂದ್ರೆ ಫೌಂಡೇಶನ್ ಗೆನೆ ಆಕ್ಚುಲಿ ನಾವು ಹೇಳ್ತೀವಿ ಮೇಕಪ್ ಪ್ರಾಡಕ್ಟ್ ಅಂತ. ಸೊ ಇದ್ರಿಂದಾನೇ ನಮ್ಮ ಸ್ಕಿನ್ ನಲ್ಲಿ ಏನಪ್ಪಾ ಅಂದ್ರೆ ನಾವು ಚೇಂಜಸ್ ಬರೋದು, ಫ್ಲಾಲೆಸ್ ಥಿಂಗ್ ಅಥವಾ ಆಕ್ಚುಯಲ್ ಮೇಕಪ್ ಲುಕ್ ಬರೋದು ಫೌಂಡೇಶನ್ ಇಂದಾನೆ, ಕರೆಕ್ಟ್ ಅಲ್ವಾ? ಸೊ ಇದು ಮೀಡಿಯಂ ಕವರೇಜ್ ಪ್ರೊವೈಡ್ ಮಾಡುವಂತಹ ಒಂದು ಫೌಂಡೇಶನ್ ಆಗಿದೆ ಹೈಡ್ರಾ ಮ್ಯಾಟ್ ಫೌಂಡೇಶನ್. ಹೈಡ್ರಾ ಮೀನ್ಸ್ ವಾಟರ್, ಮಾಯಿಶ್ಚರ್ ಕಂಟೆಂಟ್. ಓಕೆ, ಮಾಯಿಶ್ಚರ್ ಕಂಟೆಂಟ್ ಇದ್ರಲ್ಲಿ ಇದೆ, ಈ ಪ್ರಾಡಕ್ಟ್ ಅಲ್ಲಿ ಇದೆ. ನಮ್ಮ ಸ್ಕಿನ್ ಅನ್ನು ಹೈಡ್ರೇಷನ್ ಕೂಡ ಪ್ರೊವೈಡ್ ಮಾಡುತ್ತೆ, ಬಟ್ ಒಂದ್ ಮ್ಯಾಟ್ ಲುಕ್ ಅಲ್ಲಿ ಆಯಿಲಿ ತರ ಟೆಕ್ಸ್ಚರ್ ಅಲ್ಲಿ ಪ್ರೊವೈಡ್ ಮಾಡಲ್ಲ ಲುಕ್. ಇದನ್ನು ಅಪ್ಲೈ ಮಾಡಿದ ತಕ್ಷಣ ಸೊ ಮ್ಯಾಟ್ ಲುಕ್ ಪ್ರೊವೈಡ್ ಮಾಡುತ್ತೆ ಫೌಂಡೇಶನ್ ವಿತ್ ಮ್ಯಾಟ್ ಲುಕ್. ಬಟ್ ಸ್ಟಿಲ್ ಏನಪ್ಪಾ ಇದ್ರಲ್ಲಿ ಇದೆ ಮಾಯಿಶ್ಚರ್ ಕಂಟೆಂಟ್ ಇದೆ. ಓಕೆ, ವಾಟರ್ ಬೇಸ್ ಫೌಂಡೇಶನ್, ಆಯಿಲ್ ಬೇಸ್ ಫೌಂಡೇಶನ್ ಅಲ್ಲ ಇದು, ಮ್ಯಾಟ್ ಇರೋದ್ರಿಂದ ವಾಟರ್ ಬೇಸ್ ಫೌಂಡೇಶನ್ ಆಗಿದೆ. ಸೊ ಹಾಗಾಗಿ ಕ್ವಿಕ್ ಆಗಿ ನಮ್ಮ ಸ್ಕಿನ್ ಅನ್ನು ಹೈಡ್ರೇಟ್ ಕೂಡ ಮಾಡುತ್ತೆ, ವೆರಿ ಡ್ರೈ ತರಹ ಮಾಡಲ್ಲ ಇದು. ಓಕೆ, ಸೊ ಎಫರ್ಟ್ಲೆಸ್ಲಿ ನೀವು ಅಪ್ಲೈ ಮಾಡಬಹುದು, ಪ್ಯಾಚಿ ತರ ಆಗಲ್ಲ. ಸ್ಪೆಷಲಿ ಆಯಿಲ್ ಬೇಸ್ ಫೌಂಡೇಶನ್ಸ್ ಇದ್ರೆ ಪ್ಯಾಚಿ ತರ ಆಗುತ್ತೆ, ನೀವು ಸ್ಪ್ರೆಡ್ ಮಾಡುವಾಗ ಅಥವಾ ನೀವು ಬ್ಲೆಂಡ್ ಮಾಡುವಾಗ ಪ್ಯಾಚಿ ತರ ಆಗುತ್ತೆ. ಬಟ್ ಇದು ಈಸಿ ಟು ಅಪ್ಲೈ ಇದೆ ಸಿನ್ಸ್ ಇಟ್ ಈಸ್ ವಾಟರ್ ಬೇಸ್ ಫೌಂಡೇಶನ್ ಇರೋದ್ರಿಂದ. ಸೊ ಈಸಿಯಾಗಿ ನೀವು ಬ್ಲೆಂಡ್ ಮಾಡಬಹುದು. ಬಟ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಫೌಂಡೇಶನ್ ಅನ್ನು ಅಥವಾ BB ಕ್ರೀಮ್ ಅನ್ನು ಯೂಸ್ ಮಾಡ್ಬೇಕಾದ್ರೆ ನೀವು ಬ್ಲೆಂಡರ್ ಅನ್ನು ಯೂಸ್ ಮಾಡ್ಬೇಕು. ನಮ್ಮ ಬ್ಯೂಟಿ ಬ್ಲೆಂಡರ್ ಏನಿದೆ ಬ್ಲಾಕ್ ಕಲರ್ ಅಥವಾ ಪಿಂಕ್ ಕಲರ್ ಅಲ್ಲಿ ಬರ್ತಾ ಇದೆಯಲ್ಲ, ಸೊ ಆ ಬ್ಯೂಟಿ ಬ್ಲೆಂಡರ್ ಅನ್ನು ನೀವು ಯೂಸ್ ಮಾಡ್ಲೇಬೇಕು. ಪ್ರಾಪರ್ ಆಗಿ ಬ್ಲೆಂಡ್ ಆಗುತ್ತೆ ನಿಮ್ಮ ಫೌಂಡೇಶನ್. ಓಕೆ, ಅಂಡ್ ಸ್ಪೆಷಲಿ ಇದು ಹೈಡ್ರಾ ಮ್ಯಾಟ್ ಫೌಂಡೇಶನ್ ಇರೋದ್ರಿಂದ ಸೊ ಸ್ವಲ್ಪ ಮ್ಯಾಟ್ ಲುಕ್ ಪ್ರೊವೈಡ್ ಮಾಡುತ್ತೆ. ಸೊ ಈಸಿ ಆಗಿ ನಿಮ್ಗೆ ಬ್ಲೆಂಡ್ ಮಾಡಕ್ಕೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ ಬ್ಲೆಂಡರ್. ಓಕೆ, ಸೊ ಮೀಡಿಯಂ ಕವರೇಜ್ ಅನ್ನು ಪ್ರೊವೈಡ್ ಮಾಡುತ್ತೆ. ಅಂಡ್ ಫ್ಯೂ ಆಫ್ ದ ನಮ್ಮ ಸ್ಕಿನ್ ಅಲ್ಲಿ ಸ್ಪಾಟ್ಸ್ ಇದ್ರೆ ಕೂಡ, ಸ್ಮಾಲ್ ಸ್ಪಾಟ್ಸ್ ಇದ್ರೆ ಕೂಡ ಅದನ್ನು ಕೂಡ ಕನ್ಸೀಲ್ ಮಾಡೋ ತರಹನು ಕೆಲಸ ಮಾಡುತ್ತೆ. ಓಕೆ, ರೆಡ್ನೆಸ್ ಇರಬಹುದು ಸ್ಕಿನ್ ಮೇಲೆ, ಲಿಟಲ್ ಬಿಟ್ ಆಫ್ ಬ್ಲೆಮಿಶಸ್ ಇರಬಹುದು, ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಇರಬಹುದು, ಅದನ್ನು ಕೂಡ ಸ್ವಲ್ಪ ಇದು ಲೈಟ್ ವೇ ಇಂದ ಹೈಡ್ ಮಾಡಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ. ವೆರಿ ಲೈಟ್ ವೇಟ್ ಆಗಿದೆ, ವೇಟ್ಲೆಸ್ ಫಾರ್ಮ್ಯುಲಾ ಇದೆ, ಯಾವುದೇ ರೀತಿಯ ಫ್ರೇಗ್ರೆನ್ಸ್ ಇದರಲ್ಲಿ ಯೂಸ್ ಮಾಡಿಲ್ಲ. ಸ್ಮೆಲ್ ನಿಮ್ಗೆ ಯಾವುದೇ ರೀತಿಯ ಸ್ಮೆಲ್ ಇದರಲ್ಲಿ ಇರಲ್ಲ, ಪ್ಯಾರಾಬೆನ್ ಫ್ರೀ ಆಗಿದೆ, ಲಾಂಗ್ ಲಾಸ್ಟಿಂಗ್ ಆಗಿದೆ, ವಾಟರ್ ರೆಸಿಸ್ಟೆಂಟ್ ಆಗಿದೆ. ಓಕೆ, ಅಪ್ ಟು 5 hours ವರೆಗೆ ನಿಮ್ಮ ಫೇಸ್ ಅಲ್ಲಿ ಫೌಂಡೇಶನ್ ತುಂಬಾ ಚೆನ್ನಾಗಿ ಕುತ್ಕೊಂಡಿರುತ್ತೆ. ಅಂಟಿಲ್ ಅನ್ಲೆಸ್ ನಿಮ್ಗೆ ಹ್ಯಾಬಿಟ್ ಇದೆ ನಿಮ್ಮ ಏನೋ ಮತ್ತೆ ಫೇಸ್ ಮೇಲೆ ಟಚ್ ಮಾಡ್ಕೊಳ್ಳೋದು. ಸೊ ಇದು ವೆರಿ ಲಾಂಗ್ ಲಾಸ್ಟಿಂಗ್ ಇದೆ, 100% ವೆಜಿಟೇರಿಯನ್ ಪ್ರಾಡಕ್ಟ್ ಆಗಿದೆ, ಡರ್ಮೆಟಾಲಜಿ ಕೂಡ ಟೆಸ್ಟೆಡ್ ಆಗಿದೆ. ಈ ಫೌಂಡೇಶನ್ ಅನ್ನು ಇವಾಗ ಹೇಳಿ ಯಾರ್ಯಾರು ಎಷ್ಟು ಜನ ಯೂಸ್ ಮಾಡಿದೀರಾ ಅಂತ. ರೆಗ್ಯುಲರ್ಲಿ ಕೂಡ ಯೂಸ್ ಮಾಡಬಹುದು ಏಕಲವ್ಯ. ಸೊ ನಾವು ಈ ಫೌಂಡೇಶನ್ ಅನ್ನು ರೆಗ್ಯುಲರ್ಲಿ ಕೂಡ ಯೂಸ್ ಮಾಡಬಹುದು. ಸೊ ಎಷ್ಟು ಜನ ಇದನ್ನು ಯೂಸ್ ಮಾಡಿದಿರಾ ಸೊ ಮೆನ್ಷನ್ ಮಾಡಿ ನೋಡೋಣ. ನಾನಂತೂ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ಸೊ ಎಸ್, ವೆರಿ ನೈಸ್ ಪ್ರಾಡಕ್ಟ್ ಆಗಿದೆ, ವೆರಿ ಸೇಫ್ ಕೂಡ ಇದೆ. ಯಾರ್ಯಾರು ಎಷ್ಟು ಜನ ಯೂಸ್ ಮಾಡಿದಿರಾ ಈ ಪ್ರಾಡಕ್ಟ್ ಅನ್ನು? ಓಕೆ, ಆಶಾ ಶೆಟ್ಟಿ ಅವರು ಯೂಸ್ ಮಾಡ್ತಾ ಇದ್ದೀರಾ, ವೆರಿ ನೈಸ್. ಓಕೆ, ಸೊ 30 ml ಕ್ವಾಂಟಿಟಿ ನಲ್ಲಿ ಇದೆ ಈ ಪ್ರಾಡಕ್ಟ್. ಸೊ ಪ್ರೈಸಿಂಗ್ ಕೂಡ ವೆರಿ ರೀಸನೇಬಲ್ ಇದೆ. ಸೊ ಅಂಡ್ ಎಸ್, ಅರ್ಬನ್ ಕಲರ್ ಅಂದ್ರೆ ಹೈ BB ಪ್ರಾಡಕ್ಟ್ ಅಗೇನ್. ಸೊ ಅಂಡ್ ನಮ್ಮ ಗೀತಾ ಶೆಟ್ಟಿ ಅವರು ಕೂಡ ಯೂಸ್ ಮಾಡ್ತಾ ಇದ್ದೀರಾ, ವೆರಿ ನೈಸ್. ಸೊ ಹೇಗಿದೆ ನಿಮ್ಮ ಅಭಿಪ್ರಾಯ ಈ ಪ್ರಾಡಕ್ಟ್ ಬಗ್ಗೆ? ಸೊ ಮೆನ್ಷನ್ ಮಾಡಿ. ಅಂಡ್ ವೆರಿ ರೀಸನೇಬಲ್ ಪ್ರೈಸಿಂಗ್ ಅಲ್ಲಿ, ಅಗೇನ್ ವೆರಿ ಎಕ್ಸ್ಪೆನ್ಸಿವ್ ಇರುವಂತಹ ಇದ್ರಲ್ಲಿ ಆಡ್ ಆಗಿರುವಂತಹ ಒಂದು ಇಂಗ್ರೀಡಿಯೆಂಟ್ ಜೊತೆ, ಸ್ಕಿನ್ ಸೇಫ್ಟಿ ಜೊತೆ ಇರುವಂತಹ ಇಂಗ್ರೀಡಿಯೆಂಟ್ಸ್ ಜೊತೆ ನಾವು ತಗೊಂಡ್ ಬಂದಿರೋದು ನಮ್ಮ ಅರ್ಬನ್ ಕಲರ್ ಲಂಡನ್ದು ಹೈಡ್ರಾ ಮ್ಯಾಟ್ ಫೌಂಡೇಶನ್. ಸೊ ಇದನ್ನು ನೀವು ರೆಗ್ಯುಲರ್ಲಿ ಕೂಡ ಯೂಸ್ ಮಾಡಬಹುದು, ಮತ್ತೆ ಒಕೇಶನಲ್ಲಿ ಕೂಡ ಯೂಸ್ ಮಾಡಬಹುದು. ಇನ್ ಕೇಸ್ ನಿಮ್ಗೆ ಕವರೇಜ್ ಜಾಸ್ತಿ ಕವರೇಜ್ ಬೇಕಪ್ಪ ಅಂದ್ರೆ 2 layers ಕೂಡ ನೀವು ಇದನ್ನು ಅಪ್ಲೈ ಮಾಡಬಹುದು. 1 ಲೇಯರ್ ಅಪ್ಲೈ ಮಾಡಿ ಅಂಡ್ ದೆನ್ ಇನ್ನೊಂದು ಲೇಯರ್ ಕೂಡ ನೀವು ಅಪ್ಲೈ ಮಾಡಬಹುದು ಇನ್ ಕೇಸ್ ಆಫ್ ಬಿಲ್ಡೇಬಲ್ ಕವರೇಜ್ ನಿಮ್ಗೆ ಬೇಕಂದ್ರೆ. ಅಂತ ಒಂದು ಬಿಲ್ಡೇಬಲ್ ಕವರೇಜ್ ಅಲ್ಲಿ ಮಾತಾಡ್ಬೇಕಂದ್ರೆ ಸೊ ಇನ್ಸ್ಟೆಂಟ್ ಆಗಿ ಬಿಲ್ಡೇಬಲ್ ಕವರೇಜ್ ಪ್ರೊವೈಡ್ ಮಾಡುತ್ತೆ ನಮ್ಮ ಫಾರ್ಮ್ ಅಂಡ್ ಲಿಫ್ಟ್ ಫ್ಲಾಲೆಸ್ ನಮ್ಮ ಫೌಂಡೇಶನ್. ಬಟ್ ಇದು ಏನಪ್ಪಾ ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಬರುವವರೆಗೆ. ಬಟ್ ಈ ಪ್ರಾಡಕ್ಟ್ ಅಮೇಜಿಂಗ್, ನಂಬರ್ 1 ಪ್ರಾಡಕ್ಟ್. ಈ ಪ್ರಾಡಕ್ಟ್ ಬಗ್ಗೆ ಅಂತೂ ಕ್ವಶನ್ ಇಲ್ಲ, ನಂಬರ್ 1 ಅಮೇಜಿಂಗ್ ಪ್ರಾಡಕ್ಟ್ ಆಗಿದೆ ಫೌಂಡೇಶನ್ ಅಲ್ಲಿ. ಸ್ವಲ್ಪ ವೇಟ್ ಮಾಡಿ, 4 to 5 months. ಸೊ ಬರುತ್ತೆ ಬೇಗ.
ಸೊ ಇದು ಏನಪ್ಪಾ ಅಂದ್ರೆ ಫರ್ಮ್ ಅಂಡ್ ಲಿಫ್ಟ್ ಅಂದ್ರೆ ಅಗೇನ್ ನಾವು 30+ ಇದನ್ನು ಸಜೆಸ್ಟ್ ಮಾಡ್ಬೇಕು. ಸೊ ಇದು ಯಂಗ್ ಏಜ್ ಇಂದ ಕೂಡ ನಾವು ಯೂಸ್ ಮಾಡಬಹುದು. ಲೈಕ್ 18 years ಇಂದಾನೆ ನಾವು ಮೇಕಪ್ ಅಲ್ಲಿ ಇದನ್ನು ಯುಟಿಲೈಸ್ ಮಾಡಬಹುದು. ಓಕೆ, ಸೇಫ್ ಟು ದ ಸ್ಕಿನ್, ಡರ್ಮೆಟಾಲಜಿ ಟೆಸ್ಟೆಡ್ ಕೂಡ ಆಗಿದೆ. ಬಟ್ ಸ್ಪೆಷಲಿ ಫರ್ಮ್ ಅಂಡ್ ಲಿಫ್ಟ್ ಏನಪ್ಪಾ ಇದೆ ಅಂದ್ರೆ 30+ ಅವ್ರಿಗೆ ಮಾತ್ರ ಇದನ್ನು ನಾವು ಸಜೆಸ್ಟ್ ಮಾಡ್ಬೇಕಾಗಿರುತ್ತೆ. ಓಕೆ, ಸೊ ಇದರಲ್ಲಿ 5 ಶೇಡ್ಸ್ ಇದೆ. 5 ಶೇಡ್ಸ್ ಇದೆ ಇದರಲ್ಲಿ. ಸೊ ಶೇಡ್ ಕಾರ್ಡ್ ಐ ಥಿಂಕ್ ಇದರಲ್ಲಿ ಮೆನ್ಷನ್ ಇಲ್ಲ ಅನ್ಸ್ತಾ ಇದೆ. ಓಕೆ, ಸೊ ನಾನು ಟ್ಯೂಸ್ಡೇ ಸೆಷನ್ ಕಂಡಕ್ಟ್ ಮಾಡ್ತೀನಿ. ಸೊ ಟ್ಯೂಸ್ಡೇ ಸೆಷನ್ ಅಲ್ಲಿ ನಾನು ನಿಮ್ಗೆ ಶೇಡ್ ಕಾರ್ಡ್ ಬಗ್ಗೆ ಹೇಳ್ತೀನಿ. ಸೊ ಇದರಲ್ಲಿ ಟೋಟಲ್ ಆಗಿ 5 ಶೇಡ್ಸ್ ಇದೆ. ಓಕೆ, ಶೇಡ್ 1 to ಶೇಡ್ 5 ಇದೆ. ಸೊ ಸ್ಕ್ರೀನ್ ಅಲ್ಲಿ ನಾನ್ ನಿಮ್ಗೆ ಶೇರ್ ಮಾಡ್ಬೇಕಂದ್ರೆ ಇಲ್ಲಿ ಶೇಡ್ ಕಾರ್ಡ್ ಸದ್ಯಕ್ಕೆ ನಾನು ತಗೊಂಡಿಲ್ಲ. ಸೊ ಶೇಡ್ ಕಾರ್ಡ್ ಜೊತೆ ನಾನು ನಿಮ್ಗೆ ನಮ್ಮ ಬ್ಯೂಟಿಫುಲ್ ಟ್ಯೂಸ್ಡೇ ಸೆಷನ್ ಅಲ್ಲಿ ಹೇಳಿಕೊಟ್ಟಿರ್ತೀನಿ. ಓಕೆ, ಸೊ ಬಟ್ ನೆನ್ಪಿಟ್ಕೊಳ್ಳಿ 5 ಶೇಡ್ಸ್ ಇದೆ. ಸೊ ಆಲ್ ದ ಸ್ಕಿನ್ ಟೈಪ್ ಗೆ ಇದನ್ನು ಕಾಂಬೋ ಆಗಿ ಕೂಡ ನೀವು ಯೂಸ್ ಮಾಡಬಹುದು. ಶೇಡ್ಸ್ ಅನ್ನು ಮಿಕ್ಸ್ ಅಂಡ್ ಮ್ಯಾಚ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು. ಯಾವ ರೀತಿ ಅಂತಾನು ನಾನು ಹೇಳ್ತೀನಿ. ಓಕೆ, ಸೊ ಇದು ಆಯ್ತು ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ. ಸೊ ಸ್ವಲ್ಪ ನವೆಂಬರ್ ಮಂತ್ ಅಲ್ಲಿ ಇರುವಂತಹ ಆಫರ್ಸ್ ಏನಿದೆ ಅರ್ಬನ್ ಕಲರ್ ರಿಲೇಟೆಡ್ ಅಂತಾನು ನಾವು ನೋಡೋಣ. ಸೊ ಆ ಆಫರ್ಸ್ ಅನ್ನು ನೋಡಿದಾದ್ಮೇಲೆ ಸೊ ಎಸ್ ನೋಡಿ, ಸ್ಕಿನ್ ಕೇರ್ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ಕಿನ್ ಕೇರ್ ಅಲ್ಲಿ ಇವಾಗ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಬಟ್ ಸ್ಟಿಲ್ ಸೋ ಮೆನಿ ಆಪ್ಷನ್ಸ್ ಇನ್ನ ಬರಕ್ಕೂ ರೆಡಿ ಕೂಡ ಇದೆ. ಬಟ್ ಅದಕ್ಕಿಂತ ಮುಂಚೆ ನಾವು ರೈಟ್ ವೇ ಆಫ್ ಸ್ಕಿನ್ ಕೇರ್ ಅನ್ನು ಯಾವ ರೀತಿ ಫಾಲೋ ಮಾಡ್ಬೇಕಂತ ಕಲಿಬೇಕಾಗಿರೋದು ಇಂಪಾರ್ಟೆಂಟ್, ಪ್ಲಸ್ ಫಾಲೋ ಮಾಡ್ಬೇಕಾಗಿರೋದು ಕೂಡ ಇಂಪಾರ್ಟೆಂಟ್. ಜಸ್ಟ್ ಲೈಕ್ ದಟ್ ನಮ್ಮ ಸ್ಕಿನ್ ಚೇಂಜ್ ಆಗಲ್ಲ, ಸ್ವಲ್ಪ ಎಫರ್ಟ್ ಹಾಕ್ಲೇಬೇಕು. ನಮ್ಮ ಎಫರ್ಟ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಇದ್ರೆ ಡೇ ಟು ಡೇ ಬೇಸಿಸ್ ಮೇಲೆ ಅವೇರ್ನೆಸ್ ಅನ್ನು ಸ್ಪ್ರೆಡ್ ಮಾಡ್ತಾ ಇದ್ರೆ, ಅದಕ್ಕಿಂತ ಮುಂಚೆ ನಾವು ಸೆಲ್ಫ್ ಆಗಿ ಯೂಸ್ ಮಾಡ್ತಾ ಇದ್ರೆ ಮಾತ್ರ ಚೇಂಜಸ್ ಬರೋದು. ಓಕೆ, ಸೊ ಅಲ್ಲಿವರೆಗೆ ಚೇಂಜಸ್ ಬರಲ್ಲ. ಸೊ ನೆಕ್ಸ್ಟ್ ಲೆವೆಲ್ ಆಫ್ ಪ್ರಾಡಕ್ಟ್ ನಮ್ಮ ಸ್ಪೆಷಲಿ ಮೋದಿ ಕೇರ್ ಅಲ್ಲಿ ಬರ್ಬೇಕಪ್ಪ ಅಂದ್ರೆ ನಾವು ಇವಾಗ ಎಕ್ಸಿಸ್ಟಿಂಗ್ ಇರುವಂತಹ ಪ್ರಾಡಕ್ಟ್ಸ್ ಅನ್ನು ರೈಟ್ ವೇ ನಲ್ಲಿ ಯಾವ ಸೀಕ್ವೆನ್ಸ್ ಅಲ್ಲಿ ಯೂಸ್ ಮಾಡ್ಬೇಕು, ಯಾವ ರೀತಿ ನಮ್ಮ ಸ್ಕಿನ್ ಅನ್ನು ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕಂತ ನಾವು ಲರ್ನಿಂಗ್ಸ್ ಅನ್ನು ತಗೋಬೇಕಾಗಿರುತ್ತೆ. ರೈಟ್, ಸೊ ಅದಕ್ಕಾಗಿ ಸೊ ಕಂಟಿನ್ಯೂಸ್ ಆಗಿ ಪ್ಲೀಸ್ ಟ್ರೈನಿಂಗ್ಸ್ ಅನ್ನು ಅಟೆಂಡ್ ಮಾಡಿ. ಅಂಡ್ ಜಸ್ಟ್ ಟ್ರೈನಿಂಗ್ ಅನ್ನು ಅಟೆಂಡ್ ಮಾಡೋದು ಅಲ್ಲ, ಸೊ ಅದನ್ನು ಏನ್ ಕಲಿತಾ ಇದ್ರ ಟ್ರೈನಿಂಗ್ಸ್ ಅನ್ನು, ಸೊ ಅದನ್ನು ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ಬ್ಯೂಟಿ ರಿಲೇಟೆಡ್ ಒಂದು ಕ್ಯಾಟಗರಿ ಇದೆ ನಮ್ಮ ಮೋದಿ ಕೇರ್ ಅಲ್ಲಿ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಯಾವ ರೀತಿ ಅದನ್ನು ಇಂಪಾರ್ಟೆನ್ಸ್ ಕೊಡ್ತಾ ಇದೀನಾ, ಸೊ ದಟ್ ಈಸ್ ದ ಮೇನ್ ಥಿಂಗ್. ಕರೆಕ್ಟ್ ಅಲ್ವಾ? ಜಸ್ಟ್ ಹೇಳೋದಲ್ಲ, ಸೊ ಅದನ್ನು ನಾವು ಫಸ್ಟ್ ಕ್ಯಾರಿ ಮಾಡ್ಬೇಕು, ಅದನ್ನು ನಾವು ಕಂಟಿನ್ಯೂ ಆಗಿ ಯೂಸ್ ಮಾಡ್ಬೇಕು. ಸೊ ಆಮೇಲೆ ನಾವು ಬೇರೆಯವ್ರಿಗೆ ಹೇಳಿದ್ರೆ ಅದ್ರದ್ದು ಒಂದು ಎಫರ್ಟ್ ಅಥವಾ ಒಂದು ವ್ಯಾಲ್ಯೂ ಕೂಡ ಇರುತ್ತೆ. ಕರೆಕ್ಟ್? ಸೊ ಕೆಲವೊಂದು ಆಫರ್ಸ್ ಇದೆ ನಮ್ಮ ನವೆಂಬರ್ ಮಂತ್ ಅಲ್ಲಿ ಅರ್ಬನ್ ಕಲರ್ ಅಲ್ಲಿ ಇರುವಂತಹ ಆಫರ್ಸ್ ಯಾವ್ದಾವ್ದಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರೋವೈಟ್ ಸ್ಪೆಷಲಿ ಪಿಗ್ಮೆಂಟೇಷನ್ಸ್ ರಿಲೇಟೆಡ್ ಇಶ್ಯೂಸ್ ಇದ್ರೆ ನಾವು ಪ್ರೋವೈಟ್ ಅನ್ನು ಸಜೆಸ್ಟ್ ಮಾಡ್ತೀವಿ. ಅಥವಾ ಜನರಲ್ ಆಗಿ ಕೂಡ ನಿಮ್ಮ ಆಯಿಲಿ ಅಥವಾ ಕಾಂಬಿನೇಷನ್ ಸ್ಕಿನ್ ಟೈಪ್ ಇದೆ, ಸೊ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಬೇಕಂತ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅಂದ್ರೆ, ಸೊ ಯು ಕ್ಯಾನ್ ಗೋ ಫಾರ್ ಬ್ಲೈಂಡ್ಲಿ ಡೆಫಿನೆಟ್ ಆಗಿ ನಮ್ಮ ಪ್ರೋವೈಟ್ ರೇಂಜ್ 21 years ಇಂದ ನೀವು ಇದನ್ನು ಸಜೆಸ್ಟ್ ಮಾಡಬಹುದು, ಯೂಸ್ ಮಾಡಬಹುದು. ಸೊ ನಮ್ಮ ಪ್ರೋವೈಟ್ ರೇಂಜ್ ಆಯಿಲಿ ಅಥವಾ ಕಾಂಬಿನೇಷನ್ ಸ್ಕಿನ್ ಟೈಪ್ ಯಾರ್ಯಾರ್ದಿದೆ, ಸೊ ಅವ್ರಿಗೆ ಬೇಕಾಗಿರುವಂತಹ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ರೇಂಜ್ ಪ್ರೋವೈಟ್ ಫ್ರೆಶ್ ರೇಡಿಯನ್ಸ್ ಡೇ ಲೋಷನ್ ವಿತ್ SPF 15. ಓಕೆ, ಸೊ ಇದನ್ನು ನೀವು ಒಂದು ಪರ್ಚೇಸ್ ಮಾಡಿದ್ರೆ ಇನ್ನ ಒಂದು ಕಂಪ್ಲೀಟ್ ಆಗಿ ಫ್ರೀ ಸಿಗ್ತಾ ಇದೆ. ಅಂದ್ರೆ DP ₹1 ನಲ್ಲಿ ಸಿಗ್ತಾ ಇದೆ ನಿಮ್ಗೆ 1+1 ಸ್ಟಾಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾಕಂದ್ರೆ ರೆಗ್ಯುಲರ್ ಆಗಿ ನಮ್ಗೆ ಈ ಪ್ರಾಡಕ್ಟ್ ಬೇಕೇ ಬೇಕು ಅಟ್ ಎನಿ ಕಾಸ್ಟ್, ಬೇಕೇ ಬೇಕು. ಒನ್ ಆಫ್ ದ ಸ್ಕಿನ್ ಕೇರ್ ಅಂಡ್ ನೀಡೆಡ್ ಪ್ರಾಡಕ್ಟ್. ಓಕೆ, ಅದೇ ರೀತಿ ನೀವು ಯಾವುದೇ ರೀತಿ ಆಫ್ ನಮ್ಮ ಬ್ಲೂ ಲೈಟ್ ಅರ್ಬನ್ ಕಲರ್ ಬ್ಲೂ ಲೈಟ್ ರೇಂಜ್, ಬ್ಲೂ ಲೈಟ್ ಶೀಲ್ಡ್ ಅಲ್ಲಿ ಇರುವಂತಹ ಸ್ಕಿನ್ ಕೇರ್ ರೇಂಜ್ ಅಲ್ಲಿ ನೀವು ಯಾವುದೇ ರೀತಿಯ 3 ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ಕೊಂಡ್ರೆ ನಿಮ್ಗೆ 15% ಆಫ್ ಸಿಗುತ್ತೆ, 15% ಡಿಸ್ಕೌಂಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಬ್ಲೂ ಲೈಟ್ ಫೇಸ್ ವಾಶ್ ಇದೆ. ಓಕೆ, ಸೊ ಬ್ಲೂ ಲೈಟ್ ಫೇಸ್ ವಾಶ್ ಅನ್ನು ಪರ್ಚೇಸ್ ಮಾಡ್ಕೋಬಹುದು. ಸ್ಪೆಷಲಿ ನಾನು ಯಾವ ರೀತಿ ಮಾಡ್ತೀನಿ ಅಂದ್ರೆ, ಸೋ ಮೆನಿ ಫೇಸ್ ವಾಶಸ್ ಇದೆ, ಯಾವ ಪ್ರಾಡಕ್ಟ್ ಯಾವಾಗ ಯೂಸ್ ಮಾಡೋದಂತ ಕನ್ಫ್ಯೂಷನ್ ಅಲ್ಲಿ ಇದ್ರೆ ರೆಗ್ಯುಲರ್ ಆಗಿ ಒಂದು ಫೇಸ್ ವಾಶ್ ಅನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ. ಅಂಡ್ ವೀಕ್ಲಿ ರುಟೀನ್ ಅಲ್ಲಿ ಇನ್ನೊಂದು ಫೇಸ್ ವಾಶ್ ಅನ್ನು ನಾವು ಆಡ್ ಆನ್ ಮಾಡ್ಕೋಬಹುದು. ನಿಮ್ಮ ವೀಕ್ಲಿ ರುಟೀನ್ ಅಲ್ಲಿ ನೀವು ಇದೇ ತರಹ ಏನಪ್ಪಾ ಅಂದ್ರೆ ಬ್ಲೂ ಲೈಟ್ ಫೇಸ್ ವಾಶ್ ಅನ್ನು ಆಡ್ ಮಾಡ್ಕೋಬಹುದು. ಒನ್ ಆಫ್ ದ ಅಗೇನ್ ಬೆಸ್ಟ್ ಬ್ಲೂ ಲೈಟ್ ಫೇಸ್ ವಾಶ್ ಆಗಿದೆ. ಅಂಡ್ ಸ್ಪೆಷಲಿ ಬ್ಲೂ ಲೈಟ್ ನಮ್ಮ ಮೊಬೈಲ್ ಫೋನ್ ಇಂದ ಬರ್ತಾ ಇರುತ್ತೆ, ಟಿವಿ ಲ್ಯಾಪ್ಟಾಪ್ ಸ್ಕ್ರೀನ್ಸ್ ಇಂದ ಬರ್ತಾ ಇರುತ್ತೆ. ರೈಟ್, ಸೊ ಮೊಬೈಲ್ ಫೋನ್ ತುಂಬಾ ಜಾಸ್ತಿ ನಾವು ನೋಡ್ತಾ ಇರ್ತೀವಿ. ಸೊ ಅದರಿಂದ ಕೂಡ ನಮ್ಮ ಸ್ಕಿನ್ ಅಲ್ಲಿ ಬ್ಲಾಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ಸ್, ರಿಂಕಲ್ಸ್, ಸೊ ಇದೆಲ್ಲ ವೆರಿ ಈಸಿಯಾಗಿ ಬರ್ತಾ ಇದೆ. ಸೊ ಅದಕ್ಕಾಗಿ ನೀವು ಅಟ್ಲೀಸ್ಟ್ ನಿಮ್ಮ ವೀಕ್ಲಿ ಟ್ರೀಟ್ಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಬ್ಲೂ ಲೈಟ್
ಫೇಸ್ ವಾಶ್ ಇಂದ ಬ್ಲೂ ಲೈಟ್ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತಾ ಇದ್ರೆ ಸೊ ಬ್ಲೂ ಲೈಟ್ ಇಂದ ಡ್ಯಾಮೇಜಸ್ ಏನೇನಾಗಿದೆ ನಿಮ್ಮ ಸ್ಕಿನ್ ನಲ್ಲಿ ಅದು ಫೇಡ್ ಔಟ್ ಆಗ್ತಾ ಬರುತ್ತೆ. ಸೊ ಅದಕ್ಕಾಗಿ ನಿಮ್ಮ ವೀಕ್ಲಿ ಒನ್ಸ್ ರುಟೀನ್ ಅಲ್ಲಿ, ವೀಕ್ಲಿ ಟ್ವೈಸ್ ರುಟೀನ್ ಅಲ್ಲಿ, ಸೊ ನಾನ್ ಜನರಲ್ ಆಗಿ ಟ್ರಾವೆಲ್ ಅಲ್ಲಿ ಇದ್ದಾಗ ಸ್ಪೆಷಲಿ ಬ್ಲೂ ಲೈಟ್ ಫೇಸ್ ವಾಶ್ ಅನ್ನು ಕ್ಯಾರಿ ಮಾಡ್ತೀನಿ. ಸೊ ಬ್ಲೂ ಲೈಟ್ ಅನ್ನು, ಇಲ್ಲ ಅಂದ್ರೆ ಮನೆಯಲ್ಲಿ ಇರುವಾಗ ಅಥವಾ ಜನರಲ್ ಆಗಿ ನಾನ್ ಟ್ರಾವೆಲ್ ಅಲ್ಲಿ ಇರುವಾಗ ಸೊ ನಾನು ಬೇರೆ ಫೇಸ್ ವಾಶ್ ಅನ್ನು ಯೂಸ್ ಮಾಡ್ತೀನಿ, ಲೈಕ್ ಮೊರೊಕನ್ ಆರ್ಗಾನ್ ಆಯಿಲ್. ಸೊ ಡ್ಯೂರಿಂಗ್ ದ ಟ್ರಾವೆಲ್ ನಾನು ಬ್ಲೂ ಲೈಟ್ ಆಫ್ ನಮ್ಮ ಫೇಸ್ ವಾಶ್ ಅನ್ನು ಯೂಸ್ ಮಾಡ್ತೀನಿ. ಸೊ ಈ ರೀತಿ ನೀವು ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ ಪ್ರಾಡಕ್ಟ್ ಅನ್ನು. ಸೊ ಸ್ಪೆಷಲಿ ಬ್ಲೂ ಲೈಟ್ ಇಂದ ಆಗಿರುವಂತಹ ಡ್ಯಾಮೇಜಸ್ ಇಂದ ಸ್ಕಿನ್ ಪ್ರೊಟೆಕ್ಟೆಡ್ ಇರುತ್ತೆ. ಅಥವಾ ಇದರಲ್ಲಿ ಇರುವಂತಹ ವೆರಿ ಮೈಲ್ಡ್ ಏನಿದೆ ಸ್ಕ್ರಬ್ ಇದೆ, ವೆರಿ ಮೈಲ್ಡ್ ಸ್ಕ್ರಬ್ ಇದೆ. ಯಾವ್ದಪ್ಪ ಅಂದ್ರೆ ವೆರಿ ಜೆಂಟಲ್ ಮೈಲ್ಡ್ ಇರುವಂತಹ ಬ್ಲೂ ಲೈಟ್ ಸ್ಕ್ರಬ್ ಇದೆ. ಸೊ ಇದರಲ್ಲಿ ಚಾರ್ಕೋಲ್ ಬೀಡ್ಸ್ ಇದೆ, ಸ್ಕ್ರಬ್ ತರಹ ಗ್ರಾನ್ಯೂಲ್ಸ್ ಇಲ್ಲ, ವೆರಿ ಜೆಂಟಲ್ ಆಗಿರುವಂತಹ ಚಾರ್ಕೋಲ್ ಬೀಡ್ಸ್ ಇದೆ. ಈ ಚಾರ್ಕೋಲ್ ಬೀಡ್ಸ್ ಏನ್ ಮಾಡುತ್ತೆ, ನೀವು ಮಸಾಜ್ ಮಾಡಿ ಸ್ಕ್ರಬ್ ಮಾಡುವಾಗ ಸ್ಕಿನ್ ಮೇಲೆ ವೆರಿ ಜೆಂಟಲ್ ಇರುತ್ತೆ. ಪಿಂಪಲ್ ಪ್ರೋನ್ ಸ್ಕಿನ್ ಗೆ ಕೂಡ ನೀವು ಕೊಡಬಹುದು. ಜನರಲ್ ಆಗಿ ಯಾರ್ಯಾರ ಸ್ಕಿನ್ ಮೇಲೆ ಪಿಂಪಲ್ ಇರುತ್ತೆ ಅವ್ರಿಗೆ ನಾವು ಸ್ಕ್ರಬ್ ಸಜೆಸ್ಟ್ ಮಾಡಲ್ಲ, ಬಟ್ ಈ ಸ್ಕ್ರಬ್ ಅನ್ನು ನೀವು ಪಿಂಪಲ್ ಪ್ರೋನ್ ಸ್ಕಿನ್ ಗೆ ಕೂಡ ಕೊಡಬಹುದು, ಸೆನ್ಸಿಟಿವ್ ಸ್ಕಿನ್ ನಲ್ಲಿ ಕೂಡ ಕೊಡಬಹುದು. ಯಾಕಂದ್ರೆ ಇದರಲ್ಲಿ ಗ್ರಾನ್ಯೂಲ್ಸ್ ಇಲ್ಲ, ಇದರಲ್ಲಿ ಚಾರ್ಕೋಲ್ ಬೀಡ್ಸ್ ಇದೆ. ಅಟ್ ದ ಸೇಮ್ ಟೈಮ್ ಇದು ಸ್ಕ್ರಬ್ ತರಹ ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಆಲ್ ದ ಇಂಪ್ಯೂರಿಟೀಸ್ ಅನ್ನು ಕೂಡ ತೆಗೆದುಹಾಕುತ್ತೆ. ಅದನ್ನು ತಗೋಬಹುದು. ಇಲ್ಲ ಅಂದ್ರೆ ರೆಗ್ಯುಲರ್ಲಿ ಬೇಕಾಗಿರುವಂತಹ ಸೆರಮ್ ತಗೋಬಹುದು ಬ್ಲೂ ಲೈಟ್ ಅಲ್ಲಿ, ಅಥವಾ ಮಾಯಿಶ್ಚರೈಸರ್ ತಗೋಬಹುದು. ಈ ಮಾಯಿಶ್ಚರೈಸರ್ AM/PM ಕ್ರೀಮ್ ಅಂತ ಹೇಳ್ತೀವಿ. ಡೇ ಟೈಮ್ ಕೂಡ ಯೂಸ್ ಮಾಡಬಹುದು, ಅದೇ ಮಾಯಿಶ್ಚರೈಸರ್ ಆಗಿ ನೈಟ್ ಟೈಮ್ ಅಲ್ಲಿ ಕೂಡ ಆಸ್ ಎ ನೈಟ್ ಕ್ರೀಮ್ ಆಗಿ ಕೂಡ ಇದನ್ನು ಯೂಸ್ ಮಾಡಬಹುದು, 2 in 1. ಅಥವಾ ನಿಮ್ಮ ಕಾಫಿದು ಮಾಸ್ಕ್ ಇದೆ, ಕಾಫಿ ಮಾಸ್ಕ್ ಕೂಡ ತಗೋಬಹುದು ನಿಮ್ಮ ವೀಕ್ಲಿ ಟ್ರೀಟ್ಮೆಂಟ್ ಅಲ್ಲಿ. ಸೊ ಯಾವ್ದೇ ರೀತಿಯ 3 ಪ್ರಾಡಕ್ಟ್ ತಗೊಂಡ್ರೆ ನಿಮ್ಗೆ 15% ವರೆಗೆ ಡಿಸ್ಕೌಂಟ್ ಸಿಗುತ್ತೆ. ಅಂಡ್ ಇದು ಎಂಟೈರ್ 3ನೇ ತಾರೀಕಿಂದ 30ನೇ ತಾರೀಕುವರೆಗೆ ಆಫರ್ ಇದೆ. ಅರ್ಬನ್ ಕಲರ್ದು ಪರ್ಚೇಸ್ ಮಾಡ್ಕೋಬಹುದು. ಕೆಲವೊಂದು 60 PV ಕ್ರೈಟೀರಿಯಾಸ್ ಕೂಡ ಇದೆ ವರ್ಕ್ಶಾಪ್ಸ್ ಗಳಿಗೆ. ಸೊ ಅಲ್ಲಿ ಕೂಡ ನೀವು ಪರ್ಚೇಸಿಂಗ್ ಮಾಡ್ಕೊಳ್ಳಿ. ಬಟ್ ಎಸ್, ಪರ್ಚೇಸಿಂಗ್ ಮಾಡ್ಕೊಳ್ಳಿ, ಯಾಕಂದ್ರೆ ವಿಂಟರ್ ಅಲ್ಲಿ ನಮ್ಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ ತುಂಬಾನೇ ಬೇಕಾಗಿರುತ್ತೆ. ಓಕೆ. ಅಂಡ್ ನೀವು ಇವಾಗ ಏಜ್ ರಿಡಿಫೈನಿಂಗ್, ಯಾರ್ಯಾರು 30+, 35+ ಏಜ್ ಆಗಿದೆ, ಸೊ ಅವರು ಡೆಫಿನೆಟ್ ಆಗಿ ಏಜ್ ರಿಡಿಫೈನಿಂಗ್ ರಿಲೇಟೆಡ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರಬಹುದು. ಸೊ ನಿಮ್ಮ ಕಿಟಿಯಲ್ಲಿ ಆಡ್ ಆನ್ ಮಾಡ್ಕೊಳ್ಳಿ. ಸೊ ನೀವು ಯಾವುದೇ ರೀತಿ ಆಫ್ ಏಜ್ ರಿಡಿಫೈನಿಂಗ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿದ್ರೆ ಎರಡು ಪ್ರಾಡಕ್ಟ್ ಏಜ್ ರಿಡಿಫೈನಿಂಗ್ ಪರ್ಚೇಸ್ ಮಾಡ್ಕೊಂಡ್ರೆ, ಯಾಕಂದ್ರೆ ಇದರಲ್ಲಿ ಇರುವಂತಹ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಹೇಳಕ್ ಇಷ್ಟಪಡ್ತಾ ಇದೀನಿ. ಬೆಸ್ಟ್ ಪ್ರಾಡಕ್ಟ್ ಐ ವೌಚ್ ಫಾರ್. ಒಂದು ಸೆರಮ್ ಇದೆ ಇದರಲ್ಲಿ, ಅಂಡ್ ಇನ್ನೊಂದು ಅಂಡರ್ ಐ ರಿಕವರಿ ಕಾನ್ಸಂಟ್ರೇಟ್ ಇದೆ. ಓಕೆ, ಒನ್ ಆಫ್ ದ ಬೆಸ್ಟೆಸ್ಟ್ ಆಫ್ ದ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಸೊ ಯಾವ್ದೇ ರೀತಿ ಆಫ್ 2 ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ಏಜ್ ರಿಡಿಫೈನಿಂಗ್ ರೇಂಜ್ ಸೊ ನಿಮ್ಗೆ ವೈಟಮಿನ್ ಸಿ ಕೂಡ ನಮ್ಗೆ ಸ್ಕಿನ್ ಗೆ ಬೇಕಾಗಿರುವಂತಹ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್. ಸೊ ಇದು ಕೂಡ ಕಂಪ್ಲೀಟ್ ಆಗಿ ನಿಮ್ಗೆ ಫ್ರೀ ಸಿಗ್ತಾ ಇದೆ ವಿತ್ DP ₹1 ಅಲ್ಲಿ. ಅಂಡ್ ಏನಪ್ಪಾ ಅಂದ್ರೆ ಈ ವಿಂಟರ್ದು ಸ್ಪೆಷಲ್ ಪ್ರಮೋಷನ್ ಆಫರ್ ಅಲ್ಲಿ ಸೊ ಪ್ರೈಮರ್, ಪ್ರೋ ಸೆಲ್ಫಿ ಪ್ರೈಮರ್ ಏನಿದೆ, ಪ್ರೈಮರ್ ಅನ್ನು ಪರ್ಚೇಸ್ ಮಾಡ್ಕೊಂಡ್ರೆ ನಿಮ್ಗೆ ಫೌಂಡೇಶನ್ ಅಂಡ್ ಕನ್ಸೀಲರ್ ಸ್ಟಿಕ್ ಏನಿದೆ, ಕನ್ಸೀಲರ್ ಕೂಡ ತುಂಬಾ ಬೇಕಾಗಿರುವಂತಹ ಪ್ರಾಡಕ್ಟ್ ಅಲ್ವಾ ಮೇಕಪ್ ಅಲ್ಲಿ. ಸೊ ಕನ್ಸೀಲರ್ ಸ್ಟಿಕ್ ಏನ್ ಸಿಗ್ತಾ ಇದೆ ನಿಮ್ಗೆ 15% ಆಫ್ ಅಲ್ಲಿ ಸಿಗ್ತಾ ಇದೆ. ಸೊ ಕನ್ಸೀಲರ್ ಅಲ್ಲಿ ಕೂಡ 4 ತರಹದ ಆಪ್ಷನ್ಸ್ ಇದೆ. ನಿಮ್ಮ ಸ್ಕಿನ್ ಶೇಡ್ ಯಾವುದು, ಅಥವಾ ಒಂದ್ ಬ್ರೈಟ್, ಒಂದ್ ಡಾರ್ಕ್ ಶೇಡ್ ಯೂಸ್ ನೀವು ತಗೊಂಡ್ರೆ ಏನಪ್ಪಾ ಅಂದ್ರೆ 2 ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ರೆ 3rd ಶೇಡ್ ಕೂಡ ಕ್ರಿಯೇಟ್ ಮಾಡಬಹುದು. ಸೊ ಈ ರೀತಿ ಇದೆ. ಸೊ ಸ್ಪೈಸ್ ಅಂಡ್ ಸ್ಪೆಷಲಿ ಆಲ್ಮಂಡ್ ಏನಿದೆ ಜನರಲ್ ಆಗಿ ನಮ್ಮ ಸೌತ್ ಇಂಡಿಯನ್ ಸ್ಕಿನ್ ಟೆಕ್ಸ್ಚರ್ ಗೆ ಸೂಟೇಬಲ್ ಆಗುತ್ತೆ. ಸೊ ಇದರಲ್ಲಿ 3rd ಶೇಡ್ ಕೂಡ ನೀವು ಕ್ರಿಯೇಟ್ ಮಾಡಬಹುದು. ಸೊ ಈ ರೀತಿ ನೀವು ಕನ್ಸೀಲರ್ ಅನ್ನು ಕೂಡ ತಗೋಬಹುದು, 15% ಆಫ್ ಅಲ್ಲಿ ಸಿಗುತ್ತೆ. ಅಂಡ್ ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್, ಸೊ ಡೀಟೇಲಿಂಗ್ ಪ್ರೊವೈಡ್ ಮಾಡಿದೀನಿ. ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್ ಏನಿದೆ, ನೀವು 2 ತಗೊಂಡ್ರೆ ಸೊ ನಿಮ್ಗೆ ಏನಪ್ಪಾ ಅಂದ್ರೆ buy 2 ಪವರ್ ಮ್ಯಾಟ್ ಟ್ರಾನ್ಸ್ಫರ್ ಪ್ರೂಫ್ ಲಿಕ್ವಿಡ್ ಲಿಪ್ ಕಲರ್ at 25% ಆಫ್. ಸೊ 2 ನೀವು ತಗೊಂಡ್ರೆ ಲಿಪ್ಸ್ಟಿಕ್, ಸೊ ಇದು ವಾಟರ್ ಪ್ರೂಫ್ ಅಂತಾನು ಹೇಳ್ಬೋದು, ಟ್ರಾನ್ಸ್ಫರ್ ಪ್ರೂಫ್ ಅಂತಾನು ಹೇಳ್ಬೋದು. 2 ತಗೊಂಡ್ರೆ ನಿಮಗೆ 25% ಡಿಸ್ಕೌಂಟ್ ಸಿಗುತ್ತೆ, ರೈಟ್? ಅಂಡ್ ನೆಕ್ಸ್ಟ್ ನೇಲ್ ಪೇಂಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ, ನೇಲ್ ಪೇಂಟ್ಸ್ ಅಲ್ಲಿ ಕೂಡ ಕೆಲವೊಂದು ಆಫರ್ ನಡೀತಾ ಇದೆ. ಬೈ ಎನಿ ಟು ಮೆಟಲ್ ಬ್ಲಾಸ್ಟ್, ಸ್ಪೆಷಲಿ ನೇಲ್ ಪೇಂಟ್ಸ್ ಅಲ್ಲಿ ಸೋ ಮೆನಿ ಆಪ್ಷನ್ಸ್ ಇದೆ. ಅದರಲ್ಲಿ ಮೆಟಲ್ ಬ್ಲಾಸ್ಟ್ ನೇಲ್ ಲ್ಯಾಕರ್ ಅಂತ ಏನಿದೆ, ಸೊ ಅದ್ರಲ್ಲಿ ಏನಪ್ಪಾ ಅಂದ್ರೆ ಆಫರ್ ಇರೋದು. ಸೊ ನೀವು 2 ಪರ್ಚೇಸ್ ಮಾಡಿದ್ರೆ ಒಂದು ನಿಮ್ಗೆ ಬೀಳುತ್ತೆ ₹110 ಅಲ್ಲಿ. ಓಕೆ, ಸೊ ಇದು ಕೂಡ ನೀವು ಪರ್ಚೇಸ್ ಮಾಡಬಹುದು. ಸ್ಪೆಷಲಿ ಏನಪ್ಪಾ ಅಂದ್ರೆ ಒಂದು ಪ್ರೊಫೆಷನಲ್ ತರಹ ಫಿನಿಶ್ ಪ್ರೊವೈಡ್ ಮಾಡುತ್ತೆ ನಮ್ಮ ಮೆಟಲ್ ಬ್ಲಾಸ್ಟ್. ಸೊ ಅದೇ ತರ ಜೆಲ್ ನೇಲ್ ಲ್ಯಾಕರ್ ಏನಿದೆ, ಸೊ ಇದರಲ್ಲಿ ಕೂಡ ನೀವು 2 ಪರ್ಚೇಸ್ ಮಾಡ್ಕೊಂಡ್ರೆ ₹110 ಅಲ್ಲಿ ಈಚ್ ಬೀಳುತ್ತೆ. ಅಂಡ್ ಅಲಾಂಗ್ ವಿತ್ ದಟ್ ನಮ್ಗೆ ನಮ್ಮ ಟ್ರಾವೆಲ್ ಬಡಿ ಯಾವ್ದಿದೆ, ಸ್ಪೆಷಲಿ 2 ತರಹದ ಪ್ರಾಡಕ್ಟ್ ಟ್ರಾವೆಲ್ ಬಡಿ ಇದೆ. ಒಂದು ನಮ್ಮ ನೇಲ್ ಲ್ಯಾಕರ್ ರಿಮೂವರ್ ಅಂಡ್ ಮೆಲ್ಟಿಂಗ್ ವೈಪ್ಸ್, ಮೇಕಪ್ ಮೆಲ್ಟಿಂಗ್ ವೈಪ್ಸ್. ಸೊ ಇದು ಇನ್ಸ್ಟೆಂಟ್ ಆಗಿ
ಅಗೇನ್ ಬೇಕಾಗಿರುವಂತಹ ಪ್ರಾಡಕ್ಟ್ ನಮ್ಮ ಪೌಚ್ ಅಲ್ಲಿ ಇರ್ಬೇಕಾಗಿರುವಂತಹ ಪ್ರಾಡಕ್ಟ್, ನಮ್ಮ ಪರ್ಸ್ ವ್ಯಾನಿಟಿ ನಲ್ಲಿ ಇರ್ಬೇಕಾಗಿರುವಂತಹ ಪ್ರಾಡಕ್ಟ್. ಸೊ ಎರಡು ನೀವು ತಗೊಂಡ್ರೆ ಟ್ರಾವೆಲ್ ಬಡ್ಡಿ ನೇಲ್ ಲ್ಯಾಕರ್ ರಿಮೂವರ್, ಸೊ ನಿಮ್ಗೆ 25% ಆಫ್ ಅಲ್ಲಿ ಸಿಗ್ತಾ ಇದೆ. ಅಂಡ್ ನೀವು ಮೇಕಪ್ ಮೆಲ್ಟಿಂಗ್ ವೈಪ್ಸ್ ಅಂತೂ ಇದು ಎಷ್ಟಿದ್ರೇನು ಕಡಿಮೆ, ಇದು ಮೇಕಪ್ ಮೆಲ್ಟಿಂಗ್ ವೈಪ್ಸ್ ಎಷ್ಟಿದ್ರೂ ಕಡಿಮೆ. ನಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಪ್ರಾಡಕ್ಟ್ ಇದು. ಲೇಡೀಸ್ ಇರ್ಬಹುದು, ಜೆಂಟ್ಸ್ ಇರ್ಬಹುದು, ಎಲ್ಲರಿಗೂ ಬೇಕಾಗಿರುವಂತಹ ಪ್ರಾಡಕ್ಟ್ ಅಂಡ್ ಮೋಸ್ಟ್ ಅಮೇಸಿಂಗ್ ಪ್ರಾಡಕ್ಟ್. ಎವ್ರಿ ಡೇ ಒನ್ ಅಂತಾನು ಯೂಸ್ ಮಾಡಿದ್ರೆ ಕೂಡ ಇದು ನಿಜವಾಗ್ಲೂ ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್, ಮಸ್ಟ್ ಯೂಸ್ ಪ್ರಾಡಕ್ಟ್, ಮಸ್ಟ್ ಹ್ಯಾವ್ ಪ್ರಾಡಕ್ಟ್. ಸೊ ಅದಕ್ಕಾಗಿ ನೀವು 3 ಪರ್ಚೇಸ್ ಮಾಡ್ಕೊಂಡ್ರೆ ಆಫರ್ ಅಲ್ಲಿ ಇದೆ ನೋಡಿ. ಸೊ ಈಚ್ ಬೀಳುತ್ತೆ ನಿಮ್ಗೆ 25% ಆಫ್ ಅಲ್ಲಿ DP ₹175 rupees ಅಲ್ಲಿ. ಅರ್ಬನ್ ಕಲರ್ ಇಷ್ಟು ಆಫರ್ಸ್ ಇದೆ. ಸೊ ಅಲಾಂಗ್ ವಿತ್ ದಟ್ ಸೋ ಮೆನಿ ಅದರ್ ಆಫರ್ಸ್ ಕೂಡ ನಡೀತಾ ಇದೆ. ಸೊ ಆಸ್ ಎ ಬ್ಯೂಟಿ ಟ್ರೈನರ್ ಆಗಿ, ಆಸ್ ಎ ಬ್ಯೂಟಿ ಎಕ್ಸ್ಪರ್ಟ್ ಆಗಿ ನಾನು ಸ್ಪೆಷಲಿ ನಮ್ಮ ಅರ್ಬನ್ ಕಲರ್ ಬಗ್ಗೆನೇ ಇವತ್ತು ಮಾತಾಡಿದ್ದೀನಿ ನಿಮ್ಗೆ. ಸೊ ಆಫರ್ಸ್ ಯಾವ್ದು ಇದೆ ಅಂತಾನು ಹೇಳಿದೀನಿ, ಕೆಲವೊಂದು ಪ್ರಾಡಕ್ಟ್ಸ್ ಕವರ್ ಮಾಡಿದೀನಿ. ಸೊ ನೋಡೋಣ, ಇಲ್ಲಿ ತುಂಬಾ ಜನ ಏನೋ ಮೆನ್ಷನ್ ಮಾಡಿದ್ದಾರೆ, ಆಲ್ಸೋ ನೀಡ್ ಇನ್ಫಾರ್ಮೇಶನ್ ಅಬೌಟ್ ಪ್ರೋ ಮಲ್ಟಿ ಫಂಕ್ಷನ್ ಫೌಂಡೇಶನ್ ಅಂಡ್ ಕನ್ಸಿಲರ್ ಸ್ಟಿಕ್. ಓಕೆ, ಸೊ ಡೆಫಿನೆಟ್ ಆಗಿ ಏನಪ್ಪಾ ಅಂದ್ರೆ ಆಫ್ಲೈನ್ಸ್ ಅಲ್ಲಿ ಇದೆಲ್ಲ ಟ್ರೈನಿಂಗ್ಸ್ ನಡೀತಾ ಇದೆ, ಬಟ್ ಸ್ಟಿಲ್ ಆನ್ಲೈನ್ ಅಲ್ಲಿ ಮೋಸ್ಟ್ಲಿ ನೀಡ್ ಇರುತ್ತೆ ಅಂತ ನಾನು ಕನ್ಸಿಡರ್ ಮಾಡ್ಕೊಂಡು ಇದನ್ನು ಮಾಡಿರೋದು ಟ್ರೈನಿಂಗ್. ಸೊ ಎಸ್, ಡೆಫಿನೆಟ್ ಆಗಿ ಆಫರ್ಸ್ ನಾನು ಕಂಪ್ಲೀಟ್ ಮಾಡಿದ್ನಿ. ಸೊ ಬನ್ನಿ ನೋಡೋಣ. ನಮ್ಮ ಕನ್ಸಿಲರ್ ಸ್ಟಿಕ್ ಬಗ್ಗೆ ಕೂಡ ಕೇಳ್ತಾ ಇದ್ರ, ಸೊ ಅದ್ರ ಬಗ್ಗೆ ಕೂಡ ಕೆಲವೊಂದು ಹೈಲೈಟ್ಸ್ ಹೇಳಕ್ ಇಷ್ಟಪಡ್ತಾ ಇದೀನಿ. ಎಸ್, ಓಕೆ. ಸೊ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತಾ ಇದೀನಿ. ಸೊ ಇದು ಕೂಡ ಅಗೇನ್ ರೀಸೆಂಟ್ಲಿ ಅಂದ್ರೆ ಒಂದು 5 to 6 months ಬ್ಯಾಕ್ ಲಾಂಚ್ ಆಗಿರುವಂತಹ ಪ್ರಾಡಕ್ಟ್ ಆಗಿದೆ. ನಮ್ಮ ಪ್ರೋ ಮಲ್ಟಿ ಫಂಕ್ಷನಲ್ ಫೌಂಡೇಶನ್ ಅಂಡ್ ಕನ್ಸೀಲರ್ ಸ್ಟಿಕ್ ವಿತ್ SPF 30 ರೈಟ್. ಸೊ ಏನಪ್ಪಾ ಅಂದ್ರೆ ಮೊದ್ಲು ಯಾವ ರೀತಿ ನಮ್ಮ 3-in-1 ಕನ್ಸೀಲರ್ ಅಂತ ಇತ್ತು ಪ್ರಾಡಕ್ಟ್, ಕರೆಕ್ಟ್ ಅಲ್ವಾ? ಅದನ್ನು ಯೂಸ್ ಮಾಡ್ತಾ ಇದೀವಿ. ಸೊ ಇವಾಗ ಡಿಸ್ಕಂಟಿನ್ಯೂಡ್ ಆಗಿದೆ. ಬಟ್ ಎಸ್, ಕನ್ಸೀಲರ್ ಬೇಕೇ ಬೇಕು, ಕರೆಕ್ಟ್ ಅಲ್ವಾ? ಮೇಕಪ್ ಅಲ್ಲಿ ಫ್ಲಾಲೆಸ್ ಮೇಕಪ್ ಲುಕ್ ಬರ್ಬೇಕು ಅಂದ್ರೆ ಸ್ಪೆಷಲಿ ಕನ್ಸೀಲರ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಐ ಮೇಕಪ್ ಅಲ್ಲಿ ಕೂಡ ಒಂದ್ ಪ್ರಾಪರ್ ಆಗಿ ಲುಕ್ ಬರ್ಬೇಕು, ಕರೆಕ್ಷನ್ಸ್ ಮಾಡ್ಬೇಕು. ಕರೆಕ್ಟರ್ ಅಂತಾನು ಹೇಳ್ಬಹುದು ಕನ್ಸೀಲರ್ ಅನ್ನು. ಓಕೆ, ಸೊ ಕನ್ಸೀಲ್ ಮಾಡುತ್ತೆ ಇದು. ಬ್ಲಾಕ್ ಸ್ಪಾಟ್ಸ್ ಇರಬಹುದು, ರೆಡ್ ಮಾರ್ಕ್ಸ್ ಇರಬಹುದು, ನಮ್ಮ ಫೇಸ್ ಮೇಲೆ ಯಾವುದೇ ತರಹದ ಪ್ರಾಬ್ಲಮೆಟಿಕ್ ಇಂಪರ್ಫೆಕ್ಷನ್ಸ್ ಇರಬಹುದು. ಸೊ ಯಾವುದೇ ತರಹದ ಇಂಪರ್ಫೆಕ್ಷನ್ಸ್ ಅನ್ನು ಹೈಡ್ ಮಾಡುವಂತಹ ಪ್ರೊಸೀಜರ್ಗೆ ಕನ್ಸೀಲರ್ ಅಂತ ಹೇಳೋದು. ಕನ್ಸೀಲರ್ ಬೇಕಾಗಿರುತ್ತೆ ನಮ್ಗೆ, ಕರೆಕ್ಟ್ ಅಲ್ವಾ? ಕಲರ್ ಕರೆಕ್ಷನ್ಸ್ ಇರಬಹುದು, ಓಕೆ. ಸೊ ಪಿಂಪಲ್ಸ್, ಬ್ಲೆಮಿಷಸ್, ಮಾರ್ಕ್ಸ್ ಇರಬಹುದು, ಸ್ಪಾಟ್ಸ್ ಇರಬಹುದು. ಸೊ ಇದನ್ನು ಎಲ್ಲ ಕನ್ಸೀಲ್ ಮಾಡುತ್ತೆ, ಸೀಲ್ ಮಾಡುತ್ತೆ ಕನ್ಸೀಲ್. ಓಕೆ, ಸೊ ನಮ್ಮ ಈ ಕನ್ಸೀಲರ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದು ಕನ್ಸೀಲರ್ ತರಹನು ವರ್ಕ್ ಮಾಡ್ತಾ ಇದೆ, ಪ್ಲಸ್ ಫೌಂಡೇಶನ್ ತರಹನು ವರ್ಕ್ ಮಾಡುತ್ತೆ. ಫೌಂಡೇಶನ್ ಕನ್ಸೀಲರ್ ಎಫೆಕ್ಟ್ ಎರಡು ಬೆನಿಫಿಟ್ ಪ್ರೊವೈಡ್ ಮಾಡ್ತಾ ಇದೆ ಈ ಪರ್ಟಿಕ್ಯುಲರ್ ಸ್ಟಿಕ್. ವೆರಿ ವೆರಿ ಲೈಟ್ ವೇಟ್ ಆಗಿದೆ, ಟ್ರಾವೆಲ್ ಫ್ರೆಂಡ್ಲಿ ಇದೆ. ಇದರಲ್ಲಿ 4 ಶೇಡ್ಸ್ ಇದೆ, ಹೈಲಿ ಪಿಗ್ಮೆಂಟೆಡ್ ಇದೆ. ಅಂದ್ರೆ ಲಿಟಲ್ ಬಿಟ್ ಕ್ವಾಂಟಿಟಿ ತಗೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಏನಪ್ಪಾ ಅಂದ್ರೆ ಪಿಗ್ಮೆಂಟೇಶನ್ ಪ್ರೊವೈಡ್ ಮಾಡುತ್ತೆ. ಪಿಗ್ಮೆಂಟೇಶನ್ ಅಂದ್ರೆ ತುಂಬಾ ಚೆನ್ನಾಗಿ ಕಲರ್, ಓಕೆ, ಕಲರ್ ತುಂಬಾ ಚೆನ್ನಾಗಿ ಪ್ರೊವೈಡ್ ಮಾಡುತ್ತೆ. ಯಾವ ರೀತಿಯ ಶೇಡ್ ಅನ್ನು ನೀವು ಚೂಸ್ ಮಾಡ್ತಾ ಇದ್ದೀರಾ ಅದೇ ರೀತಿ ಕಲರ್ ಅನ್ನು ಪ್ರೊವೈಡ್ ಮಾಡುತ್ತೆ. ಎನ್ರಿಚ್ ವೈಟಮಿನ್ ಇ ಆಗಿದೆ. ಸೊ ಇದ್ರಲ್ಲಿ ನೋಡಿ ನಮ್ಮ ಮೇಕಪ್ ಪ್ರಾಡಕ್ಟ್ ಕೂಡ ವೆರಿ ವೆರಿ ಸೇಫ್ ಅಂತ ಯಾಕಪ್ಪ ಹೇಳೋದು, ಯಾಕಂದ್ರೆ ಸೊ ನಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಸ್ಕಿನ್ ಗೆ ರಕ್ಷಣೆಯನ್ನು ಪ್ರೊವೈಡ್ ಮಾಡುವಂತಹ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಇದರಲ್ಲಿ ವೈಟಮಿನ್ ಇ ಇದೆ, ಮತ್ತೆ ಶಿಯಾ ಬಟರ್ ಅಂಡ್ ಹೋಹೋಬಾ ಆಯಿಲ್ ಕೂಡ ಇದೆ. ಸೊ enriched with vitamin E, shea butter and jojoba oil. ಸೊ ವೈಟಮಿನ್ ಇ ಏನ್ ಮಾಡುತ್ತೆ, ನಮ್ಮ ಸ್ಕಿನ್ ಅನ್ನು ಕಂಡೀಷನ್ ಮಾಡುತ್ತೆ, ನಮ್ಮ ಸ್ಕಿನ್ ಅನ್ನು ಮಾಯಿಶ್ಚರ್ ಲೆವೆಲ್ ಪ್ರೊವೈಡ್ ಮಾಡುತ್ತೆ. ಶಿಯಾ ಬಟರ್ ಅಂತೂ ಡೀಪ್ಲಿ ಮಾಯಿಶ್ಚರೈಸ್ ಮಾಡುತ್ತೆ. ಸ್ಪೆಷಲಿ ಕನ್ಸೀಲರ್ಸ್ ಅನ್ನು ಅಪ್ಲೈ ಮಾಡಿದ್ರೆ ಏನಪ್ಪಾ ಅಂದ್ರೆ ಪ್ಯಾಚಿ ಆಗುತ್ತೆ, ಅಗೇನ್ ಪ್ಯಾಚಿ ಆಗುತ್ತೆ, ಬ್ಲೆಂಡ್ ಮಾಡೋದು ಕಷ್ಟ, ಸರಿಯಾಗಿ ಕನ್ಸೀಲ್ ಮಾಡೋದು, ಸರಿಯಾಗಿ ಅದು ಸೀಲ್ ಆಗಿಲ್ಲ ಅಂದ್ರೆ ಲುಕ್ ಚೆನ್ನಾಗಿ ಬರಲ್ಲ, ಡಿಫ್ರೆಂಟ್ ಆಗಿ ಬರುತ್ತೆ. ಓಕೆ, ಅಂಡ್ ಪ್ಯಾಚ್ ತರ ಕಾಣಿಸುತ್ತೆ. ಸೊ ಯಾಕಪ್ಪ ಅಂದ್ರೆ ಸ್ವಲ್ಪ ಡ್ರೈ ತರ ಇರುತ್ತೆ ಕನ್ಸೀಲರ್ಸ್. ಅಂಡ್ ನಮ್ಮ ಕನ್ಸೀಲರ್ ಅಲ್ಲಿ ಏನಿದೆ, ವೈಟಮಿನ್ ಇ ಇದೆ, ಶಿಯಾ ಬಟರ್ ಇದೆ, ವೆರಿ ಸ್ಮೂತ್ ಬಟರಿ ಸಾಫ್ಟ್ ತರ ಇದೆ. ನಿಮ್ಮ ಸ್ಕಿನ್ ಮೇಲೆ ಸ್ಟಿಕ್ ತಗೊಂಡು ಡೈರೆಕ್ಟ್ ಆಗಿ ಕೂಡ ನೀವು ಅಪ್ಲೈ ಮಾಡಬಹುದು, ಇಲ್ಲಾಂದ್ರೆ ಬ್ರಷ್ ಇಂದ ಕೂಡ ನೀವು ಅಪ್ಲೈ ಮಾಡಬಹುದು, ಇಲ್ಲಾಂದ್ರೆ ಫಿಂಗರ್ ಇಂದ ಕೂಡ ಯೂಸ್ ಮಾಡಬಹುದು, ಆಸ್ ಪರ್ ಯುವರ್ ಕನ್ವೀನಿಯನ್ಸ್. ಯಾವ ತರ ನಿಮ್ದೇ ಆದಂತಹ ಓನ್ ಸ್ಟಿಕ್ ಇದ್ರೆ ನೀವು ಡೆಫಿನೆಟ್ ಆಗಿ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಇನ್ ಕೇಸ್ ಮಲ್ಟಿಪಲ್ ಜನ ಯೂಸ್ ಮಾಡ್ತಾ ಇದ್ರೆ ಬೆಟರ್ ಟು ಯೂಸ್ ಬ್ರಷ್ ಅಥವಾ ಫಿಂಗರ್ ಟಿಪ್ಸ್ ಅಲ್ವಾ. ಸೊ ಈ ರೀತಿ ನಾವು ಯೂಸ್ ಮಾಡಬಹುದು. ಒನ್ ಆಫ್ ದ ಬೆಸ್ಟ್ ಫೀಡ್ಬ್ಯಾಕ್ ಅಂತೂ ಆಸಮ್ ಇದೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್. 4 ತರಹದ ಶೇಡ್ಸ್ ಇದೆ ಇದ್ರಲ್ಲಿ. ಓಕೆ, ಸೊ 4 ಶೇಡ್ಸ್ ಅನ್ನು ನೀವು ಏನಪ್ಪಾ ಅಂದ್ರೆ ಜಿಂಜರ್ ಇದೆ, ಸ್ಪೈಸ್ ಇದೆ,
ಅಂಡ್ ಇನ್ನ 2 ಶೇಡ್ಸ್ ಇದೆ. ಸೊ ಶೇಡ್ಸ್ ಅನ್ನು ನೀವು ಫಸ್ಟ್ ಶೇಡ್ ಏನಿದೆ ಸ್ಪೆಷಲಿ ವೆರಿ ಫೇರ್ ಸ್ಕಿನ್, ಇದರಲ್ಲಿ ಇರುವಂತಹ ಫಸ್ಟ್ ಶೇಡ್ ಏನಿದೆ ವೆರಿ ಫೇರ್ ಸ್ಕಿನ್ ಗೆ ನೀವು ಸಜೆಸ್ಟ್ ಮಾಡಬಹುದು. ಅಂಡ್ ಸ್ಪೈಸ್ ಏನಿದೆ ನಮ್ಮ ಸ್ಪೈಸ್ ಅಂಡ್ ಜಿಂಜರ್ ಡಾರ್ಕೆಸ್ಟ್ ಶೇಡ್ ಆಗಿದೆ. ಸ್ಪೈಸ್ ಏನಿದೆ ವೀಟಿಶ್ ಸ್ಕಿನ್ ಗೆ ಸೂಟೇಬಲ್ ಆಗುವಂತಹ ಶೇಡ್ ಇದೆ. ಸೊ ಈ 2 ಶೇಡ್ ಅನ್ನು ಮಸ್ಟ್ ಹ್ಯಾವ್ ಶೇಡ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ಕಾಂಬಿನೇಷನ್ ಆಗಿ ಮಿಕ್ಸ್ ಮಾಡ್ಕೊಂಡು ಕೂಡ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಿಮ್ಮ ಅಂಡರ್ ಐ ಏರಿಯಾ ತುಂಬಾ ಡಾರ್ಕ್ ಇದೆ ಅಥವಾ ಕೆಲವೊಂದ್ ಕಡೆ ನಿಮ್ಮ ಫೇಸ್ ಮೇಲೆ ಡಾರ್ಕ್ನೆಸ್ ಇರುತ್ತೆ. ಸೊ ಅಂಥದ್ರಲ್ಲಿ ನೀವು ಫಸ್ಟ್ ಜಿಂಜರ್ ಅನ್ನು ಅಪ್ಲೈ ಮಾಡಿ, ಜಿಂಜರ್ ಶೇಡ್ ಅನ್ನು ಅಪ್ಲೈ ಮಾಡಿ ಅಂಡ್ ಆಮೇಲೆ ಏನ್ ಮಾಡಿ ಅಂತ ಸ್ಪೈಸ್ ಅನ್ನು ಅದ್ರ ಮೇಲೆ ಅಪ್ಲೈ ಮಾಡಿ. ಸೊ 2 ರೀತಿ ಆಫ್ ಶೇಡ್ ಅನ್ನು ಯೂಸ್ ಮಾಡಬಹುದು ನಿಮ್ಮ ಸ್ಕಿನ್ ಮೇಲೆ ಇರುವಂತಹ ಡಾರ್ಕ್ ಸ್ಪಾಟ್ಸ್ ಅನ್ನು ಹೈಡ್ ಮಾಡಕ್ಕೆ. ಓಕೆ, ಸೊ ಅಗೇನ್ ಆನ್ ಟಾಪ್ ಆಫ್ ದಟ್ ನಿಮ್ಗೆ ಇನ್ ಕೇಸ್ ತುಂಬಾ ಚೆನ್ನಾಗಿ ಇನ್ನ ಸ್ವಲ್ಪ ಕನ್ಸೀಲಿಂಗ್ ಎಫೆಕ್ಟ್ ಬೇಕಪ್ಪ ಅಂದ್ರೆ ನಮ್ಮ ಶೇಡ್ ನಂಬರ್ 1 ಕೂಡ ನೀವು ಡೆಫಿನೆಟ್ ಆಗಿ ಯೂಸ್ ಮಾಡಬಹುದು. ಸೊ ಈ ರೀತಿ ತುಂಬಾ ಚೆನ್ನಾಗಿದೆ. ಸೊ ಒಂದು ಶೇಡ್ ಜೊತೆ ಇನ್ನೊಂದು ಶೇಡ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಕೂಡ ಆಗುತ್ತೆ ಅಂಡ್ ತುಂಬಾನೇ ಕನ್ಸೀಲಿಂಗ್ ವೆರಿ ವೆರಿ ಅಮೇಸಿಂಗ್ ಕನ್ಸೀಲಿಂಗ್ ಬೆನಿಫಿಟ್ ಕೂಡ ಪ್ರೊವೈಡ್ ಮಾಡ್ತಾ ಇದೆ ನಮ್ಮ ಈ ಕನ್ಸೀಲರ್. ಅಂಡ್ ತುಂಬಾ ಜನ ಕೂಡ ಹೇಳಿದ್ದಾರೆ ಈ ಪ್ರಾಡಕ್ಟ್ ಬಂದಾದ್ಮೇಲೆಯಿಂದ ನಮ್ಗೆ ಹೇಳಿದ್ದಾರೆ. ಸೊ ಬ್ಯೂಟಿಫುಲ್ ಆಗಿದೆ ಪ್ರಾಡಕ್ಟ್, ಅಮೇಸಿಂಗ್ ಅಂಡ್ ತುಂಬಾ ಲೀಡರ್ಸ್, ಸ್ಪೆಷಲಿ ಲೀಡರ್ಸ್, ಟಾಪ್ ಅಂಡ್ ಲೀಡರ್ಸ್ ನನ್ಗೆ ಹೇಳಿದ್ದಾರೆ ತುಂಬಾ ಅಮೇಸಿಂಗ್ ಪ್ರಾಡಕ್ಟ್ ಆಗಿದೆ ಈ ಪ್ರಾಡಕ್ಟ್ ಅಂತೂ, ದೇ ಆರ್ ಜಸ್ಟ್ ಲವಿಂಗ್ ಇಟ್ ಅಂತ. ಓಕೆ, ಸೊ ಆ ರೀತಿ ಪ್ರಾಡಕ್ಟ್ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ. ನೋಡಿ ಮೇಕಪ್ ಪ್ರಾಡಕ್ಟ್ ಇರಬಹುದು, ಸ್ಕಿನ್ ಕೇರ್ ಪ್ರಾಡಕ್ಟ್ ಇರಬಹುದು, ಸ್ಪೆಷಲಿ ಟಚ್ ಅಂಡ್ ಫೀಲ್ ಮಾಡ್ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಟಚ್ ಅಂಡ್ ಫೀಲ್ ಮಾಡ್ಕೋಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು, ನಾವು ಫಸ್ಟ್ ಪರ್ಚೇಸಿಂಗ್ ಮಾಡ್ಬೇಕು, ರೈಟ್? ಸೊ ಪರ್ಚೇಸಿಂಗ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಐ ಹೋಪ್ ಸೊ ವೇಣುಗೋಪಾಲ್ ತುಮಕೂರ್ ಅವರೇ, ಸೊ ಇನ್ಫಾರ್ಮೇಶನ್ ನಾನು ಕೊಟ್ಟಿದ್ದೀನಿ ಬೇಸಿಕ್ ಆಗಿ. ಅಂಡ್ ಎಸ್, ನಮ್ಮ ಟ್ಯೂಸ್ಡೇಸ್ ಟ್ರೈನಿಂಗ್ಸ್ ಅಲ್ಲಿ ಇದ್ರದ್ದು ರಿಲೇಟೆಡ್ ಡೀಟೇಲ್ ಟ್ರೈನಿಂಗ್ಸ್ ನಡೀತಾ ಇದೆ. ಸೊ ಅಟೆಂಡ್ ಮಾಡಿ. ಫಿಸಿಕಲ್ ಟ್ರೈನಿಂಗ್ಸ್ ಕೂಡ ನಮ್ಮ ಬ್ಯಾಂಗ್ಳೂರ್ ಆಫೀಸ್ ಅಲ್ಲಿ ಎವ್ರಿ ಟ್ಯೂಸ್ಡೇಸ್ ಟ್ರೈನಿಂಗ್ಸ್ ಇರುತ್ತೆ. ಬ್ಯೂಟಿಫುಲ್ ಟ್ಯೂಸ್ಡೇಸ್ ಅಂತ ಟ್ರೈನಿಂಗ್. ಸೊ ಸ್ಪೆಷಲಿ ಸ್ಕಿನ್ ಕೇರ್ ಅಂಡ್ ಮೇಕಪ್ ರಿಲೇಟೆಡ್ ಪ್ರಾಡಕ್ಟ್ಸ್. ಓಕೆ, Sunita Shetty ಅವರು, how should we register for your session as this is for the first time I'm attending your session ಅಂತ. So you can definitely Sunita Shetty ಅವರೇ, ಸೊ ನೀವು ನಮ್ಮ ಯೂಟ್ಯೂಬ್ ಲೈವ್ ಅನ್ನು ಅಟೆಂಡ್ ಮಾಡಬಹುದು 12:30. ಸ್ಪೆಷಲಿ ಟ್ಯೂಸ್ಡೇಸ್ ಏನಪ್ಪಾ ಅಂದ್ರೆ ನಮ್ಮ ಬ್ಯೂಟಿ ರಿಲೇಟೆಡ್ ಪ್ರಾಡಕ್ಟ್ಸ್ ಟ್ರೈನಿಂಗ್ ಇರುತ್ತೆ. ಥರ್ಸ್ಡೇಸ್ ಸ್ಪೆಷಲಿ ನಮ್ಮ ನ್ಯೂ ಪ್ರಾಡಕ್ಟ್ಸ್ ಯಾವ್ದು ಲಾಂಚ್ ಆಗಿದೆ ಅದರದ್ದು ರಿಲೇಟೆಡ್ ಟ್ರೈನಿಂಗ್ಸ್ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್ ಬ್ಯಾಂಗ್ಳೂರಲ್ಲಿ ಇನ್ ಕೇಸ್ ಇದ್ರೆ ನೀವು ನಮ್ಮ ಟ್ಯೂಸ್ಡೇಸ್ ಎವ್ರಿ ಟ್ಯೂಸ್ಡೇಸ್ ಪ್ರಾಡಕ್ಟ್ ಟ್ರೈನಿಂಗ್ ಇರುತ್ತೆ, ಫಿಸಿಕಲ್ ಟ್ರೈನಿಂಗ್ಸ್ ಅದನ್ನು ಕೂಡ ಅಟೆಂಡ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಟ್ ಔಟ್ ಸ್ಟೇಷನ್ಸ್ ಟ್ರೈನಿಂಗ್ಸ್ ಕೆಲವೊಂದು ಓಪನ್ ಟು ಆಲ್ ಇರುತ್ತೆ, ಅದನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಸೊ ಇಲ್ಲ ಅಂದ್ರೆ ಸ್ಪೆಷಲಿ ನೀವು ನಿಮ್ದೇ ಆದಂತಹ ಓನ್ ಟೀಮ್ ಇದ್ರೆ ಸೊ ನನ್ಗೆ ಕೇಳಿ ನೀವು ನಿಮ್ಮ ಟೀಮ್ಗೆ ಕೂಡ ಅಲೈನ್ ಮಾಡಬಹುದು. ಓಕೆ, ಪ್ರಿಸ್ಟಿನ್ ಡ್ರೈ ಆಯಿಲ್ ಕ್ಯಾನ್ ಬಿ ಯೂಸ್ಡ್ ಬೈ ಆಲ್ ಸ್ಕಿನ್ ಟೈಪ್. ಎಸ್ ವೀಣಾ ಅವರೇ, ನಿಮ್ ಕ್ವಶನ್ ಗೆ ಆನ್ಸರ್. ಸೊ ಪ್ರಿಸ್ಟಿನ್ ಡ್ರೈ ಆಯಿಲ್ ಸ್ಪೆಷಲಿ ಈ ವಿಂಟರ್ ಸೀಸನ್ ಅಲ್ಲಿ ಆಲ್ ದ ಸ್ಕಿನ್ ಟೈಪ್ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದರ್ವೈಸ್ ವೆರಿ ಡ್ರೈ ಸ್ಕಿನ್ ಯಾರ್ಯಾರ್ದಿದೆ ಅವ್ರಿಗೆ ನೀವು ಸಜೆಸ್ಟ್ ಮಾಡಬಹುದು. ವೆರಿ ಡ್ರೈ ಅಂಡ್ ವೆರಿ ಮೆಚೂರ್ ತರ ಸ್ಕಿನ್, ನಿಮ್ಗೆ ಫೇಸ್ ನೋಡಿದ ತಕ್ಷಣ ಒಂದೊಂದ್ಸಲ ಫೀಲ್ ಆಗುತ್ತೆ ನೋಡಿ ಇವ್ರ ಸ್ಕಿನ್ ನಲ್ಲಿ ಮಾಯಿಶ್ಚರ್ ಲಾಸ್ ಇದೆ, ಮಾಯಿಶ್ಚರ್ ಕಂಟೆಂಟ್ ಬೇಕಾಗಿದೆ ಅಂತ. ಓಕೆ, ಸೊ ಅವಾಗ ನೀವು ಸಜೆಸ್ಟ್ ಮಾಡಬಹುದು. ಇಲ್ಲಾಂದ್ರೆ ನಿಮ್ಗೆ ಫೀಲ್ ಆಗ್ತಾ ಇದೆ ನಿಮ್ಮ ಸ್ಕಿನ್ ವೆರಿ ಡ್ರೈ ಇದೆ, ಸೊ ಅಂತವ್ರಿಗೆ ನೀವು ಡೆಫಿನೆಟ್ ಆಗಿ ಮಸ್ಟ್ ನೀಡೆಡ್ ಪ್ರಾಡಕ್ಟ್ ಇದು, ಸೊ ಸಜೆಸ್ಟ್ ಮಾಡಿ. ಅಂಡ್ what about night cream of age redefining range? Night cream is also amazing product agide Sunita Shetty avare. Age redefining to training specially ನಮ್ಮ last week of the month ಅಲ್ಲಿ age redefining training ಇರುತ್ತೆ. ಸೊ ಏಜ್ ರಿಡಿಫೈನಿಂಗ್ ಪ್ರಾಡಕ್ಟ್ ನಾಲೆಜ್ ಅಥವಾ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಅದನ್ನು ನೀವು ಟೈಪ್ ಮಾಡಿ ನೀವು ಕನ್ನಡದಲ್ಲಿ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೋಬಹುದು ಯೂಟ್ಯೂಬ್ ಟ್ರೈನಿಂಗ್. ಅದರಲ್ಲಿ ಏಜ್ ರಿಡಿಫೈನಿಂಗ್ ಸ್ಪೆಷಲಿ ಪ್ರಾಡಕ್ಟ್ ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಇನ್ ಡೀಟೇಲ್ ಆಗಿರುತ್ತೆ. ಯಾಕಂದ್ರೆ ಎಲ್ಲಾ ಪ್ರಾಡಕ್ಟ್ಸ್ ಬಗ್ಗೆ ಒಂದೇ ದಿನದಲ್ಲಿ ಡೀಟೇಲ್ ಆಗಿ ಮಾತಾಡಕ್ ಆಗಲ್ಲ. ಸೊ ಹಾಗಾಗಿ ಡಿವೈಡ್ ಮಾಡಿರೋದು ಸೆಷನ್ಸ್ ಅನ್ನು. ಸೊ ಒಂದಿನ ಪ್ರೋ ವೈಟ್ ಇರುತ್ತೆ, ಒಂದಿನ ಬ್ಲೂ ಲೈಟ್ ಇರುತ್ತೆ, ಇನ್ನೊಂದ್ ದಿನ ನಮ್ದು ಏಜ್ ರಿಡಿಫೈನಿಂಗ್ ಇರುತ್ತೆ. ಅದೇ ತರ ಮೇಕಪ್ ಫೇಸ್ ಮೇಕಪ್ ರಿಲೇಟೆಡ್ ಪ್ರಾಡಕ್ಟ್ ಇರುತ್ತೆ ಅಂಡ್ ಅಗೇನ್ ಅದರ್ ಮೇಕಪ್ ರಿಲೇಟೆಡ್ ಪ್ರಾಡಕ್ಟ್ ಟ್ರೈನಿಂಗ್. ಸೊ ಈ ತರ ಡಿವೈಡ್ ಆಗಿದೆ. ಸೊ ನೀವು ಯೂಟ್ಯೂಬ್ ಅಲ್ಲಿ ಫೈಂಡ್ ಔಟ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನೀವು ಅಟೆಂಡ್ ಮಾಡಿ ನಮ್ಮ ಲೈವ್ ಸೆಷನ್ಸ್ ಅನ್ನು ಅಥವಾ ಫಿಸಿಕಲ್ ಸೆಷನ್ಸ್ ಅನ್ನು, ಅದರಲ್ಲಿ ಡೀಟೇಲ್ ನಾಲೆಜ್ ನಿಮ್ಗೆ ಸಿಗುತ್ತೆ. ಎಸ್, ಮೇಕಪ್ ಕಿಟ್ ಬಗ್ಗೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಡಿ ಮೇಕಪ್ ಕಿಟ್ ಬಗ್ಗೆ. ಓಕೆ, ಸೊ ಮೇಕಪ್ ಕಿಟ್ ಬಗ್ಗೆ ಟ್ರೈನಿಂಗ್ಸ್ ಬೇಕಂದ್ರೆ ನಮ್ಮ ವರ್ಕ್ಶಾಪ್ಸ್ ನಡೀತಾ ಇದೆ. ಓಕೆ, ವರ್ಕ್ಶಾಪ್ಸ್ ಅಲ್ಲಿ ನೀವು ಎನ್ರೋಲ್ ಮಾಡ್ಕೊಳ್ಳಿ. ಸೊ ತುಂಬಾ ಕಡೆ ಇವಾಗ ಏನಪ್ಪಾ ಅಂದ್ರೆ
more than 25 ಬ್ಯಾಚಸ್ ನಮ್ಮ ಕರ್ನಾಟಕನಲ್ಲಿ ಆಗಿದೆ ವರ್ಕ್ಶಾಪ್ಸ್ ಆಲ್ರೆಡಿ ಫ್ರಮ್ ಪಾಸ್ಟ್ 4 to 5 months ಇಂದ. ಸೊ ವರ್ಕ್ಶಾಪ್ಸ್ ಅಲ್ಲಿ ಎನ್ರೋಲ್ ಮಾಡ್ಕೊಳ್ಳಿ, ಯಾಕಂದ್ರೆ ಅಲ್ಲಿ ಡೀಟೇಲ್ ನಾಲೆಜ್ ನಿಮ್ಗೆ ಸಿಗುತ್ತೆ, ಯಾವ ರೀತಿ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಬೇಕಂತ. ಅಂಡ್ ಸೆಲ್ಫ್ ಎಲ್ಲಿವರೆಗೆ ನೀವು ಯೂಸ್ ಮಾಡಲ್ಲ ಅಲ್ಲಿವರೆಗೆ ನಿಮ್ಗೆ ಪ್ರಾಡಕ್ಟ್ ಬೆನಿಫಿಟ್ ಇರಬಹುದು, ಪ್ರಾಡಕ್ಟ್ ಯೂಸೇಜ್ ಇರಬಹುದು, ಪ್ರಾಡಕ್ಟ್ ಫೀಲ್ ಇರಬಹುದು, ಆ ಕಾನ್ಫಿಡೆನ್ಸ್ ಇರಬಹುದು ಬರಲ್ಲ. ಸೊ ಎವ್ರಿಥಿಂಗ್ ಇದೆಲ್ಲ ನಾನು ಏನ್ ಹೇಳಿದೀನಿ ಎವ್ರಿಥಿಂಗ್ ನಿಮ್ಗೆ ಆ ವರ್ಕ್ಶಾಪ್ ಅಲ್ಲಿ ಸಿಗುತ್ತೆ. ಸೊ ಪ್ಲೀಸ್ ಎನ್ರೋಲ್ ಫಾರ್ ದ ವರ್ಕ್ಶಾಪ್. ನಿಮ್ಮ ಅಪ್ಲಾನ್ ಜೊತೆ ಮಾತಾಡಿ. ಸೊ ನಮ್ಮ ಅರ್ಬನ್ ಕಲರ್ ಲಂಡನ್ ವರ್ಕ್ಶಾಪ್ ಅಲ್ಲಿ ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಓಕೆ, ಸೊ ಬ್ಯಾಂಗ್ಳೂರ್ ಆಫೀಸ್ ಅಲ್ಲಿ ನಡೀತಾ ಇರುವಂತಹ ಟ್ರೈನಿಂಗ್ಸ್ ಗೆ ಯಾವ ರೀತಿ ಎನ್ರೋಲ್ ಮಾಡ್ಕೋಬೇಕಂತ. ಸೊ ಬ್ಯಾಂಗ್ಳೂರ್ ಆಫೀಸ್ ಅಲ್ಲಿ ಎವ್ರಿ ಟ್ಯೂಸ್ಡೇಸ್ ಅಂಡ್ ಎವ್ರಿ ವೆನ್ಸ್ಡೇಸ್ ಮುಂದೆ ಟ್ರೈನಿಂಗ್ ಇರುತ್ತೆ ನೆಕ್ಸ್ಟ್ ಮಂತ್ ಇಂದ. ಓಕೆ, ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಕೂಡ ಇದೆ ಅಂಡ್ ಎಂಟೈರ್ ಮಂತ್ ಅಲ್ಲಿ ಇರುತ್ತೆ ನಿಮ್ಗೆ ಟ್ರೈನಿಂಗ್. ಎವ್ರಿ ಟ್ಯೂಸ್ಡೇಸ್ ಬ್ಯೂಟಿಫುಲ್ ಟ್ಯೂಸ್ಡೇಸ್ ಅಂತ ಸ್ಕಿನ್ ಕೇರ್ ಮೇಕಪ್ ರಿಲೇಟೆಡ್ ಟ್ರೈನಿಂಗ್ಸ್ ಇರುತ್ತೆ. ಅಂಡ್ ವೆನ್ಸ್ಡೇಸ್ ಏನಪ್ಪಾ ಅಂದ್ರೆ ವೆಲ್ ರಿಲೇಟೆಡ್ ಸೆಷನ್ಸ್ ಇರುತ್ತೆ. 2 ದಿನ ಫಿಕ್ಸ್ ಕಂಪಲ್ಸರಿಯಾಗಿ. ಸೊ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನೀವು ಆದಷ್ಟು ಬೇಗ ಬರ್ಬೇಕು. 11 o'clock ಇಂದ ಡೈರೆಕ್ಟ್ ಆಗಿ ಸೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಫ್ರೀ ಆಫ್ ಕಾಸ್ಟ್ ಬರಬಹುದು. ರಿಜಿಸ್ಟರ್ ಮಾಡ್ಕೊಳ್ಳೋದು ಏನ್ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ನೀವು ವಾಕಿಂಗ್ ಮಾಡ್ಕೊಂಡು ಬರ್ಬಹುದು. ಓಕೆ, ಸೊ ಫಾರ್ಮ್ ಅಂಡ್ ಲಿಫ್ಟ್ ಫೌಂಡೇಶನ್ ಡಿಸ್ಕಂಟಿನ್ಯೂ ಆಗಲ್ಲ, ಬಟ್ ಎಸ್ ಇವಾಗ ಸ್ಟಾಕ್ ಅವೈಲೇಬಲ್ ಇಲ್ಲ. ಸೊ ಅದಕ್ಕಾಗಿ ಸೊ 4 to 5 months ಆಗುತ್ತೆ ಪ್ರಾಡಕ್ಟ್ ಬರುವವರೆಗೆ. ಸೊ ಅದಕ್ಕಾಗಿ ನಮ್ಮ ಹತ್ರ ಇರೋದು ನಮ್ಮ ಹೈಡ್ರಾ ಮ್ಯಾಟ್ ಫೌಂಡೇಶನ್. ಇಫ್ ವಿ ಯೂಸ್ ಪ್ರಿಸ್ಟಿನ್ ಆಯಿಲ್, ಆಶಾ ಶೆಟ್ಟಿ ಅವರು ಕೇಳ್ತಾ ಇದ್ದೀರಾ, ಇಫ್ ವಿ ಯೂಸ್ ಪ್ರಿಸ್ಟಿನ್ ಆಯಿಲ್ ನೋ ನೀಡ್ ಟು ಯೂಸ್ ಅದರ್ ಮಾಯಿಶ್ಚರೈಸರ್. ಪ್ರಿಸ್ಟಿನ್ ಆಯಿಲ್ ಈಸ್ ನಾಟ್ ಎ ಮಾಯಿಶ್ಚರೈಸರ್. ಮಾಯಿಶ್ಚರೈಸರ್ ಅಲ್ಲ. ಪ್ರಿಸ್ಟಿನ್ ಆಯಿಲ್ ಏನಿದೆ ಟ್ರೀಟ್ಮೆಂಟ್ ಪ್ರಾಡಕ್ಟ್ ಅಂತ ಹೇಳಿದೀನಿ. ಇನ್ಸ್ಟೆಡ್ ಆಫ್ ಸೆರಮ್ ನೀವು ಇದನ್ನು ಯೂಸ್ ಮಾಡಬಹುದು. ಸೆರಮ್ ಯೂಸ್ ಮಾಡಿದ್ಮೇಲೆ ಮಾಯಿಶ್ಚರೈಸರ್ ಕಂಪಲ್ಸರಿ ಯೂಸ್ ಮಾಡ್ಲೇಬೇಕಲ್ಲ. ಸೊ ಹಾಗಾಗಿ ಸೊ ಮಾಯಿಶ್ಚರೈಸರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು, ಅಥವಾ ನೀವು ನಿಮ್ಮ ಫೇಸ್ ಮೇಲೆ ಇದನ್ನು ಫಸ್ಟ್ ಅಪ್ಲೈ ಮಾಡಿ ದೆನ್ ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಇದು ಮಾಯಿಶ್ಚರೈಸರ್ ರಿಪ್ಲೇಸ್ಮೆಂಟ್ ಅಲ್ಲ. ಮಾಯಿಶ್ಚರೈಸರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ಐ ಹೋಪ್ ಸೊ ತುಂಬಾನೇ ಕ್ವಶನ್ಸ್ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಸೆಷನ್ ಅಲ್ಲಿ ಕೆಲವೊಂದು ನಾಲೆಜ್ ಪ್ರಾಡಕ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಸ್ಟಿಲ್ ಡೌಟ್ಸ್ ಇದ್ರೆ ಸೊ ಟ್ರೈನಿಂಗ್ ಅನ್ನು ಅಟೆಂಡ್ ಮಾಡ್ತಾ ಇರಿ. ಸೊ ಮೋಸ್ಟ್ ಆಫ್ ದ ಕ್ವಶನ್ಸ್ ಅನ್ನು ನಾನು ತಗೊಳ್ತೀನಿ. ಲೈವ್ ಆಗಿ ಬನ್ನಿ, ಅಟೆಂಡ್ ಮಾಡಿ ನಮ್ಮ ಆಜಾದಿ ಕಿ ಪಾಠಶಾಲಾ ಸೆಷನ್ಸ್ ಅನ್ನು. ಅಂಡ್ ಎವ್ರಿ ಟ್ಯೂಸ್ಡೇಸ್ ಫಿಸಿಕಲ್ ಟ್ರೈನಿಂಗ್ಸ್ ಬ್ಯಾಂಗ್ಳೂರ್ ಅಲ್ಲಿ ಇರುತ್ತೆ. ಪ್ಲೀಸ್ ಅದನ್ನು ಅಟೆಂಡ್ ಮಾಡಿ. ಅಪಾರ್ಟ್ ಫ್ರಮ್ ದಟ್ ಇನ್ ಕೇಸ್ ಅದರ್ ಓಪನ್ ಟು ಆಲ್ ಟ್ರೈನಿಂಗ್ಸ್ ಇದ್ರೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ಸೊ ನೀವು ಅದನ್ನು ಕೂಡ ಅಟೆಂಡ್ ಮಾಡಬಹುದು, ರೈಟ್? ಬಟ್ ಟ್ರೈನಿಂಗ್ಸ್ ಅನ್ನು ಅಟೆಂಡ್ ಮಾಡಿ, ಆದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ, ಆಕ್ಟಿವ್ ಆಗಿರಿ. ಸೊ ಇವಾಗ ನಾವು ಮಾರ್ಕೆಟ್ ಅನ್ನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇರೆ ಕಂಪನಿ ಬಂದು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಅದಕ್ಕಿಂತ ಮುಂಚೆ ಎಂಟೈರ್ ಮಾರ್ಕೆಟ್ ಇಸ್ ಯೋರ್ಸ್. ಸೊ ಪ್ಲೀಸ್ ಫೋಕಸ್ ಆನ್ ಬ್ಯೂಟಿ ಪ್ರಾಡಕ್ಟ್ಸ್. ಸೊ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮಸ್ಟ್ ನೀಡೆಡ್, ಸ್ಪೆಷಲಿ ಈ ವಿಂಟರ್ ಸೀಸನ್ ಅಲ್ಲಿ ಆಫರ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಪ್ಲೀಸ್ ಅವೈಲ್ ದ ಆಫರ್ಸ್ ಅಂಡ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಜೊತೆ ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನು ತಗೊಳ್ಳಿ. ಸೊ ಐ ಹೋಪ್ ಸೊ ಇವತ್ತಿನ ಸೆಷನ್ ಇಂದ ನಿಮ್ಗೆ ಅಟ್ ಲೀಸ್ಟ್ some of the other benefits, some of the other new things ಕಲಿಯೋಕೆ ಸಿಕ್ಕಿದೆ ಅಂತ ಅನ್ಕೊಳ್ತಾ ಇದೀನಿ. ಇನ್ ಕೇಸ್ ಆಫ್ ದಟ್, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೊಮ್ಮೆ ಸಿಗೋಣ ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ. ಸೊ ಅಲ್ಲಿವರೆಗೆ ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ಸ್ ಅ ಲಾಟ್.